ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಕೆಪಿಎಸ್ಸಿ ಬಗ್ಗೆ, ಕೆಪಿಎಸ್ಸಿ ಕರ್ಮಕಾಂಡದ ಬಗ್ಗೆ ಒಂದಿಷ್ಟು ಬೆಳಕು ಚೆಲ್ತೇನೆ. ಸೊ ಈಗಾಗಲೇ ನಿಮ್ಗೆ ಗೊತ್ತಿದೆ, ಇತ್ತೀಚೆಗೆ ನಡೆದಂತಹ ಗೆಸ್ಟೆಡ್ ಪ್ರೊಫೆಷನಲ್ ಹುದ್ದೆಗಳ ಪ್ರಿಲಿಮ್ಸ್ ಎಕ್ಸಾಮ್ನಲ್ಲಿ ಯಾವ ರೀತಿ ಅವರು ಕನ್ನಡದ ಕೊಗ್ಗಲೆಯನ್ನು ಮಾಡಿದ್ದಾರೆ, ಅದ್ರ ಜೊತೆಗೇನು ಇನ್ನೊಂದು ತಪ್ಪು ಅವರು ಮಾಡಿದ್ದಾರೆ. ಅವರೇ ನೀಡಿರುವಂಥ ಸಿಲೆಬಸ್ನ ಅವರು ಕರೆಕ್ಟಾಗಿ ಫಾಲೋ ಮಾಡಿಲ್ಲ. ಸೊ ಅವೆಲ್ಲದರ ಕುರಿತು ಈಗಾಗಲೇ ನಿಮ್ಮ ಗಮನಕ್ಕಿದೆ. ಅದರ ಹೊರತಾಗಿ ಕೆಪಿಎಸ್ಸಿಯಲ್ಲಿ ನಡೀತಾ ಇರುವಂತಹ ತಪ್ಪುಗಳು ಏನೇನು, ಅದರಲ್ಲಿರುವ ಸಮಸ್ಯೆಗಳು ಏನೇನು, ಅವಕ್ಕೆ ಇರುವಂಥ ಸೊಲ್ಯೂಷನ್ ಏನೇನು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡಲಿದ್ದೇನೆ. ಒಟ್ಟು 50 ಪುಟಗಳ ವರದಿಯನ್ನು ನಾನು ಇಲ್ಲಿ ರೆಡಿ ಮಾಡಿದ್ದೇನೆ. ಒಬ್ಬ ಪತ್ರಿಕೋದ್ಯಮ ವಿದ್ಯಾರ್ಥಿಯಾಗಿ ವಿವಿಧ ಹಂತಗಳಲ್ಲಿ ನಡೆದಿರುವಂತಹ ಎಲ್ಲ ಮಾಹಿತಿಯನ್ನು ಕಲೆ ಹಾಕಿ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಇದರಲ್ಲಿ ನನ್ನ ಒಪಿನಿಯನ್ಗಿಂತ ಜಾಸ್ತಿ ಸರ್ಕಾರವೇ ಇನ್ನೊಂದು ಸರ್ಕಾರಗಳಿಗೆ ನೀಡಿರುವಂತಹ ಮಾಹಿತಿಯನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಸೊ ಕೆಪಿಎಸ್ಸಿಯಲ್ಲಿ ಯಾವ ರೀತಿ ಕರ್ಮಕಾಂಡಗಳು ಆಗ್ತಾ ಇದೆ, ಏನೆಲ್ಲ ತೊಂದರೆ ಇದೆ, ಅದಕ್ಕೆ ಏನೆಲ್ಲ ಸೊಲ್ಯೂಷನ್ಸ್ ಇದೆ, ನಮ್ಮ ಈ ಹೋರಾಟ ಇದೆಯಲ್ಲ, ಈ ಹೋರಾಟ ಕೇವಲ KS ರೀ ಎಕ್ಸಾಮ್ಗೆ ಅಷ್ಟೇ ಸೀಮಿತ ಆಗಬಾರ್ದು. KS ರೀ ಎಕ್ಸಾಮ್ ಜೊತೆ ಕೆಪಿಎಸ್ಸಿಯ ಸಂಪೂರ್ಣವಾದ ಸಮಗ್ರವಾದ ಏನದು ರಿಫಾರ್ಮ್ಸ್ ಆಗಬೇಕು. ಸೊ ನಮ್ಮ ಫಲಿತಾಂಶ ಮತ್ತು ನಮ್ಮ ಬೇಡಿಕೆಗಳು ಅದೇ ರೀತಿ ಇರಬೇಕು. ನಮ್ಮ ಬೇಡಿಕೆ ಕೇವಲ KS ರೀ ಎಕ್ಸಾಮ್ ಅಂತಂದ್ರೆ PSI ರೀ ಎಕ್ಸಾಮ್ ತರ ಇದು KS ರೀ ಎಕ್ಸಾಮ್ ಮಾಡಿಕೊಂಡು ಅವ್ರು ತಮ್ಮ ಮನಸ್ಸು ಇಚ್ಛೆ ಮಾಡ್ತಾರೆ. ಸೊ ಇದಕ್ಕೆ ಒಂದಿಷ್ಟು ತಾರ್ಕಿಕ ಅಂತ್ಯವನ್ನು ನಾವು ಈಗಲೇ ಕಂಡುಕೊಳ್ಬೇಕು. ಕೆಪಿಎಸ್ಸಿ ಹೋರಾಟ ನಿನ್ನೆ ಮೊನ್ನೆದಲ್ಲ. ಕೆಪಿಎಸ್ಸಿ ಜೊತೆಗೆ ಅದು ಕರ್ಮಕಾಂಡ ಅನ್ನೋದು ಟ್ಯಾಗ್ ಲೈನ್ ತರ ಸೇರ್ಕೊಂಡ್ಬಿಟ್ಟಿದೆ. ಈಗ ಬ್ರ್ಯಾಂಡೆಡ್ ಕಂಪ್ನಿಗಳಿಗೆಲ್ಲ ಟ್ಯಾಗ್ ಲೈನ್ ಇರುತ್ತಲ್ಲ, ಸೊ ಅದೇ ರೀತಿ ಕೆಪಿಎಸ್ಸಿ ಜೊತೆಗೆ ಟ್ಯಾಗ್ ಲೈನು ಕರ್ಮಕಾಂಡ ಅಂತ ಸೇರಿಸಬೇಕು. ಈಗ ಇದು 10-20 ವರ್ಷದಲ್ಲ, 3 ದಶಕಗಳಿಂದ ಇದೇ ರೀತಿ ಆಗ್ತಾ ಇದೆ. 1998ರಿಂದ ಇಲ್ಲಿ ತನಕನೂ ಇದೇ ರೀತಿ ಆಗ್ತಾ ಇದೆ. ಸೊ ಅದೆಲ್ಲದರ ಕುರಿತು ನಾನು ಡಿಸ್ಕಸ್ ಮಾಡಲಿದ್ದೇನೆ. ಹಲವಾರು ನಮ್ಮ ರಿಟೈರ್ಡ್ ಚೀಫ್ ಸೆಕ್ರೆಟರಿ ಅವರು ಒಂದು ಲೇಖನ ಬರ್ತಿದ್ರು ಇದ್ರ ಮೇಲೆ, ಕೆಪಿಎಸ್ಸಿ ಅಲ್ಲಿ ಆಗ್ತಾ ಇರೋ ನ್ಯೂನ್ಯತೆಗಳ ಬಗ್ಗೆ ಡೆಕ್ಕನ್ ಹೆರಾಲ್ಡ್ಗೆ. ಅದ್ರದ್ದು ಕುರಿತು ನಾನು ಒಟ್ಟಿನಲ್ಲಿ ನಿಮಗೆ ಅಥೆಂಟಿಕ್ ಮಾಹಿತಿಯನ್ನ ಮತ್ತೆ ಅದಕ್ಕೆ ಬೇಕಾಗಿರೋ ಸೊಲ್ಯೂಷನ್ಸ್ ಅನ್ನ ಮತ್ತೆ ನಮ್ಮ ಈ ಹೋರಾಟದಲ್ಲಿ ಯಾವ ರೀತಿಯ ಫಲಿತಾಂಶನ ನಾವು ನಿರೀಕ್ಷಿಸಬೇಕು, ನಮ್ಮ ಈ ಹೋರಾಟದ ಬೇಡಿಕೆಗಳು ಏನಾಗಿರ್ಬೇಕು ಅನ್ನೋದನ್ನ ನಾನು ನಿಮ್ಮ ಜೊತೆಗೆ ಇಲ್ಲಿ ಡಿಸ್ಕಸ್ ಮಾಡಿದ್ದೇನೆ. ಮೊದಲನೇ ಬೇಡಿಕೆ ಅಂತೂ ನಿಮಗೆ ಖಂಡಿತ ಗೊತ್ತೇ ಇದೆ, KS ರೀ ಎಕ್ಸಾಮು ಅಥವಾ ಕನ್ನಡದಲ್ಲಿ ಕರೆಕ್ಟ್ ಆಗಿ ಪ್ರಶ್ನೆ ಪತ್ರಿಕೆಯನ್ನು ತೆಗಿಬೇಕು ಅನ್ನೋದು ಎಲ್ಲದಕ್ಕೂ ಹಾಗೆ. ಮತ್ತು ಅದ್ರ ಜೊತೆಗೇನೆ ಇನ್ನು ಏನೇನೆಲ್ಲ ಕೆಪಿಎಸ್ಸಿಯಲ್ಲಿ ಆಗ್ತಾ ಇರೋ ತೊಂದರೆಗಳು ಏನೇನು, ಅವುಗಳ ಸೊಲ್ಯೂಷನ್ಸ್ ಏನೇನು ಅನ್ನೋದನ್ನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸೊ ಮೊದಲಿಗೆ ನಾನು ಬ್ರೀಫ್ ಆಗಿ KS ಎಕ್ಸಾಮ್ ಅಲ್ಲಿ ಏನಾಯ್ತು ಅನ್ನೋದನ್ನ ನಿಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೇನೆ. ಸೊ ಈಗಾಗಲೇ ಟ್ವಿಟ್ಟರಲ್ಲಿ ವಿಜಯ ಕರ್ನಾಟಕದವರು, ಅಕ್ಸಾದವರು ಮತ್ತೆ ಬೇರೆ ವಿವಿಧ ಸಂಘಟನೆಗಳು, ಕನ್ನಡದ ವಿವಿಧ ಸಂಘಟನೆಗಳು ಕೂಡ ಈ ಹೋರಾಟಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಈಗ ಆನ್ಲೈನಲ್ಲಿ ಅಂದರೆ ಟ್ವಿಟರ್ ಮುಖಾಂತರ ತಮ್ಮ ಆಕ್ರೋಶವನ್ನು ಎಲ್ಲರೂ ಹೊರ ಹಾಕ್ತಾ ಇದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಬೀದಿ ಹೋರಾಟ ಕೂಡ ಶುರು ಆಗುತ್ತೆ. ಸೊ ಅದರಲ್ಲಿ ಕೆಪಿಎಸ್ಸಿನ ಒಂದೇ ಸಲ ಈ ಸಿಕ್ಕಿರೋ ಅವಕಾಶವನ್ನು ನಾವು ಕೆಪಿಎಸ್ಸಿನ ಸಂಪೂರ್ಣವಾಗಿ ರಿಫಾರ್ಮ್ ಮಾಡೋಕ್ಕೆ ಬಳಸ್ಕೋಬೇಕು. ಕೇವಲ KS ರೀ ಎಕ್ಸಾಮ್ ಅಷ್ಟೇ ಅಲ್ಲ, ಅದ್ರ ಜೊತೆಗೇನೆ ಕೆಪಿಎಸ್ಸಿಯಲ್ಲಿ ವಿವಿಧ ಸಮಿತಿಗಳು ರಿಕಮೆಂಡ್ ಮಾಡಿರುವಂತಹ ಎಲ್ಲ ಶಿಫಾರಸುಗಳನ್ನ ಸರ್ಕಾರ ಪಾಲಿಸಬೇಕು ಅನ್ನೋದು ನಮ್ಮ ಹೋರಾಟದ ನಿರೀಕ್ಷೆ ಆಗಿರಬೇಕು ಅಥವಾ ಬೇಡಿಕೆ ಆಗಿರಬೇಕು. PC ಹೋರಾಟ ಸಮಿತಿಯನ್ನು ರಚನೆ ಮಾಡಿದ್ರು 2013ರಲ್ಲಿ, ಅದು ವರದಿ ಕೂಡ ಕೊಟ್ಟಿತ್ತು. ಆ ವರದಿಯಲ್ಲಿ ಸಾಕಷ್ಟು ಇನ್ನೂ ಕೆಲವೊಂದಿಷ್ಟು ಶಿಫಾರಸುಗಳು ಸರ್ಕಾರ ಅಳವಡಿಸಿಕೊಂಡಿಲ್ಲ. ಸೊ ಅವುಗಳನ್ನ ಅಳವಡಿಸಿಕೊಳ್ಳಕ್ಕೆ ಹೇಳಬೇಕು. ಸೊ ನಾನು ಈ ವಿಡಿಯೋದಲ್ಲಿ ಅದೆಲ್ಲ ಹೇಳ್ತೀನಿ, ಅವರೆಲ್ಲ ಏನೆಲ್ಲ ಹೇಳಿದ್ರು ಅಂತ. ಸರ್ಕಾರವೇ ಈಗ ನಿಮ್ಗೆ ಗೊತ್ತೇ ಇದೆ, ಕರ್ನಾಟಕ ಆಡಳಿತ ಸುಧಾರಣಾ ಆಯೋಗ ಅಂತ ಸರ್ಕಾರ ರಚನೆ ಮಾಡುತ್ತೆ, ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಟಿ ಅಂತ. ಅದು 2ನೇ ಕಮಿಟಿ ಇದೆ. 2ನೇ ಕಮಿಟಿ 5ನೇ ರಿಪೋರ್ಟಲ್ಲಿ ಕೆಪಿಎಸ್ಸಿ ಬಗ್ಗೆನೇ ಒಂದು ಚಾಪ್ಟರ್ ಮಾಡಿದ್ದಾರೆ ಅವರು. ಸೊ ಅದರೆಲ್ಲದರ ಕುರಿತು ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಿದ್ದೇನೆ. ಸೊ ಈ ಪೂರ್ತಿ ವಿಡಿಯೋ ನೋಡಿ, ಮತ್ತೆ ಹೋರಾಟದಲ್ಲಿ ಯಾರೆಲ್ಲ ಮುಂಚೂಣಿಯಲ್ಲಿ ಇದ್ದೀರಿ ಅವರು ಕೂಡ ನಾನು ಈ ವಿಡಿಯೋ ಮೂಲಕ ನಿಮಗೆ ವಿನಂತಿಯನ್ನು ಮಾಡ್ತಿದ್ದೀನಿ. ಸೊ ನಾನು ಬರೆದು ಕಳಿಸ್ಬೋದಿತ್ತು ನನ್ನ ಆರ್ಟಿಕಲ್ಸ್. ನಾನು ಪತ್ರಿಕೋದ್ಯಮ ವಿದ್ಯಾರ್ಥಿ ಆಗಿರೋದ್ರಿಂದ ನಾನು ಆರ್ಟಿಕಲ್ಸ್ ಬರಿಬೇಕು ಅಂದ್ಕೊಂಡಿದ್ದೆ. ಆರ್ಟಿಕಲ್ಸ್ ಬರೆದ್ರೆ ಅಷ್ಟು ಕರಾರೂಪವಾಗಿ ಅಥವಾ ಅಷ್ಟು ಇದರಾಗಿ ನಿಮಗೆ ತಲುಪಕ್ಕಾಗಲ್ಲ ಅಂತ ವಿಡಿಯೋ ಮೂಲಕ ನಿಮ್ಮೊಂದಿಗೆ ನಾನು ಏನೆಲ್ಲ ನಮ್ಮ ಫಲಿತಾಂಶ ಅಥವಾ ಹೋರಾಟದ ಫಲಿತಾಂಶ ಏನೆಲ್ಲ ನಿರೀಕ್ಷಿಸಬೇಕು ಅಥವಾ ನಮ್ಮ ಬೇಡಿಕೆಗಳು ಯಾವ ರೀತಿ ಇರಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ಹೇಳ್ತಿದ್ದೀನಿ. ಸೊ ದಯವಿಟ್ಟು ಅದನ್ನ ನೀವು ಸರಿ ಅನ್ಸಿದ್ರೆ ಪರಿಗಣಿಸಿ. ಮತ್ತು ಇದ್ರ ಜೊತೆಗೇನು ಇನ್ನಷ್ಟು ಸಾಕಷ್ಟು ನ್ಯೂನ್ಯತೆಗಳಿದ್ದಾವೆ. ನಾನು ಕೆಲವೊಂದಿಷ್ಟು ನ್ಯೂನ್ಯತೆಗಳು, ಕೆಪಿಎಸ್ಸಿಯ ನ್ಯೂನ್ಯತೆಗಳನ್ನ ಇಲ್ಲಿ ಪಾಯಿಂಟ್ ಔಟ್ ಮಾಡಿದ್ದೀನಿ ಮತ್ತು ಅದಕ್ಕೆ ಬೇಕಾಗಿರೋ ಸೊಲ್ಯೂಷನ್ಸ್ಗಳು ಪಾಯಿಂಟ್ ಔಟ್ ಮಾಡಿದ್ದೀನಿ. ನಾನು ಹೇಳಿರುವಂಥ ನ್ಯೂನ್ಯತೆಗಳು ಬಿಟ್ಟು ಇನ್ನೂ ಸಾಕಷ್ಟು ನ್ಯೂನ್ಯತೆಗಳಿವೆ ಮತ್ತು ನಾನು ಹೇಳಿರುವಂಥ ಸೊಲ್ಯೂಷನ್ಗಿಂತ ಇನ್ನೂ ಹೆಚ್ಚಿನ ಒಳ್ಳೆಯ ಸೊಲ್ಯೂಷನ್ಸ್ ಕೂಡ ನಿಮ್ಮ ಹತ್ರ ಇರುತ್ತೆ. ಸೊ ಅವುಗಳನ್ನ ಕೂಡ ನೀವು ಇದನ್ನ ಮಾಡಿಕೊಂಡು ಒಂದು ಬೇಡಿಕೆ ಪಟ್ಟಿ ರೆಡಿ ಮಾಡಿ ಸರ್ಕಾರದ ಮುಂದೆ ನಾವು ಪ್ರತಿಭಟನೆ ಮಾಡಬೇಕು. ಸೊ ಆ ನಿಟ್ಟಿನಲ್ಲಿ ಇವತ್ತು ನಾನು ಈ ವಿಡಿಯೋನ ಮಾಡ್ತಾ ಇದ್ದೇನೆ. ಸೊ ಮೊದಲಿಗೆ ನಾನು KS ಪರೀಕ್ಷೆಯಲ್ಲಿ ಆದ ಅನ್ಯಾಯ ನಿಮ್ಗೆಲ್ರಿಗೂ ಗೊತ್ತಾ ಇದೆ. ಪ್ರಶ್ನೆ ಪತ್ರಿಕೆಯಲ್ಲಿ ಕನ್ನಡ ಭಾಷಾಂತರ ಸಮಸ್ಯೆ, ಕನ್ನಡದ ಅಭ್ಯರ್ಥಿಗಳಿಗೆ ಅನ್ಯಾಯ ಅಂತೂ ಖಂಡಿತ ಆಗಿದೆ, ಅದು ನಿಮ್ಗೆ ಗೊತ್ತಾ ಇದೆ. ಸೊ ಅದನ್ನು ನಾನು ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಲ್ಲ.
ಅಧಿಸೂಚನೆಯಲ್ಲಿ ಪ್ರಕಟಿಸಿದ ಪಠ್ಯಕ್ರಮ ಪಾಲಿಸದೇ ಇರೋದು, ಇದು ಕೂಡ ಇವೆರಡೂ ಮೇಜರ್ ಪ್ರಾಬ್ಲಮ್ಸ್ ಇದೆ. ಇವೆರಡೂ ಮೇಜರ್ ಈ ಸಮಸ್ಯೆಗೆ ಅವರು ಎಷ್ಟು ಜಾಣರು ಅಂತಂದ್ರೆ, ಅವರು ಕಾನೂನಾತ್ಮಕ ಯಾವುದೇ ರೀತಿ ತೊಡಗು ಬರಬಾರ್ದು. ಕಾನೂನಾತ್ಮಕವಾಗಿ ಯಾರಾದರೂ ಅಭ್ಯರ್ಥಿಗಳು ಕೋರ್ಟ್ಗೆ ಹೋದ್ರೆ ಅವರು ಒಂದು ಪಾಯಿಂಟ್ ಇದೆ ಅಲ್ವಾ, ಕ್ವಶನ್ ಪೇಪರ್ ಅಲ್ಲಿ ಅವ್ರು ಹಾಕಿದ್ದಾರೆ, ಏನಾದರೂ ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ಏನಾದರೂ ದ್ವಂದ್ವ ಬಂದ್ರೆ ನಾವು ಇಂಗ್ಲೀಷನ್ನೇ ನೀವು ಓದಬೇಕು, ಇಂಗ್ಲೀಷಲ್ಲಿ ಅರ್ಥ ಮಾಡ್ಕೊಂಡು ಪ್ರಶ್ನೆಗೆ ಉತ್ತರಿಸಬೇಕು. ಇದು ನಾವು ಕೋರ್ಟ್ಗೆ ಹೋದ್ರೆ ಅಥವಾ ಕಾನೂನಾತ್ಮಕವಾಗಿ ಹೋರಾಟಕ್ಕೆ ಹೋದ್ರೆ ಅದಕ್ಕೆ ನಮಗೆ ಹಿನ್ನಡೆ ಆಗ್ಬೋದು. ಬಟ್ ಈ ಎರಡನೇ ಪಾಯಿಂಟ್ ಇದೆಯಲ್ಲ, ಈ ಎರಡನೇ ಪಾಯಿಂಟಲ್ಲಿ ನಮ್ಗೆ ಹಿನ್ನಡೆ ಆಗೋದೇ ಇಲ್ಲ. ಅವರೇ ಪ್ರಕಟಿಸಿದಂಥ ಪಠ್ಯಕ್ರಮ ಅಧಿಸೂಚನೆಯಲ್ಲಿ ಅವ್ರು ಹೇಳಿದ್ದಾರೆ, ಆ ಪಠ್ಯಕ್ರಮವನ್ನು ಅವ್ರು ಫಾಲೋ ಮಾಡಿಲ್ಲ. ಸೊ ಇದನ್ನ ನಾವು ಕೋರ್ಟ್ನಲ್ಲಿ ಕೇಳ್ಬೋದು. ಸೊ ಈ ಎರಡನೇ ಪಾಯಿಂಟ್ ಇಟ್ಕೋಬಹುದು. ಬಟ್ ಒಂದನೇ ಪಾಯಿಂಟು ಸರ್ಕಾರದ ನೈತಿಕತೆ ಪ್ರಶ್ನೆ ಮೂಡುತ್ತೆ ಇಲ್ಲಿ ಕೇವಲ ಬರೀ ಕಾನೂನಾತ್ಮಕ ತೊಡಕಿನ ಬಗ್ಗೆ ಅಷ್ಟೇ ಅಲ್ಲ, ಸರ್ಕಾರದ ಆಶೋತ್ತರಗಳೇನು, ಕನ್ನಡದ ಅಭ್ಯರ್ಥಿಗಳ ಅಥವಾ ಗ್ರಾಮೀಣದ ಅಭ್ಯರ್ಥಿಗಳನ್ನು ಕಾಪಾಡುವ ನೈತಿಕತೆ ಅವರಲ್ಲಿ ಇದೆಯಾ? ಸೊ ಅದನ್ನ ಇದು ಪ್ರಶ್ನೆ ಮಾಡುತ್ತೆ. ಇದನ್ನ ನಾವು ಕಾನೂನಾತ್ಮಕವಾಗಿ ಏನೇನೋ ಪ್ರಶ್ನೆ ಮಾಡೋಕ್ಕಾಗಲ್ಲ, ಯಾಕಂತಂದ್ರೆ ಅವರು ಆಲ್ರೆಡಿ ಅದನ್ನ ಸೇರಿಸಿದ್ದಾರೆ. ಸೊ ಅದನ್ನೇ ತಿದ್ದುಪಡಿ ಮಾಡಿಸ್ಬೇಕು. ಈಗ ನಾವು ಸರ್ಕಾರದ ಮೇಲೆ ನೈತಿಕ ಹೊಣೆ ಹೊತ್ತು ಇದನ್ನ ಮರುಪರೀಕ್ಷೆ ಮಾಡಿಸ್ಬೇಕು. ಅದ್ರ ಜೊತೆಗೇನೆ ಸರ್ಕಾರ ಆ ಏನ್ ಕ್ಲಾಸ್ ಇದೆಯಲ್ಲ ಎಲ್ಲ ಪ್ರಶ್ನೆ ಪತ್ರಿಕೆಗಳಲ್ಲಿ ಕರ್ನಾಟಕದಲ್ಲಿ ಕನ್ನಡದ ಮೊದಲ ಆದ್ಯತೆ ಇರ್ಬೇಕಲ್ವಾ, ದ್ವಂದ್ವ ಬಂದ್ರೆ ಕನ್ನಡ ನೋಡಿ ಅಂತ ಹೇಳ್ಬೇಕು ಅವರು. ಸೊ ಅದನ್ನ ತಿದ್ದುಪಡಿ ಮೊದಲು ಮಾಡಿಸ್ಬೇಕು. ಇದೇ ನಮ್ಮ ಮೊದಲ ಬೇಡಿಕೆ ಆಗಿರ್ಬೇಕು. ಇನ್ನು ಮುಂದೆ ಬರುವ ಎಲ್ಲ ಪರೀಕ್ಷೆಗಳಲ್ಲಿ ಅವರು ಒಂದು ಪಾಯಿಂಟ್ ಸೇರಿಸ್ಬಿಟ್ಟಿರ್ತಾರೆ. ಈಗ ಹಿಂದೆನೂ ಆ ರೀತಿ ಆಗಿದೆ. ಇದು ಕೇವಲ KS ಪರೀಕ್ಷೆಯಲ್ಲಿ ಆದಂಥದ್ದಲ್ಲ, ಇದು PC ಎಕ್ಸಾಮ್ ಅಲ್ಲಿ ಕೂಡ ಆ ರೀತಿ ಆಗಿದೆ. KA ನಡೆಸಿರುವಂತಹ ಎಕ್ಸಾಮ್ಗಳಲ್ಲೂ ಕೂಡ ಅವರೊಂದು ಕ್ಲಾಸ್ ಹಾಕಿರ್ತಾರೆ, ಆದ್ರಿಂದ ನಾವು ಕೋರ್ಟ್ಗೆ ಹೋಗಕ್ಕೂ ಆಗಲ್ಲ. ಸೊ ಒಂದನೇದು ಸರ್ಕಾರದ ನೈತಿಕ ಹೊಣೆ, ಎರಡನೇದು ನಾವು ಕಾನೂನಾತ್ಮಕವಾಗಿ ಕೂಡ ಜಯಿಸಬಹುದಾದಂಥ ಪಾಯಿಂಟ್ ಇದು. ಏನು ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ನಿಮಗೆ ಕನ್ನಡದ ಬಗ್ಗೆ ನಮ್ಮ ಸಿದ್ದರಾಮಯ್ಯನವರು ಬಹಳ ಆಸಕ್ತಿಯನ್ನು ಹೊಂದಿದ್ದಾರೆ. ಅಂದ್ರೆ ಕನ್ನಡದ ಪಾಠವನ್ನ ಅಥವಾ ಕನ್ನಡದ ಸಂಧಿ ಬಗ್ಗೆ, ವ್ಯಾಕರಣ ಬಗ್ಗೆ ಸದನದಲ್ಲೇ ಪಾಠ ಮಾಡಿದ್ರು 2013ರಲ್ಲಿ. ಸೊ ಈಗ ಅವರು ಕನ್ನಡದ ನೈತಿಕತೆಯನ್ನು ಹೊರಬೇಕಾಗಿದೆ, ಇಡೀ ಕನ್ನಡಿಗರ ಧ್ವನಿಯನ್ನ ಆಲಿಸಬೇಕಾಗಿದೆ. ದಯವಿಟ್ಟು ಎರಡೂ ಕಿವಿಗಳನ್ನು ಕೊಟ್ಟು ದಯವಿಟ್ಟು ಕನ್ನಡಿಗರ ಈ ನೋವಿನಿದೆ ಅದನ್ನ ಅರ್ಥ ಮಾಡಿಕೊಂಡು ನೀವು ಸೂಕ್ತ ಕ್ರಮ ತಗೊಳ್ಬೇಕು. ಸೂಕ್ತ ಕ್ರಮ ಅಂತಂದ್ರೆ KPSCನ ಮೊದಲು ಸ್ವಚ್ಛಗೊಳಿಸಬೇಕು, ಅದಾದ ನಂತರ KS ಎಕ್ಸಾಮ್ನ ಎಕ್ಸಾಮ್ ಮಾಡಲೇಬೇಕು ನೀವು. ಸೊ ನೀವು ಕನ್ನಡದ ಕಟ್ಟಾಳವಾಗಿದ್ರೆ ಅಥವಾ ನೀವು ಹೇಳಿದಂತೆ ನೀವು ನಿಮ್ಮ ರಾಜಕೀಯ ಜೀವನ ಪ್ರಾರಂಭ ಆಗಿದ್ದೆ ಕನ್ನಡದ ಹೋರಾಟದಿಂದ. ಸೊ ಅದು ಎಲ್ಲ ನಿಜ ಆಗಿದ್ರೆ ಈ ನಿಮ್ಮ ರಾಜಕೀಯ ಅಂತ್ಯದ ಈ ಗಳಿಗೆಯಲ್ಲಿ ನೀವು ಈ ಒಂದು ಮಹತ್ತರವಾದ ಡಿಸಿಷನ್ಸ್ ತಗೊಳ್ಳೇಬೇಕಿದೆ. ನಾವು ನಿಮ್ಮನ್ನ ಇಲ್ಲಿ ನೇರವಾಗಿ ದೂಷಿಸ್ತಿಲ್ಲ. ಇದಕ್ಕೆ ಸಂಬಂಧಪಟ್ಟ KPSC ಅವರೇ ಸಂಬಂಧ ಇದಕ್ಕೆ ಈ ರೀತಿ ಅಧ್ವಾನಗಳು ಕನ್ನಡದಲ್ಲಿ ಆಗಿರೋದಕ್ಕೆ ಅವರೇ ಮೇನ್ ರೀಸನ್. ಬಟ್ ನೀವು ಒಬ್ಬ ಸರ್ಕಾರದ ಮುಖ್ಯಸ್ಥರಾಗಿ ನಾವು ನಿಮ್ಮನ್ನೇ ಕೇಳಬೇಕಾಗಿದೆ. ಸೊ ನೀವೇ ಇದಕ್ಕೆ ಸೊಲ್ಯೂಷನ್ಸ್ ಕೊಡಬೇಕು. ಅವರು ನಿಮ್ಮ ಕಿವಿಯಲ್ಲಿ ಹೇಳುವ ಸುಳ್ಳುಗಳನ್ನ ನಂಬಿಕೊಂಡು ಕನ್ನಡಿಗರಿಗೆ ಮೋಸ ಮಾಡಬೇಡಿ. ದಯವಿಟ್ಟು ಇದಕ್ಕೆ ಸರಿಯಾದ ಕ್ರಮನ ನೀವು ತಗೊಳ್ಬೇಕು. ಸೊ ಆ ನಿಟ್ಟಿನಲ್ಲಿ ನೀವು ಯೋಚನೆ ಮಾಡಬೇಕು. ಸೊ ನೀವು ಕನ್ನಡದ ಬಗ್ಗೆ ನಿಜವಾಗ್ಲೂ ಅಭಿಮಾನ ಹೊಂದಿದ್ರೆ ದಯವಿಟ್ಟು ಈ ಅಭ್ಯರ್ಥಿಗಳ ಅಳಲನ್ನ ಕೇಳಿಸ್ಕೊತೀರಿ, ಇದಕ್ಕೊಂದು ಸರಿಯಾದ ತಾರ್ಕಿಕ ಅಂತ್ಯವನ್ನು ಹಾಡ್ತೀರಿ ಅಂತ ನಾವು ನಿಮ್ಮಲ್ಲಿ ನಿರೀಕ್ಷಿಸ್ತೇವೆ. ಎರಡನೇದು, ಈ ಕನ್ನಡದಲ್ಲಿ ಏನೇನೆಲ್ಲ ತೊಂದರೆ ಆಗಿದೆ ಅನ್ನೋದು ನಮ್ಮ ಪಾಂಚಜನ್ಯ IAS ಆಫಿಷಿಯಲ್ ಅನ್ನೋ ಒಬ್ಬ ಸರ್ ಅವರು ಎಕ್ಸ್ಪ್ಲೈನ್ ಮಾಡಿದ್ದಾರೆ, ಪ್ರವೀಣ್ ಸರ್ ಅಂತ. ಅವರು ಈ ವಿಡಿಯೋದ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೇನೆ. ಸೊ ಈ ವಿಡಿಯೋನ ನೀವು ನೋಡಿ. ಸೊ ಈ ವಿಡಿಯೋ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಈ ಕನ್ನಡದಲ್ಲಿ ಏನೆಲ್ಲ ತಪ್ಪುಗಳನ್ನ ಮಾಡಿದ್ದಾರೆ ಪ್ರಶ್ನೆ ಪತ್ರಿಕೆಯಲ್ಲಿ ಅನ್ನೋದು. ಸೊ ನಿಮ್ಗೆ ಗೊತ್ತೇ ಇದೆ, ಈಗಾಗಲೇ ಯಾರೆಲ್ಲ ಫಾಲೋ ಮಾಡಿದಾರ, ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಇದ್ದೀರಾ, ನಿಮ್ಗೆ ಗೊತ್ತೇ ಇದೆ ಏನೆಲ್ಲ ಕನ್ನಡದ ಅಧ್ವಾನಗಳಾಗಿವೆ KS ಪ್ರಿಲಿಮ್ಸ್ ಪರೀಕ್ಷೆಯಲ್ಲಿ ಅಂತ. ಸೊ ನಾನು ಕೂಡ ನಮ್ಮ ಟಾರ್ಗೆಟ್ 100 ಟೆಲಿಗ್ರಾಮ್ ಚಾನಲ್ ಅಲ್ಲಿ ಅದನ್ನ ಅಪ್ಲೋಡ್ ಮಾಡಿರ್ತೀನಿ. ಅಂದ್ರೆ ಎಷ್ಟು ಪ್ರಶ್ನೆಗಳು ತಪ್ಪಾಗಿವೆ ಅಂತ. ಕನಿಷ್ಠ 58 ಪ್ರಶ್ನೆಗಳು 2 ಪೇಪರ್ ಸೇರಿಸಿ ಕನ್ನಡದಲ್ಲಿ ತರ್ಜುಮೆ ಯದ್ವಾ ಆಗಿದೆ. ಸೊ 58 ಪ್ರಶ್ನೆಗಳು ಇಂಟು 2 ಅಂತಂದ್ರೆ 116 ಮಾರ್ಕ್ಸ್. ಈ 116 ಮಾರ್ಕ್ಸ್ ಈ ಸಲ ಪ್ರಿಲಿಮ್ಸ್ನ ಏನದು ಕಟ್ ಆಫ್ ಕೂಡ ಆಗ್ಬೋದು. ಇದು ರೂರಲ್ ಅಭ್ಯರ್ಥಿಗಳಿಗೆ 116 ತೆಗೆದ್ರೆ ಪಾಸ್ ಆಗೋ ಪರಿಸ್ಥಿತಿ ಇದೆ. ಸೊ 58 ಪ್ರಶ್ನೆಗಳೇ ನೀವು ತಪ್ಪು ಕೊಟ್ರೆ ಅವ್ರನ್ನ ನೀವು ಮೊದಲೇನೆ ಆಚೆ ನುಗ್ದಂಗೆ ಆಗುತ್ತೆ. ಸೊ ಈ 58 ಪ್ರಶ್ನೆಗಳಿಗೆ ನೀವು ಗ್ರೇಸ್ ಅಂಕ ಕೊಡ್ತೀರಾ? ಅದಕ್ಕೂ ಇಲ್ಲಿದೆ ಸೊಲ್ಯೂಷನ್ಸ್. ಒಂದು ನಿಮಿಷ. ಕರ್ನಾಟಕ ಲೋಕಸೇವಾ ಆಯೋಗ ದಿನಾಂಕ 29/8/2024 ಅಂದ್ರೆ ಈ ರೀತಿ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಪ್ರಶ್ನೆಗಳು ಶುರುವಾದಾಗ ನಾವು ಯಾವುದೇ ರೀತಿ ಭಾಷಾಂತರ ಪ್ರಶ್ನೆಗಳನ್ನ ಆಯೋಗದ
ಕಚೇರಿಯಲ್ಲಿ ಭಾಷಾಂತರ ಮಾಡಿದ್ದೇವೆ, ಯಾವುದೇ ರೀತಿ ಕೃತಕ ಬುದ್ಧಿಮತ್ತೆಗಳು ಅಥವಾ ಗೂಗಲ್ ಟ್ರಾನ್ಸ್ಲೇಷನ್ ಅನ್ನು ಬಳಸಿಲ್ಲ ಅಂತ ಸಮಜಾಯಿಸಿ ಕೊಟ್ಟಿದೆ. ಆದಾಗೂ ಏನಾದರೂ ನಿಮ್ಮ ಪ್ರಶ್ನೆ ಪತ್ರಿಕೆಗಳಲ್ಲಿ ಪ್ರಾಬ್ಲಮ್ ಇದ್ರೆ ನಾವು ತಜ್ಞರ ಸಮಿತಿಯನ್ನು ರಚನೆ ಮಾಡ್ತೀವಿ. ನೀವು ಅವಕ್ಕೆ ಆಕ್ಷೇಪಣೆ ಸಲ್ಲಿಸಿ, ಅವುಗಳಿಗೆ ಆಕ್ಷೇಪಣೆ ನಿಜವಾಗಿದ್ರೆ ನಾವು ಅವುಗಳಿಗೆ ಸರಿಯಾದ ಸೂಕ್ತ ಕ್ರಮವನ್ನು ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಸೂಕ್ತ ಕ್ರಮ ಅಂದ್ರೆ ಏನು? ಗ್ರೇಸ್ ಅಂಕನ, ನಿಮ್ಮ ಗ್ರೇಸ್ ಅಂಕ ಯಾವ ಆಧಾರದ ಮೇಲೆ ನೀವು ಕೊಡ್ತೀರಾ? ಗ್ರೇಸ್ ಅಂಕ ಒಂದು ನಿಮ್ಮ ಪ್ಯಾರಾಗ್ರಾಫ್ ಕೊಟ್ಟಿದ್ದೀರಲ್ವಾ, ಪೇಪರ್ 2 ಅಲ್ಲಿ 2 ಪ್ಯಾರಾಗ್ರಾಫ್ ಕೊಟ್ಟಿದ್ದೀರಾ. ಆ 2 ಪ್ಯಾರಾಗ್ರಾಫ್ ಓದಕ್ಕೆ ಕನಿಷ್ಠ ಓದಿ ಅರ್ಥ ಮಾಡ್ಕೊಳ್ಳೋಕೆ ಕನಿಷ್ಠ 10 ರಿಂದ 20 ನಿಮಿಷ ಬೇಕು. ಕನ್ನಡದಲ್ಲಿ ಅರ್ಥನೇ ಆಗೋದಿಲ್ಲ, ಅದು ಅಷ್ಟು ಇದೆ, ಹಂಗಿದೆ ಅದು. ಸೊ 10 ರಿಂದ 20 ನಿಮಿಷ ಕೊಟ್ಟರು ಅರ್ಥ ಆಗಲ್ಲ. ಆ 3 ಕ್ವಶನ್ಸ್ ಆನ್ಸರು ಸಿಗಲ್ಲ. ಅದರಲ್ಲಿ ಅರ್ಥನೇ ಆಗದಿರುವಂತ ಅಸಂಬಂಧ ಪದ ಪ್ರಯೋಗ ಮಾಡಿದ್ದೀರಾ ಅಥವಾ ವಾಕ್ಯಗಳ ಜೋಡಣೆ ಸರಿಯಾಗಿಲ್ಲ, ಯಾವುದೇ ರೀತಿ ಅದು ಕನ್ನಡದ ಗೂಗಲ್ ಟ್ರಾನ್ಸ್ಲೇಷನ್ ಅನ್ನೋದು ನಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ. ನೀವು ಸಮಜಾಯಿಸಿ ಕೊಡ್ಬೋದು, ಬಟ್ ಅದಕ್ಕೆ ಸರಿಯಾದ ಉತ್ತರ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ. ಸತ್ಯವನ್ನ ನೀವು ಮರೆಮಾಚಕ್ಕೆ ಆಗದೇ ಇಲ್ಲ. ಮತ್ತೆ ಇದಕ್ಕೆ ಸೂಕ್ತ ಕ್ರಮ ಗ್ರೇಸ್ ಅಂಕ ಕೊಡೋದಾದ್ರೆ 58 ಪ್ರಶ್ನೆಗಳಿಗೂ ಗ್ರೇಸ್ ಅಂಕ ಕೊಡ್ತೀರಾ? ಅಥವಾ ಬಹಳ ಲೋಪ ಆಗಿರುವಂತ ಕೆಲವೊಂದಿಷ್ಟು ಪ್ರಶ್ನೆಗಳಿಗೆ ಗ್ರೇಸ್ ಅಂಕ ಕೊಟ್ಟು ಕೈ ತೊಗೊಂಡ್ಬಿಡ್ತೀರಾ? ಗ್ರೇಸ್ ಅಂಕ ಅಂದ್ರೆ ಯಾವ ರೀತಿ? ನೀವು ಬರೀ ಆ ಅಂಕ ಈಗ ನೋಡಿ, ಒಂದು ಪ್ಯಾರಾಗ್ರಾಫ್ಗೆ 3 ಪ್ರಶ್ನೆಗಳನ್ನು ಕೇಳಿದಿರ. ಆ ಪ್ಯಾರಾಗ್ರಾಫ್ ಓದಿ ಅರ್ಥ ಮಾಡ್ಕೊಳಕ್ಕೆ ನನಗೆ 10 ರಿಂದ 20 ನಿಮಿಷ ಟೈಮ್ ವೇಸ್ಟ್ ಆಯ್ತು. ಆ ವೇಸ್ಟ್ ಆದ ಟೈಮ್ಗೆ ಏನು ಗ್ರೇಸ್ ಅಂಕ ಕೊಡ್ತೀರಾ ನೀವು? ಈ 3 ಪ್ರಶ್ನೆಗಳಿಗೆ 2 ಅಂಕ ಕೊಟ್ಟು 6 ಅಂಕಗಳನ್ನು ಕೊಡ್ಬೋದು. ಈ 10 ರಿಂದ 20 ನಿಮಿಷ ವೇಸ್ಟ್ ಆಗಿದ್ದಕ್ಕೆ ಎಷ್ಟು ಗ್ರೇಸ್ ಅಂಕ ಕೊಡ್ತೀರಾ? ನಿಮಗೆ ಗೊತ್ತೇ ಇದೆ, 70 ರಿಂದ 80 ಪೇಜ್ಗಳಲ್ಲಿ ನೀವು ಕ್ವಶನ್ ಪೇಪರ್ನ ರೆಡಿ ಮಾಡಿದಿರ. 70 ರಿಂದ 80 ಪೇಜನ್ನು ಆನ್ಸರ್ ಮಾಡೋಕ್ಕೆ ಎಷ್ಟು ಸಮಯ ಬೇಕು? ಅದರಲ್ಲಿ ಈಗ ಬರೀ ಕ್ವಶನ್ಸ್ಗಳಿಗೆ ನೀವು ತಪ್ಪಾದ ಇದಕ್ಕೆ ನೀವು ಗ್ರೇಸ್ ಅಂಕ ಕೊಟ್ರೆ, ಈ ವ್ಯರ್ಥವಾದ ಸಮಯಕ್ಕೆ ಯಾರು ಗ್ರೇಸ್ ಅಂಕ ಕೊಡೋರು? ನೀವು ಗ್ರೇಸ್ ಅಂಕ ಕೊಟ್ಟು ಕೈ ತಕೊಂಡ್ಬಿಡ್ಬೋದು ಅನ್ನೋದು ವಿಚಾರದಲ್ಲಿ ಇದ್ರೆ ನೀವು ಇದನ್ನ ಕೂಡ ಯೋಚನೆ ಮಾಡ್ಬೇಕಲ್ವಾ? ಇದೇ 10 ರಿಂದ 20 ನಿಮಿಷ ನಾವು ಆ 2 ಪ್ಯಾರಾಗ್ರಾಫ್ ನೀವೇನು ಪೇಪರ್ 2 ಅಲ್ಲಿ ಕೇಳಿದಿರ, ಆ 2 ಪ್ಯಾರಾಗ್ರಾಫ್ ನಮ್ಮ ಕರ್ನಾಟಕದ 224 MLAಗಳಿಗೆ ಒಂದು ದಿವಸ ಸದನದಲ್ಲಿ ಕೊಡ್ತೇವೆ. 15 ರಿಂದ 20 ನಿಮಿಷದಲ್ಲಿ ಅವರೆಲ್ಲರೂ ಆ 8 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟರೆ ನೋಡೋಣ ಏನಾಗುತ್ತೆ ಅಂತ. ನಮ್ಗೇನು ಯಾವುದೇ ಹೋರಾಟನೂ ಮಾಡಲ್ಲ, ಯಾರು ಏನು ಮಾಡೋದೇ ಇಲ್ಲ. ಸೊ ನೀವು ಅದನ್ನ ಅರ್ಥ ಮಾಡ್ಕೋಬೇಕು. ಗ್ರೇಸ್ ಅಂಕ ಕೊಟ್ಟು ನೀವು ಆಲ್ರೆಡಿ ನಿಮ್ಮ ಕಿವಿ ಮುಚ್ಚಿವೆ, ನಿಮ್ಗೆ ಯಾರು ನ್ಯಾಯನೂ ಕಾಣಿಸಲ್ಲ, ಏನೂ ಕಾಣಿಸಲ್ಲ. ನೀವು ನಿಮ್ಮದೇ ಆದ ಕಾನೂನು, ನಿಮ್ಮದೇ ಆದ ಇದು. ಸೊ ಸರ್ಕಾರ ಇದನ್ನ ಗಮನಿಸಬೇಕು. ಸರ್ಕಾರ ಕೇವಲ ಇಚ್ಛಾಶಕ್ತಿ ಕೊರತೆಯಿಂದ ಈ ರೀತಿ ಆಗುತ್ತಾ ಇದೆ. ಸರ್ಕಾರಕ್ಕೆ ಇದೇನು ದೊಡ್ಡ ಕೆಲಸ ಅಲ್ಲ. ಸೊ ಸರ್ಕಾರ ನೀವು ಬಂದಿರೋ ಅಧಿಕಾರಕ್ಕೆ PSI ಸ್ಕ್ಯಾಮ್ ಅಲ್ಲಿ ಮರುಪರೀಕ್ಷೆಯಾಗಿ ಅವಾಗೆಲ್ಲ ಹೋರಾಟ ಮಾಡುವಾಗ ಮುಂಚೂಣಿಯಲ್ಲಿ ಬಂದು ಫ್ರೀಡಂ ಪಾರ್ಕ್ನಲ್ಲಿ ಬಂದು ಸಿದ್ದರಾಮಯ್ಯ ಭೇಟಿ ಆಗ್ತಿದ್ರು, ಪ್ರಿಯಾಂಕ್ ಖರ್ಗೆ ಅವರು ಭೇಟಿ ಆಗ್ತಿದ್ರು, ಉಳಿದವರೆಲ್ಲರೂ ಭೇಟಿ ಆಗ್ತಿದ್ರು. ಬಟ್ ಈಗ ಯಾಕೆ ನಮ್ಮನ್ನ ಯಾರು ಕೇಳ್ತಾ ಇಲ್ಲ? ಕರೆಸಿ ಕೇಳಿ. ಫ್ರೀಡಂ ಪಾರ್ಕ್ಗೆ ಬಂದು ಕೇಳುವಂತ ವ್ಯವಧಾನ ಇಟ್ಕೊಂಡಿರುವಂತ ನೀವು ಈಗ ಅಭ್ಯರ್ಥಿಗಳಿಗೆ ತೊಂದರೆ ಆದಾಗ ಅವರನ್ನ ಕರೆಸಿ ಏನಾಗಿದೆ ನಿಮ್ ತೊಂದರೆ ಅಂತ ಕೇಳುವ ವ್ಯವಧಾನ ಯಾಕೆ ಇಟ್ಕೊಳ್ತಾ ಇಲ್ಲ? ನಾವು ಹೋರಾಟ ಮಾಡಿನೇ ಗೆಲ್ಬೇಕಾ? ಕರ್ನಾಟಕದಲ್ಲಿ ಕನ್ನಡಕ್ಕಾಗಿ ಹೋರಾಟ ಮಾಡಿ ಕರ್ನಾಟಕ ಸರ್ಕಾರದ ವಿರುದ್ಧ, ಅದು ಕೇಂದ್ರದ ವಿರುದ್ಧ ಹೋರಾಡೋಣ. ಕೇಂದ್ರ ಹಿಂದಿ ಇರುತ್ತೆ, ಏನೋ ಮಾಡುತ್ತೆ ಅಂತ ನಾವು ಹೋರಾಡೋಣ ಬೇಕಾದ್ರೆ. ಕರ್ನಾಟಕ ಸರ್ಕಾರದ ವಿರುದ್ಧನೇ ನಾವು ಕನ್ನಡಕ್ಕಾಗಿ ಹೋರಾಟ ಮಾಡುವ ಪರಿಸ್ಥಿತಿ ಬಂತಲ್ಲ ಅಂತ ಖಂಡಿತ ಇದು ಬಹಳ ನೋವಿನ ಸಂಗತಿ. ಇದು ಒಂದು. ಇನ್ನು ಎರಡನೇದು ಪ್ರಾಬ್ಲಮ್ ನಾನು ಹೇಳಿದೆ ನಿಮ್ಗೆ. ಒಂದನೇ ಪ್ರಾಬ್ಲಮ್ ಕನ್ನಡ ಟ್ರಾನ್ಸ್ಲೇಷನ್, ಎರಡನೇ ಪ್ರಾಬ್ಲಮ್ KS ಅಲ್ಲಿ ಆಗಿದ್ದು ಅಧಿಸೂಚನೆಯಲ್ಲಿ ಪ್ರಕಟಿಸಿದ ಪಠ್ಯಕ್ರಮ ಪಾಲಿಸದೇ ಇರೋದು. ಅಧಿಸೂಚನೆಯಲ್ಲಿ 40 ಅಂಕಗಳನ್ನು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆ ವಿಷಯಗಳು ಒಳಗೊಂಡಂತೆ ಸಾಮಾನ್ಯ ಅಧ್ಯಯನ ಅಂತ ಕೇಳಿದಿರ. ಮತ್ತೆ ಎರಡನೇದು ಮಾನವಿಕ ಶಾಸ್ತ್ರ, ಇದನ್ನ ಕೇಳಿದಿರ. ಆದ್ರೆ ಪತ್ರಿಕೆ 2ರಲ್ಲಿ ಸಾಮಾನ್ಯ ಮನೋಸಾಮರ್ಥ್ಯ ಜನರಲ್ ಮೆಂಟಲ್ ಎಬಿಲಿಟಿಯಿಂದ 30 ಪ್ರಶ್ನೆ ಕೇಳ್ತೀನಿ ಅಂತ ಹೇಳಿದ್ರಿ. ಆದ್ರೆ ಜನರಲ್ ಮೆಂಟಲ್ ಎಬಿಲಿಟಿ ಅಂದ್ರೆ ಏನು ಅಂತಾನೂ ಕೂಡ ಎಕ್ಸ್ಪ್ಲೇನ್ ಮಾಡಿದಿರಾ ಇಲ್ಲಿ. ಸಾಮಾನ್ಯ ಮನೋಸಾಮರ್ಥ್ಯ ಅಂದ್ರೆ ಏನು ಅಂತ. ಸೊ ಇದರಿಂದ ಕೇಳಿದ ಪ್ರಶ್ನೆಗಳು ಎಷ್ಟು? ನೀವು 10 ಮೆಂಟಲ್ ಎಬಿಲಿಟಿ ಪ್ರಶ್ನೆ ಕೇಳಿದಿರ, 8 ಪ್ಯಾಸೇಜ್ ಕೇಳಿದಿರ. ಸೊ 2 ಸೇರಿ 18 ಆಯ್ತು. ಇನ್ನು 12 ಪ್ರಶ್ನೆಗಳು ಯಾರು ಕೇಳೋರು? ಸೊ ನೀವೇ ಹೇಳಿರುವಂತ ಅಧಿಸೂಚನೆಯಲ್ಲಿ ಹೇಳಿರುವಂತ ಸಿಲೆಬಸ್ ನೀವು ಫಾಲೋ ಮಾಡಲ್ಲ ಅಂತಂದ್ರೆ ಯಾವ ರೀತಿ ವಿದ್ಯಾರ್ಥಿಗಳು ತಯಾರಿ ಮಾಡಬೇಕು? ನೀವು ಈ ಸಿಲೆಬಸ್ ಯಾರು ಕೂಡಿ ಡಿಸೈಡ್ ಮಾಡಿದಾರಲ್ಲ ಅವರಿಗೆ ಅಪಹಾಸ್ಯ ಮಾಡ್ತಾ ಇದ್ದೀರಾ. ಅವ್ರು ಏನೋ ಒಂದು ತಜ್ಞರ ಸಮಿತಿ ಕೂಡಿ ಈ ಸಿಲೆಬಸ್ ನ ತಯಾರಿ ಮಾಡಿದಾರಲ್ವಾ, ಪೇಪರ್ ತಯಾರಿಸೋರಿಗೆ ಇದನ್ನ ಫಾಲೋ ಮಾಡ್ಬೇಕು ಅನ್ನೋ ಕನಿಷ್ಠ ಜ್ಞಾನ ಯಾಕಿಲ್ಲ? ಅವರು ಏನೋ ಒಂದು ವೈಜ್ಞಾನಿಕ ಕಾರಣ ಇಟ್ಕೊಂಡೇ ಅಲ್ವಾ ಸಿಲೆಬಸ್ ಕೊಟ್ಟಿರೋದು. ಇಲ್ಲ ಅಂತಂದ್ರೆ GS1 ಜನರಲ್ ನಾಲೆಜ್ ಕೇಳ್ತೀವಿ, GS2 ಜನರಲ್ ನಾಲೆಜ್ ಕೇಳ್ತೀವಿ ಅಂತ ಅಷ್ಟೇ ಕೊಡೋದಿತ್ತು ನೀವು.
ಸೂರ್ಯನ ಕೆಳಗಿರುವ ಎಲ್ಲ ವಿಷಯಗಳ ಬಗ್ಗೆ, ಭೂಮಿ ಮೇಲಿರುವ ಎಲ್ಲಾ ವಿಷಯಗಳ ಬಗ್ಗೆ ನಾವು ಏನ್ ಬೇಕಾದ್ರೂ ಪ್ರಶ್ನೆ ಕೇಳ್ತೀವಿ ಅಂತ ಹೇಳ್ಬಿಡಿ. ಎಷ್ಟು ಬೇಕಾದ್ರೂ ನಮ್ಮ ಮನಸ್ಸು ಇಚ್ಛೆ ಕೇಳ್ತೀವಿ ಅಂತ ಹೇಳ್ಬಿಡಿ. ಇದು KS ಪ್ರಿಲಿಮ್ಸ್ ಪರೀಕ್ಷೆಯಲ್ಲಿ ಆದಂತ ಅಷ್ಟೇ ಅಲ್ಲ, ಬೇರೆ ಎಲ್ಲಾ ಪರೀಕ್ಷೆಗಳಲ್ಲೂ ಕರ್ನಾಟಕದಲ್ಲಂತೂ ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಒಂದ್ಸಲ 24 ಪ್ರಶ್ನೆಗಳು ಸೈನ್ಸ್ ಅಲ್ಲಿ ಕೇಳ್ತಾರೆ, ಒಂದ್ಸಲ ಮಾಡರ್ನ್ ಹಿಸ್ಟ್ರಿಯಿಂದ ಒಂದೇ ಕ್ವಶನ್ ಕೇಳ್ತಾರೆ. ಈ ಸಲ KS ಪ್ರಿಲಿಮ್ಸ್ ಅಲ್ಲಿ ಮಾಡರ್ನ್ ಹಿಸ್ಟ್ರಿಯಿಂದ ಪ್ರಶ್ನೆನೇ ಇಲ್ಲ. ಸೊ ಈ ರೀತಿ ಆಗಿದ್ರೆ ಖಂಡಿತ ಅದು ತಪ್ಪಾಗುತ್ತೆ. ನೀವು ಪ್ರೀವಿಯಸ್ ಇಯರ್ ಪ್ಯಾಟರ್ನ್ ಆದ್ರೂ ನೋಡ್ಬೋದಿತ್ತು. ನೀವೇ ಕಂಡಕ್ಟ್ ಮಾಡಿರುವಂತ KS ಪ್ರಿಲಿಮ್ಸ್ 3 ವರ್ಷ, 3 KS ಪ್ರಿಲಿಮ್ಸ್ ಪ್ರಶ್ನೆ ಪತ್ರಿಕೆ ನೋಡಿದ್ರೆ ನಿಮ್ಗೆ ಅರ್ಥ ಆಗ್ತಿತ್ತು. ನೀವು ಎಷ್ಟೇ ಕಠಿಣ ಪರೀಕ್ಷೆ ಕಂಡಕ್ಟ್ ಮಾಡ್ರಿ, ಕರ್ನಾಟಕದವರು 384 ಜನ ಆಫೀಸರ್ಸ್ ಆಗೇ ಆಗ್ತಾರೆ. ಸೊ ಅದೇನು ನಿಮ್ಗೆ ನಿಮ್ಗೆ ನಾವು ಹೇಳ್ಬೇಕಾಗಿಲ್ಲ, ನಿಮ್ಗೆ ಗೊತ್ತಾ ಇದೆ. ಬಟ್ ಓದೋರಿಗೆ ಮತ್ತೆ ಎಲ್ಲರಿಗೂ ಒಂದು ಆಗುವಂತ ನೀವು ಪರೀಕ್ಷೆ ನಡೆಸಬೇಕಿತ್ತು. ಸೊ ಇದೆಲ್ಲದರ ಕುರಿತು ಬೇರೆ ಬೇರೆ KSಗೆ ಟೀಚ್ ಮಾಡುವಂತ ಹಲವಾರು ಕೋಚಿಂಗ್ ಸಂಸ್ಥೆಗಳು ಕೂಡ ಧ್ವನಿ ಎತ್ತಿವೆ. ಸೊ ನಾನು ನಂಗೆ ತಿಳಿದಿದ್ದನ್ನ ಇಲ್ಲಿ ಹೇಳಿದ್ದೇನೆ. ಇನ್ನು ಮುಂದೆ ನಾನು KPSCಯಲ್ಲಿ ಇರುವ ಸಮಸ್ಯೆಗಳ ಕುರಿತು ನಾನು ಡಿಸ್ಕಸ್ ಮಾಡ್ತಾ ಇದ್ದೇನೆ. KPSCಯ ಪ್ರಮುಖ ಸಮಸ್ಯೆಗಳು ಏನು ನಮಗೆಲ್ಲ ಕಾಡೋದು, ಸ್ಪರ್ಧಾತ್ಮಕ ಪರೀಕ್ಷೆ ಅಭ್ಯರ್ಥಿಯಾಗಿ ಮೊದಲನೇ ಪ್ರಶ್ನೆ ಪತ್ರಿಕೆ ಲೀಕ್. ಇದಕ್ಕೆ ಏನು ಪ್ರೂಫ್ ಕೊಡೋದೇ ಬೇಡ. ಎಲ್ರಿಗೂ ಕರ್ನಾಟಕದ ಸಣ್ಣ ಮಗುವಿನಿಂದ ಹಿಡಿದು ಒಂದು 6 ವರ್ಷದ ಮಗುವಿನ ಹಿಡಿದು 60 ವರ್ಷದ ಎಲ್ಲರಿಗೂ ಗೊತ್ತು, ಕರ್ನಾಟಕದಲ್ಲಿ ಒಂದಿಲ್ಲ ಒಂದಿನ ಪ್ರಶ್ನೆ ಪತ್ರಿಕೆ ಲೀಕ್ ಬಗ್ಗೆ ಸುದ್ದಿ ಇದ್ದೇ ಇರುತ್ತೆ. PSI ಸ್ಕ್ಯಾಮ್ ಆದ್ಮೇಲೆ ಅಥವಾ PSI ಆಗಿರುವಂತಹ ದುರಂತದ ಆದ್ಮೇಲೂ ಕೂಡ ಎಚ್ಚೆತ್ಕೊಳ್ಳದೆ ಮತ್ತೆ ಅದೇ ರೀತಿಯ ರಿಪಿಟೇಷನ್ಸ್ ಗಳು ಆಗ್ತಾ ಇದೆ. ಸೊ ಇದಕ್ಕೆ ಪ್ರಶ್ನೆ ಪತ್ರಿಕೆ ಲೀಕ್ ಆಗ್ತಾ ಇದೆ, ಸರಿಯಾದ ಸಮಯಕ್ಕೆ ಅಧಿಸೂಚನೆ ಆಗೋದಿಲ್ಲ, ಪರೀಕ್ಷೆ ಕೂಡ ಆಗೋದಿಲ್ಲ, ಫಲಿತಾಂಶಗಳು ಯಾವಾಗ ಪ್ರಕಟ ಆಗುತ್ತೆ. ಸೆಕೆಂಡ್ ವೇಟಿಂಗ್ ಲಿಸ್ಟ್ ರಿಲೀಸ್ ಮಾಡ್ತಾರೆ ಆಫ್ಟರ್ 7 years. 2017 ಅಲ್ಲಿ ನೋಟಿಫಿಕೇಶನ್ ಆಗಿರೋದು, 2024 ಅಲ್ಲಿ ಸೆಕೆಂಡ್ ವೇಟಿಂಗ್ ಲಿಸ್ಟ್ ಬರುತ್ತೆ. ರಿಸಲ್ಟ್ ಕೂಡ ಕೆಲವೊಂದು ಅಧಿಸೂಚನೆ 5 ವರ್ಷ ಆದ್ರೂ ಇನ್ನೂ ಬಂದೇ ಇಲ್ಲ. ಅಧಿಸೂಚನೆ ಅಂದ್ರೆ ಅದ್ವಾ ತಮ್ಮ ಮನಸ್ಸೋ ಇಚ್ಛೆ ಅವ್ರು ಯಾವಾಗ ಬೇಕಾದ್ರೂ ಕೊಡ್ತಾರೆ. ಕ್ಯಾಲೆಂಡರ್ ಇಲ್ಲ, ಸರಿಯಾಗಿ ಏನೂ ಬಳಸೋದಿಲ್ಲ. ಇದು ನೀವು ಕ್ಯಾಲೆಂಡರ್ ನೀಡಬೇಕಾಗಿರೋದು ನಿಮ್ಮ ಕರ್ತವ್ಯ. ಅದು ನಿಮ್ಗೆ ಎಷ್ಟೋ ಸಮಿತಿಗಳು, ಎಷ್ಟೋ ಶಿಫಾರಸುಗಳು ನೀವು ಮಾಡಿದೀವಲ್ವಾ. ಸೊ ಇಷ್ಟು ಅಧಿಸೂಚನೆಯನ್ನು ಇಷ್ಟು ಮಾಡಬೇಕು, ಪರೀಕ್ಷೆಗಳನ್ನ ಈ ರೀತಿ ತಗೋಬೇಕು, ಈ ರೀತಿ ಇಷ್ಟು ದಿನಾಂಕದ ಒಳಗಡೆ ನಾವು ಫಲಿತಾಂಶ ಪ್ರಕಟ ಮಾಡಬೇಕು ಅನ್ನೋ ಟಾರ್ಗೆಟೇ ನಿಮ್ಗಿಲ್ಲ. ಬಟ್ ಆದ್ರೂ ಈ ಸಲ KS ಪ್ರಿಲಿಮ್ಸ್ ಬಹಳ ತರಾತುರಿಯಲ್ಲಿ ನಡೆಸಬೇಕು ಅನ್ನೋ ನಿಮ್ಮ ಇದು ನೋಡಿ ನಾವು ಖುಷಿಯಾಗಿದ್ವಿ. ಬಟ್ ಅದರಲ್ಲಿ ಈ ರೀತಿ ದ್ವಂದ್ವಗಳು, ಈ ರೀತಿ ತಪ್ಪುಗಳು ನೀವು ಮಾಡ್ತೀರಿ ಅಂತಂದ್ರೆ ಅದಕ್ಕೆ ಯಾವುದೇ ಅರ್ಥ ಇಲ್ಲ. ಇವೆರಡು ತೊಂದರೆ, ಪ್ರಶ್ನೆ ಪತ್ರಿಕೆ ಲೀಕ್ ಮತ್ತೆ ಸರಿಯಾದ ಸಮಯಕ್ಕೆ ಅಧಿಸೂಚನೆ ಆಗದೆ ಇರೋ ನಿಮ್ಗೆ ಗೊತ್ತಾ ಇದೆ 2 ಸಮಸ್ಯೆಗಳು. ಅವಕ್ಕೆ ಏನು ಸೊಲ್ಯೂಷನ್ ಇದೆ ಅನ್ನೋದು ಕೂಡ ನಾನು ಡಿಸ್ಕಸ್ ಮಾಡ್ತೇನೆ. ಇನ್ನೊಂದು ಅಂತಂದ್ರೆ ಒಂದೇ ರೀತಿಯ ಹುದ್ದೆಗೆ ವಿವಿಧ ಅಧಿಸೂಚನೆಗಳು ಮತ್ತು ಅದರಲ್ಲಿ ಬಹಳ ಕಡಿಮೆ ಹುದ್ದೆಗಳು ನೇಮಕಾತಿ ಆಗುತ್ತೆ. ಇದು ನಿಮಗೆ ತೊಂದರೆ ಅನಿಸ್ತಾ ಇರ್ಬೋದು. ಬಹಳಷ್ಟು ಜನ ಈಗ ವಿಡಿಯೋ ನೋಡೋರಿಗೆ ಒಂದೇ ರೀತಿ ಹುದ್ದೆ ಇರುತ್ತೆ, ಯಾವುದೋ ಒಂದು ಹುದ್ದೆಗೆ ಬರೀ 5 ಪೋಸ್ಟ್ಗೆ 21 ಪೋಸ್ಟ್ಗೆ ನೋಟಿಫಿಕೇಶನ್ ಆಗುತ್ತೆ, ಬರೀ 7 ಪೋಸ್ಟ್ಗೆ ನೋಟಿಫಿಕೇಶನ್ ಆಗುತ್ತೆ, ಒಂದೇ ಪೋಸ್ಟ್ಗೂ ನೋಟಿಫಿಕೇಶನ್ ಆಗಿದೆ. ನಿಮ್ಗೆ ತೋರಿಸ್ತೀನಿ ನಾನು ಸುಳ್ಳು ಹೇಳಿದ್ರೆ ನೀವು ಈ ಪ್ರಜಾವಾಣಿ ಇದರಲ್ಲಿ ನೋಡಿ, 11 ತಿಂಗಳಲ್ಲಿ 2200 ಹುದ್ದೆಗಳಿಗೆ 19 ಅಧಿಸೂಚನೆಗಳಾಗಿವೆ. ಆದ್ರೆ ಒಂದೇ ಪರೀಕ್ಷೆ ಆಗಿರೋದು, 19 ಅಧಿಸೂಚನೆ. ಸೊ ಇದಕ್ಕೆ ನಾನು ಸೊಲ್ಯೂಷನ್ಸ್ ಕೊಡೋದಕ್ಕಿಂತ ಮೊದಲೇನೆ, ನಾನು ಈ ರೀತಿ ಥಿಂಕ್ ಮಾಡೋಕ್ಕಿಂತ ಮೊದಲೇನೆ ನಿಮಗೆ ಕರ್ನಾಟಕ ಆಡಳಿತ ಶಿಫಾರಸು ಆಯೋಗ ಅದು ನಿಮಗೆ ಏನದು ಈಗಾಗಲೇ ಸೊಲ್ಯೂಷನ್ಸ್ ಕೊಟ್ಟಿದೆ, ತೋರಿಸ್ತೀನಿ ನಾನು ನಿಮಗೆ. ನಿಮಿಷ ಇರಿ. ಕರ್ನಾಟಕ ಆಡಳಿತ ಸುಧಾರಣಾ ಆಯೋಗ ಎರಡನೇ ಆಯೋಗ ಇದು. 1ನೇ ಆಯೋಗ ಬೇರೆಯವರಿತ್ತು, 2ನೇ ಆಯೋಗ ವಿಜಯ್ ಭಾಸ್ಕರ್ ಸರ್ ಅವರ ಅಧ್ಯಕ್ಷತೆಯಲ್ಲಿದೆ. ಸೊ ಅವರು ಕೂಡ ತಮ್ಮ ಇದರಲ್ಲಿ 5ನೇ ರಿಪೋರ್ಟ್ನಲ್ಲಿ ಹೇಳಿದ್ರು ಯಾವ ರೀತಿ ಇದಕ್ಕೆ ಸೊಲ್ಯೂಷನ್ಸ್ ಇದೆ ಅಂತ. ಸೊ ಸೊಲ್ಯೂಷನ್ಸ್ ಮಾತಾಡುವಾಗ ನಾನು ಅದನ್ನ ಹೇಳ್ತೀನಿ. ಸೊ ಈ ವಿವಿಧ ಅಧಿಸೂಚನೆಗಳು ಕಂಡಕ್ಟ್ ಆಗ್ತವೆ, ಎಕ್ಸಾಮ್ ಆಗೋಕ್ಕೇನೆ 5-6 ತಿಂಗಳಾಗುತ್ತೆ, ಅದ್ರ ಮೇಲೆ ರಿಸಲ್ಟ್ ಬರೋಕ್ಕೆ ಬಹಳ ಲೇಟ್ ಆಗುತ್ತೆ. ಈ ರೀತಿ ಆದಾಗ ಏನಾಗುತ್ತೆ ಗೊತ್ತಾ, ಈ 7 ಪೋಸ್ಟ್ಗೆ ಅಥವಾ 21 ಪೋಸ್ಟ್ಗೆ, 10 ಪೋಸ್ಟ್ಗೆ, 15 ಪೋಸ್ಟ್ಗೆ ನೋಟಿಫಿಕೇಶನ್ ಆದಾಗ ಅಭ್ಯರ್ಥಿಗಳಲ್ಲಿ ಉತ್ಸಾಹನೇ ಇರೋದಿಲ್ಲ. ಹೋಗ್ಲಿ ಬಿಡಪ್ಪ ಅನ್ನೋ ಥರ ಇರುತ್ತೆ, ಎಲ್ಲ ಡೀಲ್ ಆಗಿರ್ತವೆ ಅನ್ನೋ ಅರ್ಧಕ್ಕೆ ಅರ್ಧ ಜನ ಓದೋದೇ ಇಲ್ಲ. ಈ ರೀತಿ ನೀವು ಅಭ್ಯರ್ಥಿಗಳಲ್ಲಿ ಮೊದಲೇ ಉದಾಸೀನತೆ ಮೂಡಿಸೋ ಸಲುವಾಗಿ ಈ ರೀತಿ ಅಧಿಸೂಚನೆಗಳು ಮಾಡ್ತಾ ಇದ್ದೀರಾ. 5ನೇ ರಿಪೋರ್ಟ್ ಅಲ್ಲಿ, ಅದು 2022 ಡಿಸೆಂಬರ್ ಅಲ್ಲಿ ಕೊಟ್ಟಿರೋದು, ಅದನ್ನ ನೀವು ಇಂಪ್ಲಿಮೆಂಟ್ ಮಾಡಕ್ಕೆ ಯಾಕಾಗ್ತಾ ಇಲ್ಲ? ಇಲ್ಲಿ ಬರೀ KPSC ಅಷ್ಟೇ ಅಲ್ಲ, KPSC ಜೊತೆಗೆ DPR ಅವ್ರದ್ದು ತೊಂದರೆ ಇದೆ. DPR ಅವರು ಕೂಡ ಕರೆಕ್ಟ್ ಆಗಿ ಕೆಲಸ ಮಾಡಿದ್ರೆ
ಎಲ್ಲ ರಿಕ್ರೂಟ್ಮೆಂಟ್ ರೂಲ್ಸ್ಗಳು ಓಬೇರೆ ಕಾಲದ ನೇಮಕಾತಿ ನಿಯಮಗಳಿದಾವೆ ನಮ್ಗೆ, ಅದು ಕೂಡ ತೋರಿಸ್ತೀನಿ. ಅದು ಕೂಡ ನಾನು ಹೇಳಿರೋದಲ್ಲ, ARC ಸಮಿತಿಗಳೇ, ARC ಕಮಿಷನ್ ಹೇಳಿದ್ದು. ARC ಸೆಕೆಂಡ್ ARC ನಮ್ಮ ಕರ್ನಾಟಕದ ಸೆಕೆಂಡ್ ARC ತನ್ನ 5ನೇ ರಿಪೋರ್ಟ್ ನಲ್ಲಿ ಎಲ್ಲ ಹೇಳಿದ್ದು. ಅದನ್ನೆಲ್ಲ ನಾನು ನಿಮ್ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೇನೆ. ಮತ್ತು ಪಾರದರ್ಶಕತೆ ಕೊರತೆ, ಈ ಪಾರದರ್ಶಕತೆ ಕೊರತೆ ಅಂತೂ KPSC ಅಲ್ಲಿ ಬಹಳ ಇದೆ. ಸೊ ಇವೆಲ್ಲದರ ಜೊತೆಗೆ ನಾನು KPSC ನ SSC ಜೊತೆಗೆ ಕೂಡ ಸಾಮರ್ಥ್ಯ ಮಾಡ್ತೇನೆ. SSC ಹುಡುಗರಿಗೆ ನಾನು ಅಥವಾ SSC ಅಲ್ಲಿ ನಾನು ಸ್ವಲ್ಪ ಹೆಚ್ಚಿನ ಮಾಹಿತಿಯನ್ನು ಹೊಂದಿದ್ದೇನೆ. ಸೊ ಅದು ಕೂಡ ನಿಮಗೆ ಪ್ರೂಫ್ ಸಮೇತ ಎಲ್ಲನೂ ಕೂಡ ಕರೆಕ್ಟ್ ಆಗಿ ತಿಳಿಸ್ತೇನೆ. ಸೊ SSC ಮತ್ತು KPSC ನಡುವ ವ್ಯತ್ಯಾಸಗಳೇನು, SSC ತರ ಇವ್ರ್ಯಾಕ್ ಆಗಕ್ಕಾಗಿಲ್ಲ ಅನ್ನೋದೆಲ್ಲನೂ ನಿಮಗೆ ಗೊತ್ತಾಗುತ್ತೆ. ಇಷ್ಟು ಸಮಸ್ಯೆಗಳಿದಾವೆ. ಈ 5 ಅಥವಾ 6 ಸಮಸ್ಯೆಗಳಿಗೂ ಏನು ಪರಿಹಾರ ಅನ್ನೋದು ನಾನು ಹೇಳ್ತೇನೆ. ಈಗ ನಿಮ್ಗೆ ಇದು ಗೊತ್ತಾಯ್ತು. 11 ತಿಂಗಳಲ್ಲಿ ಕೇವಲ 2,000 ಹುದ್ದೆಗಳಿಗೆ 2,243 ಹುದ್ದೆಗಳಿಗೆ 19 ಅಧಿಸೂಚನೆ ಅಂತಂದ್ರೆ, ಸೊ ಇದೇ ಕುರಿತು ARC ರಿಪೋರ್ಟ್ ಸರ್ಕಾರವೇ ರಚಿಸಿದಂತ ಆಯೋಗ ಅದಕ್ಕೆ ಸೊಲ್ಯೂಷನ್ಸ್ ಅನ್ನ ನೀಡಿದೆ. ಸೊ ಅದ್ರ ಕುರಿತು ನಾನು ನಿಮ್ ಜೊತೆ ಹಂಚ್ಕೊಳ್ತಾ ಇದ್ದೇನೆ. ಸೊ ನಮ್ಮ ಈ ಹೋರಾಟದಲ್ಲಿ ಇವೆಲ್ಲದನ್ನು ನಾವು ಮೆನ್ಷನ್ ಮಾಡಬೇಕು. ಇವೆಲ್ಲದಕ್ಕೂ ಒಂದು ತಾರ್ಕಿಕ ಅಂತ್ಯಕ್ಕೆ ತಗೊಂಡ್ಕೊಂಡು ಹೋಗ್ಬೇಕು. ಇದಕ್ಕೆಲ್ಲದಕ್ಕೂ ಒಂದು ಒಳ್ಳೆಯ ಶಿಫಾರಸುಗಳನ್ನ ಈಗಾಗಲೇ ಸರ್ಕಾರ ನೀಡಿದೆ. ಅಥವಾ ಹೊಸ ನೀವು ಕಮಿಷನ್ ನ ರಚನೆ ಮಾಡಿ ಸ್ಪೆಷಲ್ ರಿಪೋರ್ಟ್ ನ ಸೆಕೆಂಡ್ ARC ಕಮಿಷನ್ ಇಂದ ತಗೊಳ್ಳಿ. ಈ ರೀತಿಯಾದ ಬೇಡಿಕೆಗಳನ್ನ ಸರ್ಕಾರದ ಮುಂದೆ ಇಡಬೇಕಾಗಿದೆ. ಇನ್ನು ಅದೇ ನಾನು ನಿಮ್ಗೆ ಹೇಳಿದೆ, ಪಾರದರ್ಶಕತೆ ಕೊರತೆ. ಯಾವುದೇ RTIಗೆ ಅವರು ಕರೆಕ್ಟ್ ಆಗಿ ರಿಪ್ಲೈ ಕೊಡೋದೇ ಇಲ್ಲ. ಈಗ ನಾನು ಗೆಸ್ಟೆಡ್ ಪ್ರೊಫೆಷನಲ್ ಎಕ್ಸಾಮ್ದನೆ ನಾನೇ ಹಾಕಿದ್ದೆ RTI 384 ಹುದ್ದೆಗಳಿಗೆ ಎಷ್ಟು ಜನ ಅರ್ಜಿ ಸಲ್ಲಿಸಿದ್ದಾರೆ ಅಂತ. ನನಗೆ ಮಾಹಿತಿ ಕೊಡ್ಲಿಲ್ಲ ಅವರು. ಇಲ್ಲ ಕೊಡಕ್ ಬರಲ್ಲ, ಇದು ಇನ್ನೂ ಪರೀಕ್ಷೆ ನೇಮಕಾತಿ ಪ್ರಗತಿಯಲ್ಲಿದೆ ಅಂತ ಹೇಳಿ ರಿಜೆಕ್ಟ್ ಮಾಡಿದ್ರು. ಮತ್ತೆ SSC ಅವ್ರು ಕೇಳಿದ್ರೆ ಅರ್ಜಿ ದಿನಾಂಕ ಮುಗಿದು 2 ದಿನದಲ್ಲಿ ಕೊಡ್ತಾರೆ. ಇವ್ರು ಯಾಕೆ ಕೊಡಲ್ಲ? ಇದರಲ್ಲಿ ಏನು ಅವ್ರಿಗೆ ಎಷ್ಟು ಜನ ಅರ್ಜಿ ಸಲ್ಲಿಸಿದ್ದಾರೆ ಅನ್ನೋದು ಕೊಡಲ್ಲ ಅಂತಂದ್ರೆ ಏನರ್ಥ? ನಮ್ಗೆ ಕೊಟ್ಟಿಲ್ಲ, ಓಕೆ, ನಾನು ಯಾರಿಗೆ ಕೊಡೋದೇ ಇಲ್ಲ. ಅವರು ಕರ್ನಾಟಕ ಲೋಕಸೇವಾ ಆಯೋಗದ ನಿಯಮನೇ ಆ ರೀತಿ ಇದೆ, ಅವರು ಪಬ್ಲಿಕ್ ಅಲ್ಲಿ ಹೇಳಕ್ಕೆ ಆಗಲ್ಲ ಅಂತ ಅಂದ್ರೆ. ಮೊನ್ನೆ ನಮ್ಮ ಶಾಸಕರೊಬ್ಬರು ಸದನದಲ್ಲಿ ಕೇಳಿದಾಗ ಅವ್ರಿಗೆಲ್ಲಾ ಅಧಿಸೂಚನೆ ಎಷ್ಟೆಷ್ಟು ಅರ್ಜಿಗಳು ಬಿದ್ದಾವೆ ಅಂತ ಅವರಿಗೆ ಮಾಹಿತಿ ಕೊಟ್ರಿ. ಅಂದ್ರೆ ಶಾಸಕನಿಗೆ ಬೇರೆ ನ್ಯಾಯ ಅಥವಾ ಈ ರಾಜ್ಯದಲ್ಲಿ ಬದುಕ್ತಾ ಇರುವ ಸಿಟಿಜನ್ಗೆ ಬೇರೆ ನ್ಯಾಯನ, ನಾಗರಿಕನಿಗೆ? ನಮ್ಗೆ ಬೆಲೆನೇ ಇಲ್ವಾ? ನಾವು ಕೇಳಿದಂತ ಮಾಹಿತಿ ಕೊಡಕ್ ನಿಮ್ಗೇನು? ಇದಕ್ಕೆ ಮೇಲ್ಮನವಿನ ಸಲ್ಲಿಸಿದೀನಿ, ಅದಕ್ಕೂ ಅವರು ಸರಿಯಾಗಿ ರಿಪ್ಲೈ ಮಾಡಿಲ್ಲ. ಆ ಮೇಲ್ಮನವಿ ಇದು ಕೂಡ ತೋರಿಸ್ತೀನಿ ನಿಮಗೆ. ರಿಜೆಕ್ಟೇ ಮಾಡ್ತಾರ ಅವರು ಡೈರೆಕ್ಟ್ ಆಗಿ. ಪಾರದರ್ಶಕತೆನೇ ಇಲ್ಲ. ನಾವ್ ಯಾವ್ದೇ ಇನ್ಫಾರ್ಮೇಶನ್ ಕೇಳಿದ್ರು ಅದೇ RTI ಹಾಕ್ತೀರಾ, ಅದನ್ನು RTI ಹಾಕಿ ಕೇಳುವಂಥದ್ದು ಏನಿದೆ ನಿಮ್ಗೆ ಅಂತ ಪ್ರಶ್ನೆ ಮಾಡ್ತಾರೆ. SSCಗೆ ನಾವು ಕೇಳಿದ್ರೆ ಅವರು ಕರೆಕ್ಟ್ ಆಗಿ ಆನ್ಸರ್ ಮಾಡ್ತಾರೆ, ಆನ್ಲೈನ್ ಅಲ್ಲೇ ಆನ್ಸರ್ ಮಾಡ್ತಾರೆ. ಇವರು ಯಾಕೆ ಆ ರೀತಿ ನಮ್ಮ ಕರ್ನಾಟಕ ಲೋಕಸೇವಾ ಆಯೋಗ ಏನು ಮಾಹಿತಿಯನ್ನು ಹಂಚ್ಕೊಳ್ಳದೆ ಏನ್ ಸಾಧಿಸಕ್ ಹೊರಟಿದೆ ನಂಗೆ ಗೊತ್ತಿಲ್ಲ. ಇದು ನಾನು ಹೇಳಿದೆ ನಿಮ್ಗೆ ಓಬೆರಾಯ್ ಕಾಲದ್ದು ಕೆಲವೊಂದಷ್ಟು. ಇದು ಈ ಫೋಟೋ ತಗೊಂಡಿರೋದೇ ನಾನು ARC ರಿಪೋರ್ಟ್ ಇಂದ. ಸೊ ನಮ್ಮ ರಿಕ್ರೂಟ್ಮೆಂಟ್ ರಿಲೇಟೆಡ್ ಮತ್ತೆ ಸಿವಿಲ್ ಸರ್ವಿಸ್ ರಿಲೇಟೆಡ್ ಅಪಾಯಿಂಟ್ಮೆಂಟ್, ಪ್ರಮೋಷನ್ಸ್ ಎಲ್ಲದೂ ಕೂಡ ಬಹಳ ಹಳೆ ಇದೆ. 30 ರಿಂದ 50 ಸರ್ವಿಸ್ ರೂಲ್ಸ್ ಮತ್ತು ರಿಕ್ರೂಟ್ಮೆಂಟ್ ರೂಲ್ಸ್ ಬಹಳ ಹಳೇದಿದೆ. ಅದನ್ನ ಚೇಂಜ್ ಮಾಡಿ ಅಂತಾನೆ ಅವರು ಸರ್ಕಾರಕ್ಕೆ ಶಿಫಾರಸನ್ನ ಮಾಡಿದ್ದಾರೆ. ಸೊ ಅದನ್ನ ಇಲ್ಲಿ ಹಾಕಿರೋದು. ಇನ್ನೊಂದು ವಿಷಯ, ಇದನ್ನ ನೋಡಿ ನೀವು, ಇದಕ್ಕೆ ನಾನು ಹೆಡ್ಲೈನ್ ಕೊಡೋದು ಮರ್ತೋದೆ. ಸರ್ಕಾರ, ಕೇಂದ್ರ ಸರ್ಕಾರ ಈಗ NDA ಸರ್ಕಾರ ಅಧಿಕಾರಕ್ಕೆ ಬಂದಾಗ ಅದನ್ನ ತೆಗೆದಾಕಿತ್ತು. ಏನದು? ಗ್ರೂಪ್ B ಮತ್ತೆ C ಹುದ್ದೆಗಳಿಗೆ ಯಾವುದೇ ರೀತಿಯ ಇಂಟರ್ವ್ಯೂ ಇಲ್ಲ. ಅದಾದ ನಂತರ ನಮ್ಮ ಕರ್ನಾಟಕ ಸರ್ಕಾರವು ಕೂಡ ಯಾವುದೇ ರೀತಿಯ ಇಂಟರ್ವ್ಯೂ ತಗೋಬಾರ್ದು ಗ್ರೂಪ್ B ಮತ್ತು C ಹುದ್ದೆಗಳಿಗೆ ಅಂತ. ಅಥವಾ ಮೇನ್ ಆಗಿ ನಮ್ಮಲ್ಲಿ ಗ್ರೂಪ್ B ಅಷ್ಟೇ ಹುದ್ದೆಗಳಿಗಷ್ಟೇ ಏನದು ವ್ಯಕ್ತಿತ್ವ ಇದು ಪ್ರಶ್ನೆ ಇದು ವ್ಯಕ್ತಿತ್ವ ಪರೀಕ್ಷೆ ಇರ್ತಿತ್ತು. ಸೊ ಆ ಸರ್ಕಾರ ಆ ರೀತಿ ನಿರ್ಧಾರ ತೆಗೆದುಕೊಂಡು ಇದಕ್ಕೆ KPSCಗೆ ಆದೇಶ ಮಾಡಿದ್ರೆ, KPSC ಅವರು ಒಂದು ಒಳ್ಳೆ ಲೆಟರ್ ಬರ್ತಿದ್ದಾರೆ ಮೊನ್ನೆ 16/2/2024. ಅದಕ್ಕಿಂತ ಮುಂಚೆನೆ ಲೆಟರ್ ಬರ್ದಿದ್ದಾರೆ. ನೀವು ಮೊದಲೆಲ್ಲ ನಮ್ಮನ್ನು ಕೇಳಿ ಏನಾದ್ರೂ ತಿದ್ದುಪಡಿ ಆಗಿದ್ರೆ ಲೋಕಸೇವಾ ಆಯೋಗದೊಂದಿಗೆ ಸಮಾಲೋಚಿಸಿ ತಿದ್ದುಪಡಿ ಮಾಡುತ್ತಿತ್ತು ಸರ್ಕಾರ ಮೊದಲು. ಈ ಸಾರಿ ಆಯೋಗದೊಂದಿಗೆ ಸಮಾಲೋಚಿಸದೆ ತಿದ್ದುಪಡಿ ಮಾಡಿದ ಕಾರಣ ವ್ಯಕ್ತಿತ್ವ ಪರೀಕ್ಷೆಯನ್ನು ಪುನರ್ ಸ್ಥಾಪನೆ ಮಾಡಲು ಸರ್ಕಾರಕ್ಕೆ ಕೋರಲಾಗಿತ್ತು. ಅಂದ್ರೆ ಇದು ಇದು ಆ ಲೆಟರ್ದು ಇದು ಆಗಿ ರಿಪ್ಲೈ. ಇದು ಅಂದ್ರೆ ಏನದು, ಸರ್ಕಾರಕ್ಕೆ ಇವರು ಲೆಟರ್ ಬರೆದಿರ್ತಾರೆ, ಅವರು ವಾಪಸ್ ಇವ್ರಿಗೆ ಇಲ್ಲ ಮಾಡಕ್ಕಾಗಲ್ಲ ಅಂತ ವಾಪಸ್ ರಿಪ್ಲೈ ಕೊಟ್ಟಾಗ ಇದು ಸೆಕ್ರೆಟರಿ ಅವರು ಟಿಪ್ಪಣಿ, ಆಯೋಗದ ಅಧ್ಯಕ್ಷರಿಗೆ ಟಿಪ್ಪಣಿ ಬರೆದು ಕಳಿಸಿರೋದು ಇದು.
ನೋಡಿ ಯಾವ ರೀತಿ ಇದೆ. ಸರ್ಕಾರ ಇವರಿಗೆ ಆದೇಶ ಮಾಡಿದ್ರೆ ಎಲ್ಲ ಇಂಟರ್ವ್ಯೂ ಇಟ್ಕೋಬೇಡಿ ನೀವು ಗ್ರೂಪ್ ಬಿಗೆ ಅಂತಂದ್ರೆ ನೀವು ನಮ್ಗೆ ಕೇಳೋದೇ ಇದು ಮಾಡಿದ್ದೀರಾ, ಸೊ ಹಾಗಾಗಿ ನೀವು ಇಂಟರ್ವ್ಯೂ ಇಡಿ ಅಂತ ಇವರು ವಾಪಸ್ ಲೆಟರ್ ಬರೆದು ಕಳಿಸಿದ್ರು. ಅದಕ್ಕೋಸ್ಕರನೇ ಇವರು KPSC ಕಾರ್ಯದರ್ಶಿಗಳು ಇದಾರಲ್ಲ, ಅವಾಗೆಲ್ಲ ಗ್ರೂಪ್ ಬಿದು ಪ್ರಸ್ತಾವನೆಗಳು ಬಂದ್ರು ನೋಟಿಫಿಕೇಶನ್ ಮಾಡ್ತಾ ಇಲ್ಲ ಅಂತ ಧ್ವನಿ ಎತ್ತಾ ಇದ್ರಲ್ಲ, ಸೊ ಅವಾಗ ಪ್ರತಿಭಟನೆ ಕೂಡ ಮಾಡಿದ್ರು ಕೆಲವರು. ಅದನ್ನೇ ಹೇಳಿದ್ದಾರೆ ಇಲ್ಲಿ ಈ ಲಾಸ್ಟ್ ಪ್ಯಾರಾದಲ್ಲಿ ನೋಡಿ. ಈ ಅಧಿಸೂಚನೆಯನ್ನು ಜಾರಿ ಮಾಡುವಲ್ಲಿ ಆಯೋಗದಿಂದ ವಿಳಂಬ ಆಗಿದೆ ಎಂಬ ಕೆಲವು ಪತ್ರಿಕೆಗಳು ವರದಿಗಳು ಪ್ರಕಟವಾಗಿದ್ದವು ಮತ್ತು ಕೆಲವು ಅಭ್ಯರ್ಥಿಗಳು ಮಾಹಿತಿ ಕೊರತೆಯಿಂದ ಪ್ರತಿಭಟನೆ ಮಾಡುತ್ತಿದ್ದುದನ್ನು ಗಮನಿಸಿರುವ ಆಯೋಗ ಈ ರೀತಿಯ ವಿಳಂಬಕ್ಕೆ ಆಯೋಗವು ಕಾರಣವಿಲ್ಲವೆಂಬುದನ್ನು ಮೇಲೆ ವಿವರಿಸಿದ ಅಂಶಗಳ ಮೂಲಕ ಸ್ಪಷ್ಟಪಡಿಸಿದೆ ಅಂತ. ಈಗ ಗ್ರೂಪ್ ಬಿಗೆ ವಿವಿಧ ಇಲಾಖೆಗಳಿಂದ ಏನದು ಪ್ರಸ್ತಾವನೆಗಳು ಬಂದಿತ್ತು, ನೇಮಕಾತಿ ಮಾಡ್ಕೊಳ್ಳಿ, ನಮ್ಗೆ ಇಷ್ಟು ಜನ ನೀಡಿದೆ ಅಂತ ಇವರಿಗೆ ಕಳಿಸಿದ್ರು. ಇವರು ನೇಮಕಾತಿ ಮಾಡದೆ ಏನ್ ಮಾಡಿದ್ದಾರೆ, ಗ್ರೂಪ್ ಬಿಗೆ ಇಂಟರ್ವ್ಯೂ ಇರಬೇಕಿತ್ತು, ಇವರು ಇಂಟರ್ವ್ಯೂನೇ ಕ್ಯಾನ್ಸಲ್ ಮಾಡಿದ್ದಾರೆ ಸರ್ಕಾರ. ಅದು ನಮ್ಮನ್ನು ಕೇಳದೇನೆ ಮಾಡಿದ್ದಾರೆ. ಸೊ ಹಂಗಾಗಿ ಅದನ್ನು ಕ್ಯಾನ್ಸಲ್ ಮಾಡಿ ಮತ್ತೆ ಇಂಟರ್ವ್ಯೂನ ಇಡಬೇಕು ಅಂತ ಸರ್ಕಾರಕ್ಕೆ ಲೆಟರ್ ಬರ್ದಿದ್ರು. ಸರ್ಕಾರ ವಾಪಸ್ಸು ಇಲ್ಲ ಅದನ್ನ ಮಾಡೋಕ್ಕಾಗಲ್ಲ ಅಂತ ಅದನ್ನ ಚೆಕ್ ಮಾಡ್ಕೊಂಡು ಏನ್ ಮಾಡಿದೆ ಗೊತ್ತಿಲ್ಲ, DPR ಅವರು ಏನು ಡಿಸೈಡ್ ಮಾಡಿ ಅವರಿಗೆ ಇಲ್ಲ ಆಗಲ್ಲ, ನೀವು ಇಂಟರ್ವ್ಯೂ ಮಾಡದೆ ಸರ್ಕಾರ ಸ್ಪಷ್ಟೀಕರಣ ಕೊಟ್ಟಿತ್ತು. ಸ್ಪಷ್ಟೀಕರಣ ಆದ್ಮೇಲೆ ಇವರು ಎಲ್ಲ ಕಡತಗಳನ್ನ ಪಾಸ್ ಮಾಡಿಕೊಂಡು ಆಯೋಗದ ಅನುಮೋದನೆಯನ್ನು ಪಡ್ಕೊಂಡು ಆಮೇಲೆ ಅದನ್ನ ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ಸ್ ಎಲ್ಲ ಆಗಿತ್ತು. ಸೊ ನೋಡಿ ಯಾವ ನಿಟ್ಟಿನಲ್ಲಿ KPSC ಕೆಲಸ ಮಾಡ್ತಿದೆ. ಸರ್ಕಾರಕ್ಕೆ ವಾಪಸ್ಸು ನೀವು ಯಾಕೆ ಇಂಟರ್ವ್ಯೂ ನಮ್ಗೆ ಹೇಳದೆ ತೆಗ್ದಿದ್ದೀರಾ, ಸೊ ಅದು ನಾವು ಪುನರ್ ಸ್ಥಾಪನೆ ಮಾಡಿ ಕೊಡಿ, ನಾವು ಇಂಟರ್ವ್ಯೂ ಮಾಡಿ ರಿಕ್ರೂಟ್ಮೆಂಟ್ ಮಾಡ್ತೀವಿ ಅಂತ. ಸೊ ನಿಮ್ಗೆ ಗೊತ್ತಾಯಿದೆ ಇಂಟರ್ವ್ಯೂ ಅಂದ್ರೆ ಏನು, ಯಾಕೆ ಅವರು ಇಂಟರ್ವ್ಯೂಗೆ ಬಹಳಷ್ಟು ಒತ್ತು ಕೊಟ್ಟು ಇಂಟರ್ವ್ಯೂ ಮಾಡಿ ಅಂತ ಸರ್ಕಾರಕ್ಕೆ ಒತ್ತಾಯಿಸ್ತಿದ್ದಾರೆ ಅಂತ ನಿಮ್ಗೆ ಗೊತ್ತಾಯಿದೆ. ಈ ರೀತಿ KPSC ಕೆಲಸ ಮಾಡೋದು. ಸೊ ನಿಮ್ಗೆ ಗೊತ್ತಿರಬೇಕು ಅಂತ ನಾನು ಇದು KPSC ವೆಬ್ಸೈಟ್ ಅಲ್ಲೇ ಸಿಕ್ಕಿರುವಂತ ಲೆಟರ್, ಇದೇನೋ ನನ್ನ RTI ಹಾಕಿ ತೆಗೆದಿರೋದಲ್ಲ. KPSC ಯಲ್ಲಿ ಅವರೇ ವಿದ್ಯಾರ್ಥಿಗಳಿಗೆ ಪ್ರಕಟಣೆ ತಿಳಿಸುವ ಸಲುವಾಗಿ ಸ್ಪಷ್ಟೀಕರಣ ನೀಡಿದ್ರು ಕಾರ್ಯದರ್ಶಿಗಳು. ಇನ್ನು KPSC ಯಲ್ಲಿ ನಾನು ಇಲ್ಲಿ ಹೇಳಿದೆ ನಿಮಗೆ, KPSC ಯಲ್ಲಿ ಇನ್ನೊಂದು ಅಂತಂದ್ರೆ ಆಯೋಗದಲ್ಲಿ ಅತಿಯಾದ ಸದಸ್ಯರ ಸಂಖ್ಯೆ, ಇದು ಕೂಡ KPSC ಪ್ರಮುಖ ಸಮಸ್ಯೆಗಳಲ್ಲಿ ಒಂದು. ಅದೇಗೆ ಆಯೋಗದಲ್ಲಿ ಸದಸ್ಯರ ಸಂಖ್ಯೆ ಹೆಚ್ಚಾದ್ರೆ ನಿಮಗೆ ತೊಂದರೆ ಆಗುತ್ತೆ ಅಂತ ನಾನು ಹೇಳಿದಿರೋದಲ್ಲ, ಸೆಕೆಂಡ್ ERC ಕಮಿಷನ್ ಇದೆಯಲ್ಲ ನಮ್ಮ ಕರ್ನಾಟಕದ ಸೆಕೆಂಡ್ ERC ಕಮಿಷನ್ನ 5ನೇ ರಿಪೋರ್ಟ್ ಅಲ್ಲಿ ಅವರೇ ಹೇಳಿದ್ದಾರೆ, ಇಷ್ಟು ಜನ ಅವಶ್ಯಕತೆನೇ ಇಲ್ಲ, ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ ಅಂತ. ಅದಕ್ಕೂ ಸೊಲ್ಯೂಷನ್ಸ್ ಏನಿದೆ ಅಂತ ಹೇಳ್ತಿದ್ವಿ. ಈಗ ಇಷ್ಟು ಜನ ಮೆಂಬರ್ಸ್ ನೋಡಿ, ನಮ್ಮಲ್ಲಿ 14 ಜನ ಮೆಂಬರ್ಸ್, 13 ಜನ ಮೆಂಬರ್ಸು, ಒಬ್ರು ಚೇರ್ಮನ್. ಇವ್ರಿಗೆಲ್ಲ ಸಂಬಳ ತಿಂಗಳ ಎಷ್ಟು ಗೊತ್ತಾ, 3 ಲಕ್ಷ 2.5 ಲಕ್ಷ. ಇದು ಹಳೇದು 2030 ಸೆಪ್ಟೆಂಬರ್ 2020. ಇದು ಅವರೇ ವೆಬ್ಸೈಟ್ ಅಲ್ಲಿ ಹ್ಯಾಂಡ್ ಬುಕ್ ಅಲ್ಲಿ ಕೊಟ್ಟಿದ್ದಾರೆ. ಬಟ್ ಈಗಿರೋರು ಇವರು ಚೇರ್ಮನ್ಸು ಮತ್ತು ಮೆಂಬರ್ಸು. ಬಟ್ ಇದು ನಾನು ಹಳೆ ಮಾಹಿತಿ ನಿಮ್ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಸೊ ಈ ಸ್ಯಾಲ್ರಿ ಇದೆಯಲ್ಲ, ಇದಷ್ಟೇ ಇರುತ್ತೆ ಈಗಲೂ ಕೂಡ, ಇದಕ್ಕಿಂತ ಜಾಸ್ತಿನೇ ಆಗಿರುತ್ತೆ ಹೊರತು ಇದಕ್ಕಿಂತ ಕಡಿಮೆ ಏನಾಗಿರಲ್ಲ. ಒಂದು ವರ್ಷಕ್ಕೆ 4,12,93,884 ರೂಪಾಯಿ ಈ ಕಮಿಷನ್ಗೆ ನಾವು ನಮ್ಮ ತೆರಿಗೆ ಹಣದಿಂದ ಕೊಡ್ತಾ ಇದೀವಿ ಸಂಬಳನ, ಚೇರ್ಮನ್ಗೆ, ಮೆಂಬರ್ಸ್ಗಳಿಗೆ. ಇಷ್ಟೊಂದು ಮೆಂಬರ್ಸ್ ಯಾಕೆ ಬೇಕು? ರಾಜಕೀಯ ಪಕ್ಷಗಳಿಗೆ ನಾನು ನೇರವಾಗಿ ಪತ್ರಿಕೋದ್ಯಮದ ವಿದ್ಯಾರ್ಥಿಯಾಗಿ ಪ್ರಶ್ನೆ ಮಾಡ್ತೀನಿ, ಯಾಕೆ ಬೇಕು ನಿಮ್ಗೆ? ನಿಮ್ಮ ಆಡಳಿತದಲ್ಲಿರುವ ಅಧಿಕಾರಿಗಳು ಹೇಳ್ತಾ ಇದ್ದೀರಲ್ಲ, ಇಷ್ಟೊಂದು ಕಮಿಷನ್ಸ್ ಅಧಿಕಾರಿಗಳು ಬೇಕಾಗಿಲ್ಲ ಅಂತ. ಇದ್ರ ಮೇಲೂ ಕೂಡ ನಾನು ಹೇಳಿದ್ನಲ್ಲ, ಚೀಫ್ ಸೆಕ್ರೆಟರಿ ಒಬ್ರು ನಮ್ಮ ಕರ್ನಾಟಕ ಸರ್ಕಾರದ ಚೀಫ್ ಸೆಕ್ರೆಟರಿ, ಮಾಜಿ ಚೀಫ್ ಸೆಕ್ರೆಟರಿ ಒಬ್ರು ಡೆಕ್ಕನ್ ಹೆರಾಲ್ಡ್ಗೆ ಬರೆದಿದ್ರು. ಅದನ್ನ ತೋರಿಸ್ತೀನಿ ನಿಮ್ಗೆ ಮುಂದೆ. ಇಷ್ಟು ಜನ ಮೆಂಬರ್ಸ್ ತಗೊಂಡು ಏನ್ ಮಾಡ್ತೀರಾ? SSC ಯಲ್ಲಿ ಎಷ್ಟು ಜನ ಮೆಂಬರ್ ಇದ್ದಾರೆ ಗೊತ್ತಾ? ಒಬ್ರು ಚೇರ್ಮನ್, SSC ಎಷ್ಟು ಎಕ್ಸಾಮ್ ಕಂಡಕ್ಟ್ ಮಾಡುತ್ತೆ ಅನ್ನೋದು ಎಲ್ಲಾನು ತೋರಿಸ್ತೀನಿ ನಾನು ನಿಮ್ಗೆ. ಒಬ್ರು ಚೇರ್ಮನ್, 2 ಮೆಂಬರ್ಸ್, ಟೋಟಲ್ 3 ಜನದ ಕಮಿಷನ್ ಬರೀ. ಇಲ್ಲಿ 14 ಜನ, 12, 1 ಡಜನ್ಗಿಂತ ಜಾಸ್ತಿ. ಇಲ್ಲಿ 4 ಕೋಟಿ ತೆರಿಗೆ ಹಣ ಎಲ್ಲಿ ಪೋಲ್ ಆಗ್ತಾ ಇದೆ. ಯಾಕೆ ಮಾಡ್ತಾರೆ ಗೊತ್ತಾ ನಿಮ್ಗೆ? ನಾನು ಗೊತ್ತಿಲ್ಲದೆ ಇರೋರ್ಗೆ ಹೇಳ್ತೀನಿ ಯಾಕೆ ಮಾಡ್ತಾರೆ ಗೊತ್ತಾ? ಈ ಅಧಿಕಾರದಲ್ಲಿ ಯಾವುದೇ ಪಕ್ಷ, ನಾನು 1 ಪಕ್ಷ 2 ಪಕ್ಷ 3 ಪಕ್ಷ ಬಗ್ಗೆ ಪಾಯಿಂಟ್ ಔಟ್ ಮಾಡ್ತಾ ಇಲ್ಲ. ಇವರು ತಮ್ಮ ಅಧಿಕಾರಕ್ಕೆ ಬಂದಾಗ ಎಲ್ರಿಗೂ ಅಕೊಮಡೇಟ್ ಮಾಡ್ಬೇಕಿರುತ್ತೆ. ಎಲ್ಲಾ ಜಾತಿಗಳ ನಾಯಕರನ್ನ ಅಥವಾ ತಮ್ಮ ಹಿಂಬಾಲಕರನ್ನ ಅಕೊಮಡೇಟ್ ಮಾಡ್ಬೇಕಾಗಿರುತ್ತೆ. ಸೊ ಅದಕ್ಕೋಸ್ಕರನೇ ಇರೋದು ಇವೆಲ್ಲ. ಇವ್ರಿಗೊಂದು ಹುದ್ದೆ ಕೊಟ್ಟರೆ ನಮ್ಗೆ ಲಾಯಲ್ ಆಗಿರ್ತಾರೆ, ನಮ್ಗೆ ಮುಂದಿನ ಚುನಾವಣೆಗಳೆಲ್ಲ ಹೆಲ್ಪ್ ಆಗ್ತಾರೆ. ಸೊ ಆ ರೀತಿ ಏನಾದರೂ ಅವ್ರಿಗೆ ಅಕೊಮಡೇಟ್ ಮಾಡಬೇಕು. KMF ಈ ಥರದ್ದೆಲ್ಲ ಇದಕ್ಕೆ ಇರೋದು. ಅವು ಎಲ್ಲ ಆಡಳಿತಕ್ಕಿಂತ ಹೆಚ್ಚು ರಾಜಕೀಯ ಲಾಭಕ್ಕೋಸ್ಕರ ಮಾಡ್ತಾ ಇರುವಂತ ಇದೆಲ್ಲ. ಅದೆಲ್ಲ ಅವರೇ ಆಡಳಿತ ಸುಧಾರಣಾ ಆಯೋಗ ಕೂಡ ಹೇಳಿದೆ ಇದನ್ನ. ಇಷ್ಟೆಲ್ಲ ಯಾಕೆ ಮಾಡ್ತೀರಾ ನೀವು, ಇಷ್ಟು ಮೆಂಬರ್ಸೇ ಬೇಕಾಗಿಲ್ಲ ಅಂತ. ನಾನು ಹೇಳ್ತಾ ಇರೋದಲ್ಲ, ನಾನೇನು ಏನೋ ನಂಗೆ ಗೊತ್ತಿಲ್ಲದೆ ಹೇಳೋದಲ್ಲ. ಸರ್ಕಾರವೇ ರಚಿಸಿದಂತ ನೇಮಕಾತಿ ಆಯೋಗಗಳು, ಆಡಳಿತ ಸುಧಾರಣಾ ಆಯೋಗ ಹೇಳಿದೆ
ಇಷ್ಟು ಮೆಂಬರ್ಸ್ ಯಾಕೆ ಇಟ್ಕೊಂಡಿದ್ದಾರೆ ಅದನ್ನು ತೋರಿಸ್ತೀನಿ ನಾನು ಪ್ರೂಫ್ ಸಮೇತ. ಈ 4,12,93,884 ರೂಪಾಯಿ ಇದು 2020 ಮಾಹಿತಿ. ಈಗ ಅದು ಎಷ್ಟು ಹೆಚ್ಚು ಮಾಡ್ಕೊಂಡಿದ್ದಾರೋ ಗೊತ್ತಿಲ್ಲ. ಗ್ರಾಸ್ ಸ್ಯಾಲರಿ ಇದು ಅವ್ರಿಗೆ ಸಿಗತಕ್ಕಂಥದ್ದು. ಇದೇನು ನಾನು ಅವರ ಕಮಿಷನ್ ಅಲ್ಲಿರುವ ಹ್ಯಾಂಡ್ ಬುಕ್ ಅಲ್ಲೇ ತಗೊಂಡಿರೋದು. ವಿಚಾರ ಮಾಡಿ, ಯಾಕೆ ಇಷ್ಟು ಮೆಂಬರ್ಸ್ ಬೇಕು, ಇಷ್ಟು ಮೆಂಬರ್ಸ್ ಅಗತ್ಯ ಇದೆಯಾ, ಅದೆಲ್ಲದರದ್ದು ನಾನು ಪರಿಹಾರ ಅಂತ ಇನ್ನೊಂದು ಇದರಲ್ಲಿ ನೆಕ್ಸ್ಟ್ ಪರಿಹಾರ ಅಂತ ಮಾಡಿದ್ದೀನಿ. ಅದರಲ್ಲಿ ತೋರಿಸ್ತೀನಿ ನಿಮಗೆ. SSCಯಲ್ಲಿ ಎಷ್ಟು ಜನ ಇದ್ದಾರೆ, ಇದರಲ್ಲಿ ಬೇರೆ ಬೇರೆ ಇದರಲ್ಲಿ ನಮ್ಮ ಕರ್ನಾಟಕ ಬಿಟ್ಟು ಬೇರೆ ಬೇರೆ ಕೇರಳ, ಮಹಾರಾಷ್ಟ್ರ, ಉತ್ತರ ಪ್ರದೇಶ ಅಲ್ಲೆಲ್ಲ ಪಬ್ಲಿಕ್ ಕಮಿಷನ್ಸ್ಗಳಲ್ಲಿ ಎಷ್ಟು ಜನ ಮೆಂಬರ್ಸ್ ಇದ್ದಾರೆ ಹೇಗೆ ಅಂತ. ಈಗಿರೋರು ಇವರು. ಇದು ನಾನು ಹಳೇದು ಹಾಕಿದ್ದೀನಿ. ಈಗಿರೋರದ್ದು ಸ್ಯಾಲ್ರಿ ಅವರು ಎಲ್ಲಿ ಇದರಲ್ಲಿ ಅಪ್ಲೋಡ್ ಮಾಡಿಲ್ಲ ವೆಬ್ಸೈಟಲ್ಲಿ. ಸೊ ಹಳೇದೇ ಇತ್ತು. ಸೊ ನಿಮ್ಗೆ ಮಾಹಿತಿಗೋಸ್ಕರ ಇದು ನಾನು ಹಳೇದು ಹಾಕಿದ್ದೀನಿ ಅಷ್ಟೇ. ಇವ್ರದ್ದು ಸ್ಯಾಲ್ರಿ ಎಷ್ಟೆಷ್ಟಿದೆ ನಮ್ಗೆ ಗೊತ್ತಿಲ್ಲ. ಈಗ ಸದ್ಯಕ್ಕಿರೋದು ನಮ್ಮ ಕರ್ನಾಟಕ KPSC ಆಯೋಗ ಇದು ಹಳೇದು. ತಿಳಿತಾ? ನಿಮಗೆ ಇನ್ನೊಂದು ನಮ್ಮ KPSCಗೆ ಬಜೆಟ್ ಅಲಾಟ್ಮೆಂಟ್ ಎಷ್ಟಾಗಿದೆ 2020 ಮತ್ತು 2021 ಫೈನಾನ್ಷಿಯಲ್ ಇಯರ್ ಅಲ್ಲಿ ಅಂತಂದ್ರೆ 73,98,00,000. ಇದಕ್ಕೆ ಹೊರತುಪಡಿಸಿ ಇದು ಇದೆಯಲ್ಲ, ಇವರ ಸ್ಯಾಲ್ರಿ ಹೊರತುಪಡಿಸಿ ಇಷ್ಟು 35 ಕೋಟಿ ಬರೀ ಎಕ್ಸಾಮಿನೇಷನ್ ಎಕ್ಸ್ಪೆನ್ಸಸ್ ತಗೋತಾರೆ ಇವರು. ಸೊ ಬೇರೆ ರೀತಿ ಇಲ್ಲೆಲ್ಲ ಆಫೀಸರ್ಸ್ ಇದೆಲ್ಲ ಇಷ್ಟು ಖರ್ಚು ಮಾಡಿ ಇಷ್ಟು ತೆರಿಗೆ ಹಣ ನೀವು ಕೊಟ್ಟು ನಮ್ಗೆ ಕನ್ನಡಿಗರಿಗೆ ನ್ಯಾಯ ಒದಗಿಸ್ಲಿಲ್ಲ ಅಂತಂದ್ರೆ ಏನರ್ಥ? ಅದನ್ನೇ ನಾನು ನಿಮ್ಗೆ ವಿಚಾರ ಮಾಡುವಂಥದ್ದು. ಈಗ ಇನ್ನೂ ಹೆಚ್ಚಾಗಿರುತ್ತೆ. ಎಕ್ಸಾಮಿನೇಷನ್ ಎಕ್ಸ್ಪೆನ್ಸಸ್ ಇವೆಲ್ಲ ಬಜೆಟ್ ಅಲ್ಲಿ ಅಲಾಟ್ ಮಾಡಿರೋದು. ಎಕ್ಸ್ಪೆನ್ಸಸ್ ಅವರು ಕೊಟ್ಟೇ ಇಲ್ಲ, ಬರೀ ಬಜೆಟ್ ಅಲಾಟ್ಮೆಂಟ್ ಕೊಟ್ಟಿದ್ದಾರೆ. ಅದನ್ನ ನಾನು ಹೇಳಿದೆ ನಿಮಗೆ KPSC ಇದು ಪಾರದರ್ಶಕತೆ ಕೊರತೆ ಇದೆ. ನಾನು ಅರ್ಜಿ ಸಲ್ಲಿಸಿದ್ದೆ, ಮೇಲ್ಮನವಿ ಸಲ್ಲಿಸಿದ್ರು ಕೂಡ ಅವರು ಇಲ್ಲ, ಬೌದ್ಧಿಕ ಆಸ್ತಿ ಆಗಲಿ ಅಥವಾ ಇದೆಲ್ಲ ಎಕ್ಸ್ಪ್ಲೇನ್ ಮಾಡಿದೆ ನಾನು. ನೀವು ಹೇಳಿರೋದು SSC ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಕೂಡ ಕೊಡುತ್ತೆ, ಅದು ಕೂಡ ನೇಮಕಾತಿ ಆಯೋಗನೇ. ಅವರೆಲ್ಲ ಎಷ್ಟು ಜನ ಅರ್ಜಿ ಸಲ್ಲಿಸಿದರೆ ಕೊಡುತ್ತೆ, ನೀವೇ ಕೊಡಲ್ಲ ಅಂತ. ಅದಕ್ಕೆ ಅವರು ಇವಕ್ಕೆ ಯಾವಕ್ಕೂ ಏನು ಕ್ಲಾರಿಫಿಕೇಶನ್ ಕೊಡದೆ, ಇಲ್ಲ ಅವರು ಮೊದಲೇ CPIO ಫಸ್ಟ್ ಏನು ಹೇಳಿದಾರಲ್ಲ ಅದು ಕರೆಕ್ಟ್ ಆಗಿದೆ, ನಾವು ಕೊಡಕ್ ಬರಲ್ಲ, ಅವ್ರದ್ದು ಸರಿಯಾಗಿದೆ, ಅದೇ ಕರೆಕ್ಟು, ನಾವು ಮಾಹಿತಿ ಕೊಡಕ್ ಬರಲ್ಲ ಅಂತಂದ್ರು. ನಮಗೆ ಮಾಹಿತಿ ಕೊಟ್ಟಿಲ್ಲ, ಬಟ್ ಅಲ್ಲಿ ಸದನದಲ್ಲಿ ಶಾಸಕರು ಕೇಳಿದಾಗ ಕೊಟ್ಟಿದ್ರಿ ಅಂದ್ರೆ ನಿಮ್ಗೆ ಆ ರೀತಿ ಏನು ರೂಲ್ಸ್ ಇಲ್ಲ ಅಂತ ಅರ್ಥ ಆಯ್ತು. ಶಾಸಕರಿಗೆ ನೀವು ನಿರ್ಬಂಧ ಹೇಳಿದ್ರೆ ಅವರು ಹಕ್ಕುಚ್ಯುತಿ ಮಂಡನೆ ಮಾಡಿ ನಿಮ್ಮನ್ನ ತಂದು ಕಟ್ಕಟೆಯಲ್ಲಿ ನಿಲ್ಲಿಸ್ತಾರೆ ಅಂತ ಭಯ ನಿಮ್ಗೆ. ಸಾಮಾನ್ಯರ ಮೇಲೆ ನಿಮ್ಗೆ ಏನದು ನಿರ್ದಾಕ್ಷಿಣ್ಯನೇ ನಿಮ್ಗೆ. ಇವ್ರೇನ್ ಮಾಡ್ತಾರೆ ಅನ್ನೋ ಬಂಡತನ ನಿಮ್ಗೆ ಅಲ್ವಾ. ನಾನು SSCಗೆ ಸಲ್ಲಿಸಿರುವಂತಹ RTI ಅರ್ಜಿಗಳು ವಿವಿಧ, ನಾನು SSCಯಲ್ಲಿ ಕೆಲಸ ಅಂದ್ರೆ SSC ಹುಡುಗರಿಗೆ ನಾನು ಮೆಂಟರ್ಶಿಪ್ ಮಾಡೋದ್ರಿಂದ ನನಗೆ ಬೇರೆ ಬೇರೆ ಮಾಹಿತಿಗಳು ಬೇಕಾಗಿರ್ತವೆ. ಹಾಗಾಗಿ ನಾನು ಸಲ್ಲಿಸಿರುವಂಥದ್ದು. ನಾನು ಬಹಳಷ್ಟು ಅಪ್ಲಿಕೇಶನ್ಸ್ನ ಹಾಕಿರ್ತೀನಿ. ಇದು ಬರೀ ಕೇವಲ ಒಂದು ಸ್ಕ್ರೀನ್ಶಾಟು ಅಷ್ಟೇ. 2020ರಿಂದ ಇಲ್ಲಿ ತನಕ 4,100ಕ್ಕೂ ಹೆಚ್ಚು RTI ಹಾಕಿದ್ದೀನಿ. ಅವರು ವ್ಯಕ್ತಿನ ಕೆಲವೊಂದು ಇದಕ್ಕೆ ಬರೀ ಕೇವಲ 5 ದಿನದಲ್ಲಿ ರಿಪ್ಲೈ ಕೊಟ್ಟಿದ್ದಾರೆ, ಕೆಲವೊಂದಂತರೂ ಅದೇ ದಿನ ರಿಪ್ಲೈ ಕೊಟ್ಟಿದ್ದಾರೆ. ನೀವು ಆ ರೀತಿ ಪಾರದರ್ಶಕತೆಯನ್ನು ಹೊಂದಿ KPSC ಅವರೇ ಅಂತ ನಾವು ಈ ಮೂಲಕ ಕೇಳ್ಕೋಬೇಕು. ಇನ್ನೇ ಸಮಸ್ಯೆ, ಇಷ್ಟೆಲ್ಲ ಸಮಸ್ಯೆ ಇದೆ ಅಂತ ನಾನು ಹೇಳಿದೆ. ಇದಕ್ಕೆ ಪರಿಹಾರ ಏನು? ಈ ಪರಿಹಾರ ನಾನು ಹೇಳೋದಕ್ಕಿಂತ ಹೆಚ್ಚಾಗಿ 5ನೇ ವರದಿ, ಕರ್ನಾಟಕ ಆಡಳಿತ ಸುಧಾರಣಾ ಆಯೋಗ 2ನೇ ಆಯೋಗ, ಇದು 1ನೇ ಆಯೋಗ ಅಲ್ಲ, 2ನೇ ಆಯೋಗ. ವಿಜಯ್ ಭಾಸ್ಕರ್ ಅವರ ಅಧ್ಯಕ್ಷತೆಯಲ್ಲಿ 2ನೇ ಆಯೋಗ ರಚನೆ ಆಗಿದೆ. ಅವರ ನೀಡಿರುವಂಥ 5ನೇ ವರದಿಯಲ್ಲಿ ಒಂದು ಚಾಪ್ಟರನ್ನೇ KPSCಗೆ ಮೀಸಲಾಗಿಟ್ಟಿದ್ದಾರೆ ಅವರು. ಅದರಲ್ಲಿ ಎಲ್ಲನೂ ಹೇಳಿದ್ದಾರೆ. ಅದರದ್ದೇ ಸ್ವಲ್ಪ ಇಂಪ್ಲಿಮೆಂಟೇಷನ್ ಮಾಡಿದ್ರು ಕೂಡ ಇವಕ್ಕೆಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಮೊದಲನೇ ಪರಿಹಾರ, KPSC ಪ್ರಶ್ನೆ ಪತ್ರಿಕೆ ಲೀಕ್ ಸಮಸ್ಯೆಗೆ ಪರಿಹಾರ ಏನು? ಪ್ರಶ್ನೆ ಪತ್ರಿಕೆ ಲೀಕ್ ಸಮಸ್ಯೆಗೆ ಪರಿಹಾರ ಆನ್ಲೈನ್ ಎಕ್ಸಾಮ್. ಯಾಕೆ ಆನ್ಲೈನ್ ಎಕ್ಸಾಮ್ ಗೊತ್ತಾ? ನಿಮ್ಗೆ ಗೊತ್ತೇ ಇದೆ, ಪ್ರಶ್ನೆ ಪತ್ರಿಕೆ OMR ಅಲ್ಲಿ ನಡೆದ್ರೆ ಅದಕ್ಕೆ ಲೂಪ್ ಹೋಲ್ಸ್ ಎಷ್ಟಿದೆ ಗೊತ್ತಾ? ಸ್ಟೆನೋಗ್ರಾಫರ್ ಇಂದ ಹಿಡಿದು, ಅಂದ್ರೆ ಪ್ರಶ್ನೆ ಪತ್ರಿಕೆ ಟೈಪ್ ಮಾಡೋ ಸ್ಟೆನೋಗ್ರಾಫರ್ ಇಂದ ಹಿಡಿದು ಎಕ್ಸಾಮ್ ಹಾಲಲ್ಲಿರುವ ಇನ್ವಿಜಿಲೇಟರ್ ತನಕನೂ ಲೂಪ್ ಹೋಲ್ಸ್ ಇದಾವೆ. ಯಾರು ಬೇಕಾದ್ರೂ ಮೋಸ ಮಾಡ್ಬೋದು, ಯಾರ ಮೇಲೂ ನಂಬಿಕೆ ಇಲ್ಲ. ನಾನೇನು ಸುಮ್ಮನೆ ಗೆಸ್ ಮಾಡಿ ಹೇಳ್ತಾ ಇಲ್ಲ. ಸ್ಟೆನೋಗ್ರಾಫರು ಸಿಕ್ಬಿದ್ದಿದ್ದಾರೆ FDA ಪರೀಕ್ಷೆಯಲ್ಲಿ. PSC ಸ್ಕ್ಯಾಮ್ ಅಲ್ಲಿ ಇನ್ವಿಜಿಲೇಟರ್ ಇನ್ವಾಲ್ವ್ ಆಗಿದ್ದು ಗೊತ್ತೇ ಇದೆ ನಿಮಗೆ.
ಅವ್ರ ಮೇಲೆಲ್ಲ ಈಗ ತನಿಖೆ ಆಗ್ತಾ ಇದೆ. ಸೊ ಪ್ರಶ್ನೆ ಪತ್ರಿಕೆ OMR ಸೀಟಲ್ಲಿ ನಡೆದ್ರೆ ಸ್ಟೆನೋಗ್ರಾಫರ್ ಇಂದ ಇನ್ವಿಜಿಲೇಟರ್ ಅಂದ್ರೆ ಮಿಡಲ್ ಅಲ್ಲಿ ಬರೋ ಎಲ್ಲರೂ ಕ್ವಶನ್ ಟೈಪ್ ಮಾಡುವಾಗ ಅಲ್ಲಿಂದ ಅದನ್ನ ಎಲ್ಲ ಕಡೆ ಎಲ್ಲ ಕೇಂದ್ರಗಳಿಗೆ ಕಳಿಸುವಾಗ ಎಲ್ಲಿ ಬೇಕಾದ್ರೂ ಲೀಕ್ ಆಗ್ಬೋದು. ಲೂಪ್ ಹೋಲ್ಸ್ ಜಾಸ್ತಿ ಇದೆ. ಸೊ ಅದಕ್ಕೆ ಸೊಲ್ಯೂಷನ್ಸ್ ಏನು? ಆನ್ಲೈನ್ ಎಕ್ಸಾಮ್ ಕಂಡಕ್ಟ್ ಮಾಡೋದು. ಆನ್ಲೈನ್ ಎಕ್ಸಾಮ್ ಕಂಡಕ್ಟ್ ಮಾಡೋಕ್ಕೆ KPSC ಬಹಳ ಏನದು ಆಸಕ್ತಿಯನ್ನು ತೋರಿಸಿತ್ತು ಕಳೆದ ಡಿಸೆಂಬರ್ನಲ್ಲಿ. ಅದಕ್ಕೆ ಟೆಂಡರ್ ಕೂಡ ಕರೆದಿತ್ತು. ಇಲ್ಲಿದೆ ನೋಡಿ ಟೆಂಡರ್. ಇನ್ವೈಟಿಂಗ್ ಟೆಂಡರ್ ಫಾರ್ ಪ್ರೊವೈಡಿಂಗ್ ಸರ್ವಿಸ್ ಫಾರ್ ಕಂಡಕ್ಟಿಂಗ್ CBT ಎಕ್ಸಾಮ್ಸ್, ಕಂಪ್ಯೂಟರ್ ಬೇಸ್ಡ್ ರಿಕ್ರೂಟ್ಮೆಂಟ್ ಟೆಸ್ಟ್ ಎಕ್ಸಾಮ್ ಟು ಬಿ ಕಂಡಕ್ಟೆಡ್ ಬೈ ದ ಕಮಿಷನ್. ಈ ಪೂರ್ತಿ ಟೆಂಡರ್ ಡಾಕ್ಯುಮೆಂಟ್ ಅಲ್ಲಿ ಅವ್ರು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ಎಲ್ಲ ಎಕ್ಸಾಮ್ಸ್ನು ಅವರು CBRTಯಲ್ಲಿ ಮಾಡಬೇಕು ಅಂತಾನೆ ಮಾಡಿದ್ದಾರೆ. ಬಟ್ ಈ ಟೆಂಡರ್ ಕರೆದಿದ್ದವರು ಡಿಸೆಂಬರ್ 2023 ಅಲ್ಲಿ, ಅದರ ಲಾಸ್ಟ್ ಡೇಟು 5/2/2024 ಇತ್ತು. ಫೈನಾನ್ಷಿಯಲ್ ಬಿಡ್ ಓಪನ್ ಆಗಿದೆ ಆಲ್ರೆಡಿ, ಆದರೂ ಅದಕ್ಕೆ ಏನೂ ಇದನ್ನೇ ತಗೊಂಡಿಲ್ಲ, ಅವರು ಡಿಸಿಷನ್ಸೇ ತಗೊಂಡಿಲ್ಲ. 12/2/2024 ಟೆಕ್ನಿಕಲ್ ಬಿಡ್ ಓಪನ್ ಆಗಿತ್ತು. ಅದಾದ್ಮೇಲೆ ಯಾವುದೇ ರೀತಿ ಡಿಸಿಷನ್ಸೇ ತಗೊಂಡಿಲ್ಲ. ಅಂದ್ರೆ ಯಾಕೆ ತಗೊಂಡಿಲ್ಲ, ಅವ್ರಿಗೆ ಏನೋ ಅಡ್ಮಿನಿಸ್ಟ್ರೇಟಿವ್ ಪ್ರಾಬ್ಲಮ್ ಇದೆ ನಮ್ಗೆ ಗೊತ್ತಿಲ್ಲ. ಬಟ್ ಇದನ್ನ ಅವರು ಬಹಳಷ್ಟು ಬೇಗ ಮಾಡ್ಕೊಂಡು ತಮ್ಮ ಮೇಲಿರೋ ಆಪಾದನೆಯನ್ನು ಕಡಿಮೆ ಮಾಡ್ಕೋಬೋದಲ್ವ ಆನ್ಲೈನ್ ಎಕ್ಸಾಮ್ ಮಾಡಿ. ಯಾಕೆ ಮಾಡಲ್ಲ? ಆನ್ಲೈನ್ ಎಕ್ಸಾಮ್ ಮಾಡೋಕ್ಕೆ ಒಂದು ಉತ್ತಮ ಆದರ್ಶ ಅಂತಂದ್ರೆ SSC ಎಷ್ಟು ಎಕ್ಸಾಮ್ಗಳು ಕಂಡಕ್ಟ್ ಮಾಡುತ್ತೆ ಅಂತಂದ್ರೆ ಇಲ್ಲಿ ಕೊಟ್ಟಿದ್ದೀನಿ ನಾನು. ಇದನ್ನು ಕೂಡ SSCಯ ಆನ್ಯುವಲ್ ರಿಪೋರ್ಟಲ್ಲಿ ನಾನು ತಗೊಂಡಿರೋದು. KPSC ಆನ್ಯುವಲ್ ರಿಪೋರ್ಟು ಮಾಡುತ್ತೆ, ಬಟ್ ಸಾರ್ವಜನಿಕವಾಗಿ ಲಭ್ಯ ಮಾಡೋದಿಲ್ಲ ಅದನ್ನು. ಅಂದರೆ ಸಾರ್ವಜನಿಕವಾಗಿ ಲಭ್ಯ ಮಾಡಬೇಕಂದ್ರೆ ಅದನ್ನು KPSC ವೆಬ್ಸೈಟಲ್ಲಿ ಹಾಕಬೇಕು. ಅಲ್ಲಿ ಎಲ್ಲಿ ಸಿಗಲೇ ಇಲ್ಲ. ನಾನು ಇಡೀ ವೆಬ್ಸೈಟ್ ತರಕಾರ್ದೆ ನಂಗೆ ಸಿಗಲೇ ಇಲ್ಲ. ಯಾರಿಗಾದ್ರೂ ಸಿಕ್ಕರೆ ನನಗೆ ಹೇಳಿ. ಆದರೆ SSC ವೆಬ್ಸೈಟಲ್ಲಿ ನಿಮಗೆ ಆನ್ಯುವಲ್ ರಿಪೋರ್ಟ್ ಸಿಗುತ್ತೆ. ಎಷ್ಟು ಎಕ್ಸಾಮ್ ಕಂಡಕ್ಟ್ ಮಾಡಿದ್ವಿ, ಎಷ್ಟು ಜನ ಅಪ್ಲೈ ಮಾಡಿದ್ರು, ಎಷ್ಟು ದುಡ್ಡು ಖರ್ಚಾಯಿತು ಎಲ್ಲನೂ ಹೇಳ್ತಾರೆ ಅವರು. ಎಷ್ಟು ಜನ ನಾವು ಈ ಸಲ ಡಿಬಾರ್ ಮಾಡಿದ್ವಿ ಎಲ್ಲನೂ ರಿಪೋರ್ಟು ಒಂದು ಅಥೆಂಟಿಕ್. ಅಂದರೆ ಅದನ್ನು ನೋಡಿದ್ರೆ ನಮ್ಗೆ ಗೊತ್ತಾಗ್ಬಿಡ್ಬೇಕು SSC ಏನೆಲ್ಲ ಕೆಲಸ ಮಾಡ್ತಿದೆ, ಏನೆಲ್ಲ ಹೊಸತನದಂತ ಟ್ರೈ ಮಾಡ್ತಾ ಇದೆ. ಯಾಕೆ KPSC ಇದನ್ನು ಫಾಲೋ ಮಾಡೋಕ್ಕಾಗಲ್ಲ? ಈ ಎಲ್ಲ ಎಕ್ಸಾಮು ಆನ್ಲೈನಲ್ಲೇ ಮಾಡೋದು. ಎಷ್ಟು ಜನ ಅಪ್ಲಿಕೆಂಟ್ಸ್ ಗೊತ್ತಾ? SSCಗೆ ಒಟ್ಟು 17 ಎಕ್ಸಾಮ್ಸ್ ಕಂಡಕ್ಟ್ ಮಾಡುತ್ತೆ. 2,90,80,882 ಅಂದರೆ 3 ಕೋಟಿ ಅಭ್ಯರ್ಥಿಗಳಿಗೆ ಒಂದು ವರ್ಷದಲ್ಲಿ ಅವ್ರು ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ನಮ್ಮ ಕರ್ನಾಟಕದಲ್ಲಿ ಅದರದ 10% ಅಂತಂದ್ರೆ 30 ಲಕ್ಷನೂ ಅಭ್ಯರ್ಥಿಗಳು ಇರಲ್ಲ. 50 lakhs ಕೂಡ ಇರಲ್ಲ ಎಕ್ಸಾಮ್ ಬರೆಯೋರು, ಎಲ್ಲ ಎಕ್ಸಾಮ್ ಸೇರಿಸಿ. 1.5 ಲಕ್ಷ ಜನ ಇದಕ್ಕೆ ಬರೆದ್ರು, ಅಥವಾ ಅಪ್ಲಿಕೇಶನ್ ಹಾಕಿದವ್ರ ಸಂಖ್ಯೆನೇ ಹಿಡಿದ್ರೆ 2.5 ಲಕ್ಷ ಜನ ಏನದು KS ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕಿದ್ರು. 3.5 ಲಕ್ಷ ಜನ PDO ಹಾಕಿದ್ದಾರೆ. ಸೊ ಎಲ್ಲಾನು ಸೇರಿಸಿದ್ರೆ ಒಂದು 30 ಲಕ್ಷನೂ ಆಗಲ್ಲ ಒಂದು ವರ್ಷದಲ್ಲಿ. ಸೊ ನೀವು ಈ 30 ಲಕ್ಷ ಜನದ್ದು ಆನ್ಲೈನ್ ಎಕ್ಸಾಮ್ ಮಾಡಕ್ಕೆ ಏನು ಬಾಡಿ ನಿಮಗೆ ಇದನ್ನ ಈ ಟೆಂಡರ್ ಅನ್ನ ಪೂರ್ತಿ ಫೈನಲ್ ಮಾಡಕ್ಕೆ ಏನು ತೊಂದರೆ ಆಗ್ತಿದೆ ನಿಮಗೆ, ಅದನ್ನ ಹೇಳಿ. ನಮಗೆ ಹೇಳ್ತಾ ಇಲ್ಲ ಅವರು. ಮತ್ತೆ ಇನ್ನೊಂದು ಏನಂತಂದ್ರೆ SSC ಕೇವಲ ಒಂದೇ ಭಾಷೆಯಲ್ಲ. ಈ MTS ನಿಮ್ಗೆ ತೋರಿಸ್ತೀನಿ. CHSL ಈ 32 ಲಕ್ಷ ಜನ ಅಪ್ಲಿಕೇಶನ್ ಹಾಕಿದ್ದಾರೆ. ಮತ್ತೆ SSC GD 54 ಲಕ್ಷ, MTS 55 ಲಕ್ಷ. 1.5 ಕೋಟಿಗಿಂತ ಜಾಸ್ತಿ ಅಪ್ಲಿಕೇಶನ್ ಹಾಕಿರುವ ಈ ಪರೀಕ್ಷೆಯನ್ನ ಅವರು ಕೇವಲ ಇಂಗ್ಲಿಷ್ ಮತ್ತು ಹಿಂದಿಯಲ್ಲ, ಅದರ ಜೊತೆಗೇನು 13 ರೀಜನಲ್ ಲ್ಯಾಂಗ್ವೇಜಸ್, ಪ್ರಾದೇಶಿಕ ಭಾಷೆಗಳಲ್ಲಿ ಕನ್ನಡ ಸೇರಿ, ಕನ್ನಡ, ಮಲಯಾಳಂ, ತೆಲುಗು ಎಲ್ಲ ಭಾಷೆಗಳು 13 + 2 15 ಭಾಷೆಗಳಲ್ಲಿ ಅವರು ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡ್ತಾರೆ. ನಿಮ್ಮ ಥರ ಅವ್ರದ್ದು ಒಂದೇ ಶಿಫ್ಟಲ್ಲೂ ಆಗಲ್ಲ. ಅವರು ಕನಿಷ್ಠ ಒಂದು ಎಕ್ಸಾಮ್ ನಡೆಸಬೇಕಾದ್ರೆ 3,500ರಿಂದ 5,000 ಇದು ಕ್ವಶನ್ಸ್ನ ರೆಡಿ ಮಾಡಬೇಕು. 3,500ರಿಂದ 5,000 ಪ್ರಶ್ನೆಗಳನ್ನ ಅವರು ಕನ್ನಡ, ಇಂಗ್ಲಿಷ್, ಹಿಂದಿ ಸೇರಿ ಒಟ್ಟು 15 ಭಾಷೆಗಳು ತಯಾರು ಮಾಡ್ತಾರೆ. 3,500ರಿಂದ 5,000 ಡಿಪೆಂಡ್ಸ್ ಆನ್ ದ ಎಕ್ಸಾಮಿನೇಷನ್. ಅವು ಯಾವ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಿದ್ರೆ ಅದ್ರ ಮೇಲೆ ಡಿಪೆಂಡ್. ನಿಮಗೆ 200 ಪ್ರಶ್ನೆಗಳು ಕೇವಲ ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ಮಾಡೋಕ್ಕಾಗಿಲ್ಲ. ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ 200 ಪ್ರಶ್ನೆಗಳು ಇರೋದು. ಅವರಿಗೆ 5,000 ಪ್ರಶ್ನೆಗಳು ಕನ್ನಡ, ಇಂಗ್ಲಿಷ್ ಜೊತೆಗೆ ಹಿಂದಿ ಎಲ್ಲ ಸೇರಿ 13. ಇವು 3 ಬಿಟ್ಟು ಮತ್ತೆ 13, ಇಂಗ್ಲಿಷ್ ಹಿಂದಿ ಬಿಟ್ಟು ಮತ್ತೆ 13 ಪ್ರಾದೇಶಿಕ ಭಾಷೆಗಳಲ್ಲೂ ಕೂಡ ಅವರು ಕಂಡಕ್ಟ್ ಮಾಡ್ತಾರೆ. ಸೊ ಅದನ್ನ ನೀವು ತಗೋಬೇಕಲ್ವಾ, ನೋಡ್ಬೇಕಲ್ವಾ ಏನೆಲ್ಲ ಇದೆ ಅಂತ. ನಾನು ಸುಮ್ಮನೆ ಅದನ್ನು ಹೇಳ್ತಾ ಇಲ್ಲ. SSCಗೆ ಅರುಣಾಚಲ್ ಪ್ರದೇಶದವ್ರ ಗೌರ್ಮೆಂಟ್ ಅವರು ಒಂದು ಕಮಿಟಿ ಫಾರ್ಮ್ ಮಾಡಿ SSCಗೆ ಹೋಗಿ ನೋಡ್ಕೊಂಡು ಬನ್ನಿ, ಅವರೆಲ್ಲ ಯಾವ ರೀತಿ ಆನ್ಲೈನ್ ಎಕ್ಸಾಮ್ ಮಾಡ್ತಿದ್ದಾರೆ ಅಂತ SSC ಹೆಡ್ ಕ್ವಾರ್ಟರ್ಸ್ಗೆ ಕಳಿಸಿದ್ದಾರೆ.
4 ನವೆಂಬರ್ 2022ಕ್ಕೆ ಅರುಣಾಚಲ್ ಪ್ರದೇಶ್ ಗೌರ್ಮೆಂಟ್ ಇಂದ ಒಂದು ಕಮಿಟಿ ಹೋಗಿ ಯಾವ ರೀತಿ ಅವ್ರು ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ, ಅವ್ರದ್ದೆಲ್ಲ ಏನೇನಿದೆ ಅಂತ ನೋಡ್ಕೊಂಡು ಬಂದಿದ್ದಾರೆ. ನಮ್ಮ ಕರ್ನಾಟಕದಿಂದ ಕಳ್ಸಕ್ಕೇನು, ಇಡೀ ಜಗತ್ತಿಗೆ IT ಸೊಲ್ಯೂಷನ್ಸ್ ಕೊಡೋ ಸಿಲಿಕಾನ್ ವ್ಯಾಲಿ ನಮ್ಮ ಬೆಂಗಳೂರು. ಸೊ ಬೆಂಗಳೂರು ರಾಜಧಾನಿ ಆಗಿರುವಂತ ನಾವೇ ಇನ್ನು IT ಸೊಲ್ಯೂಷನ್ಸ್ ನಮ್ಮ ಅಭ್ಯರ್ಥಿಗಳ ಎಕ್ಸಾಮ್ ಬಡವರು ಬರೆಯುವಂತ, ಮಧ್ಯಮ ವರ್ಗದವ್ರು ಬರೆಯುವಂತ, ಟ್ಯಾಕ್ಸ್ ಪೇಯರ್ಸ್ ಬರೆಯುವಂತ ಹಣದಲ್ಲಿ ನೀವು ಒಂದು ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ರೆಡಿ ಮಾಡಕ್ ಆಗ್ತಿಲ್ಲ ಅಲ್ಲ, ಇದೆಂತ ಹೊಣೆಗೇಡಿತನ ನಿಮ್ದು ಅಲ್ವಾ? ಇದು ಹೊಣೆಗೇಡಿತನ ಅಲ್ವಾ? ಏನು ಸೊಲ್ಯೂಷನ್ಸ್ ಇಲ್ಲಪ್ಪ, ಇದಕ್ಕೆ ಏನು ಸೊಲ್ಯೂಷನ್ಸ್ ಸಿಗ್ಲಿಲ್ಲ ಅಂತಂದ್ರೆ ಅದು ಒಂದು ಬೇರೆ ವಿಷಯ. ಯಾಕೆ ನೀವು ಇದನ್ನ ಇದು ಮಾಡೋಕ್ಕಾಗಲ್ಲ? ಇದೇ ರೀತಿ ನೀವು ರಚಿಸಿ, ಕರ್ನಾಟಕ ಗೌರ್ಮೆಂಟ್ ಇಂದನೂ ಒಂದು ಕಮಿಟಿ ರಚಿಸಿ, ಹೋಗಿ ಅಲ್ಲಿ ನೋಡಿ ಬರಕ್ ಹೇಳಿ. SSC ಗೆ ಹೋಗಿ ನೋಡಿ ಅವ್ರು ಹೆಂಗೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಿದ್ದಾರೆ ಅದನ್ನ ಇಲ್ಲಿ ಇಂಪ್ಲಿಮೆಂಟ್ ಮಾಡಕ್ ಹೇಳಿ. ನಾನೇನು ಸುಮ್ಮನೆ ಇದನ್ನ ಅವರೇ ರಿಪೋರ್ಟ್ ಅಲ್ಲಿ ಕೊಟ್ಟಿರೋದು ಇದು ನೋಡಿಲ್ಲಿ. ಇವರು ಅರುಣಾಚಲ್ ಪ್ರದೇಶ್ ಗೌರ್ಮೆಂಟ್ ಅವರು SSC ಹೆಡ್ ಕ್ವಾರ್ಟರ್ ಅಲ್ಲಿ ಹೋಗಿ ಮೀಟಿಂಗ್ ಮಾಡ್ಕೊಂಡು 2-3 ದಿವಸ ಅಲ್ಲಿ ಇದ್ದು ಅವರೆಲ್ಲ ಹೇಗೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಅಂತ ನೋಡ್ಕೊಂಡು ಅದನ್ನ ತಂದು ಅವರಲ್ಲಿ ಇಂಪ್ಲಿಮೆಂಟ್ ಮಾಡೋಕ್ಕೆ ಕಳಿಸಿರೋದು. ಪ್ರತಿ ವರ್ಷ ಒಂದಿಲ್ಲ ಒಂದು ಅವರು ಅಲ್ಲಿ ಹೋಗ್ತಾರೆ. ಅದಕ್ಕಿಂತ ಮುಂಚೆ ಇದು 2022ರಲ್ಲಿ 21ರಲ್ಲಿ ರಾಜಸ್ಥಾನ್ ಗೌರ್ಮೆಂಟ್ ಅವರು SSC ಗೆ ಕಳಿಸಿದ್ರು. ರಾಜಸ್ಥಾನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಕೂಡ, ನಮ್ಮ KPSC ತರ ರಾಜಸ್ಥಾನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಕೂಡ 5 ಮಾರ್ಚ್ 2021ಕ್ಕೆ ಯಾವ್ಯಾವ ರೀತಿ ಎಕ್ಸಾಮ್ ಕಂಡಕ್ಟ್ ಮಾಡಬೇಕು, ಏನು ಕಮಾಂಡ್ ಸೆಂಟರ್ ಅಲ್ಲಿ ಹೆಂಗಿರ್ಬೇಕು, ಏನೆಲ್ಲ ಡಿಸ್ಕಸ್ ಮಾಡಿದೆ ಅಂತ ಹೇಳಿದೆ. ಅವ್ರದ್ದು ಕೂಡ ಇಲ್ಲಿ ಫೋಟೋ ಇದೆ ನೋಡಿ. ವಿಸಿಟ್ ಆಫ್ ರಾಜಸ್ಥಾನ್ ಗೌರ್ಮೆಂಟ್ ಕಮಿಟಿ ಆನ್ 14 ಜನವರಿ 2021 SSC ಹೆಡ್ ಆಫೀಸ್ಗೆ. ಸೊ ಅವರೆಲ್ಲ ಡಿಸ್ಕಸ್ ಮಾಡಿ ತಮ್ಮ ರಾಜ್ಯಗಳಲ್ಲಿ ಬಂದು ಮತ್ತೆ ತಮ್ಮ ಅಭ್ಯರ್ಥಿಗಳಿಗೆ ಈ ರೀತಿ, ಇದು ಆದರ್ಶ ಅಲ್ವಾ? SSC 3 ಕೋಟಿ ಜನಗಳಿಗೆ ಆನ್ಲೈನ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಾ ಇದೆ. ನೀವು ಬರೀ 30 ಲಕ್ಷ ಜನಗಳಿಗೆ ಮಾಡಬೇಕು, ಅದು ಬೆಂಗಳೂರು ಅಂತ IT ಹಬ್ ಇಟ್ಕೊಂಡು ನೀವು ಮಾಡಕ್ ಆಗ್ತಿಲ್ಲ ಅಂತಂದ್ರೆ ಆನ್ಲೈನ್ ಎಕ್ಸಾಮ್ ಯಾಕೆ? ಸೊ ಇದು ನೋಡಿ, ನಮ್ಮ ದೇಶ ಬಿಡಿ, ಬೇರೆ ದೇಶ ಇದು SSC ಹೆಡ್ ಕ್ವಾರ್ಟರ್ ಅಲ್ಲಿರುವ ಕಮಾಂಡ್ ಸೆಂಟರ್ ಅಂದ್ರೆ ಏನು? ಇದೆಲ್ಲ ನಿಮ್ಗೆ ಕಮಿಷನ್ ಅವರು ಬಂದು ಅವರೆಲ್ಲ SSC ಗೆ ಹೋದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಮಾಡಬೇಕು ಅನ್ನೋದೊಂದು ಕ್ಲಾರಿಟಿ ಸಿಗುತ್ತೆ. ಹೋಗಿ ಅಲ್ಲಿ ನೋಡ್ಕೊಂಡು ಬಂದು ಮಾಡಿ. ಯಾಕೆ ನಿಮ್ಗೆ ಇಚ್ಛಾಶಕ್ತಿ ಕೊರತೆ? ನಾವು ಅಷ್ಟೇ ಅಲ್ಲ, ನಮ್ಮ ರಿಪಬ್ಲಿಕ್ ಆಫ್ ಗ್ಯಾಂಬಿಯಾದವರು ಕೂಡ ಅಲ್ಲಿ ಹೋಗಿದ್ದಾರೆ ನೋಡಿ. ಗ್ಯಾಂಬಿಯಾದವರು SSC ಹೆಡ್ ಕ್ವಾರ್ಟರ್ಗೆ ವಿಸಿಟ್ ಮಾಡಿದ್ದಾರೆ. ಬೇರೆ ದೇಶಗಳು ಬಂದು SSC ಯಾವ ರೀತಿ ಎಕ್ಸಾಮ್ ಕಂಡಕ್ಟ್ ಮಾಡ್ತಾ ಇದೆ ಅಂತ. ಬೇರೆ ದೇಶಗಳ ಜನಸಂಖ್ಯೆ ಇರಲ್ಲ 3 ಕೋಟಿ, ಇವರು 3 ಕೋಟಿ 3 ಕೋಟಿ ಜನಕ್ಕೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಿದ್ದಾರೆ SSC ಅವರು. ಸೊ SSC ಇಂದ ತಪ್ಪುಗಳೇ ಆಗೋದಿಲ್ಲ ಅಂತ ನಾನು ಹೇಳೋದಿಲ್ಲ. ಸೊ SSC ಮಾಡ್ತಿರೋ ಒಳ್ಳೆತನವನ್ನಾದ್ರೂ ನೀವು ಇಂಪ್ಲಿಮೆಂಟ್ ಮಾಡಿ. SSC ಯಲ್ಲೂ ಫ್ಲಾಸ್ ಇದೆ, ಆನ್ಲೈನ್ ಎಕ್ಸಾಮ್ಸ್ ನಲ್ಲೂ ತೊಂದರೆಗಳಾಗ್ತವೆ. ಸೊ ಅವುಗಳು ತೊಂದರೆ ಆಗದೇ ಇರೋದಕ್ಕೆ ನಾವು ನಿಮ್ಗೆ ಸ್ಯಾಲರಿ ಕೊಟ್ಟು ಅಲ್ಲಿ ಕೂರಿಸಿರೋದು ಅಧಿಕಾರದಲ್ಲಿ ಅಲ್ವಾ? ತೆರಿಗೆ ಹಣದಲ್ಲೇ ನಿಮ್ಗೆ ಕೊಡೋದಲ್ವಾ? ಯಾವ ರಾಜಕಾರಣಿ ಅಥವಾ ಯಾರು ಕೂಡ ನಿಮ್ಗೆ ತಮ್ಮ ಮನೆಯಿಂದ ತಂದು ಹಣ ಕೊಡೋದಿಲ್ಲ. ನಮ್ಮ ತೆರಿಗೆ ಹಣದಿಂದಲೇ ನಿಮ್ಗೆ ಅವರು ಸ್ಯಾಲರಿ ಕೊಡೋದು. ನೋಡಿರು, ಗ್ಯಾಂಬಿಯಾ ದೇಶದಿಂದ ಬಂದಂತವರು SSC ಹೆಡ್ ಕ್ವಾರ್ಟರ್ ಅಲ್ಲಿ SSC ಯಾವ ರೀತಿ ಎಕ್ಸಾಮ್ ಕಂಡಕ್ಟ್ ಮಾಡುತ್ತೆ, ಸೊ ತಮ್ಮ ದೇಶದಲ್ಲೂ ಕೂಡ ಹೋಗಿ ಅವ್ರು ಮಾಡಬೇಕು ಅಂತ ಮಾಡಿರುವಂತದ್ದು ಮೀಟಿಂಗ್ಸ್ ಇದು. ಸೊ ಕರ್ನಾಟಕದಿಂದನೂ ಕಳಿಸಿ ಕಮಿಟಿ ರಚನೆ ಮಾಡಿ ಹೋಗಿ ಅಲ್ಲಿ SSC ಅಲ್ಲಿ ನೋಡ್ಕೊಂಡು ಬನ್ನಿ. KPSC ಕೂಡ ಆ ರೀತಿ ಸುಧಾರಣೆ ಮಾಡ್ಕೊಳ್ಬೇಕು ಅಂತ ಈಗ ನಾವು ಕೇಳ್ಬೇಕಾಗಿರೋದು CM ಸರ್ಗೆ ಅಷ್ಟೇನೆ. ಯಾಕಂತಂದ್ರೆ DPR ಅವ್ರ ಅಂಡರಲ್ಲೇ ಇದೆ. ಸೊ ಈ ರೀತಿ ನೀವು ಸುಧಾರಣೆಗಳನ್ನು ತರಲೇಬೇಕು. ಯಾಕಂತಂದ್ರೆ ನಾವು ಪ್ರಿಯಾಂಕ್ ಖರ್ಗೆ ಈ ರೀತಿ ಎಲ್ಲ ಮಿನಿಸ್ಟರ್ಸ್ಗಳಿಗೂ ಕೂಡ ನಾನು ರಿಪೋರ್ಟ್ ಈ ತರ ಇನ್ನೊಂದು ಚೆನ್ನಾಗಿ ರೆಡಿ ಮಾಡ್ಕೊಂಡು ಅವ್ರಿಗೆ ತಲುಪ್ಸಕ್ ಟ್ರೈ ಮಾಡ್ತೀನಿ. ಈ ರೀತಿ ಸದನದಲ್ಲೇ ಆದ್ರೂ ಬೇರೆ ಶಾಸಕರು ನಿಮ್ಮ ಶಾಸಕರಿಂದ ಈ ರೀತಿ ಎಲ್ಲಾನು ಎಕ್ಸ್ಪ್ಲೇನ್ ಮಾಡಿ. ಈ ರೀತಿ ನೀವು ಒಂದು ಕಮಿಷನ್ಸ್ ಆದ್ರೂ ಕಳಿಸಿ ಸರ್. ಈ ನೇಮಕಾತಿಯನ್ನ ನೀವು ರೋಬೋಸ್ಟ್ ಮೆಕ್ಯಾನಿಸಮ್ ಮಾಡದೇ ಇದ್ರೆ ಅಲ್ಲಿ ಕೆಟ್ಟ ಹುಳಗಳೇ ಅಧಿಕಾರಿಗಳಾಗಿ ಬರ್ತಾರೆ ದುಡ್ಡು ಕೊಟ್ಕೊಂಡು. ಸೊ ಅಂತವ್ರನ್ನ ತಗೊಂಡು ಏನ್ ಮಾಡ್ತೀರಾ? ಯಾವ ರೀತಿ ಆಡಳಿತ ಮಾಡ್ತೀರಾ? ಇದು ನಾನು ನಿಮ್ಗೆ ಹೇಳಿದೆ, ಆನ್ಲೈನ್ ಎಕ್ಸಾಮ್ ಕಂಡಕ್ಟ್ ಮಾಡೋದು ಹೇಗೆ, ಮತ್ತೆ ಏನದು ಪ್ರಶ್ನೆ ಪತ್ರಿಕೆ ಲೀಕ್ ಆಗದೆ ಇರುವಂತ ಏನೆಲ್ಲ ಸ್ಟೆಪ್ಸ್ ತಗೋಬೇಕು. ನಾನು ಈ ವಿಡಿಯೋದಲ್ಲಿ ಹೇಳೋದಕ್ಕಿಂತ SSC ಹೋಗ್ತಿದಾರಲ್ಲ ಬೇರೆ ರಾಜ್ಯಗಳದವರು, ನೀವು ಹೋಗಿ ಅದನ್ನ ತಂದು ಇಲ್ಲಿ ಇಂಪ್ಲಿಮೆಂಟ್ ಮಾಡಿ. ನಮ್ಮ ರಾಜ್ಯಕ್ಕೂ ಕೂಡ, ನಿಮ್ಮ ಸರ್ಕಾರಕ್ಕೆ ಕೂಡ ಬೇರೆ ರಾಜ್ಯಗಳಿಂದ ದೇಶಗಳಿಂದ ನೀವು ಯಾವ ರೀತಿ ಎಕ್ಸಾಮ್ ಕಂಡಕ್ಟ್ ಮಾಡ್ತಿದ್ರ KPSC ಅವರು ಅಂತ ಬರ್ಲಿ, ಅದು ಹೆಮ್ಮೆಯಿಂದ ಹೇಳ್ಕೊಳ್ಳಿ. ನೋಡಿ SSC ಅವರು ಹೆಮ್ಮೆಯಿಂದ ಅವ್ರು ಹೇಳ್ಕೊತಾರೆ, ನಾವು ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ಬೇರೆ ದೇಶಗಳಿಂದ ನಾವು ಯಾವ ರೀತಿ ಎಕ್ಸಾಮ್ ಕಂಡಕ್ಟ್ ಮಾಡಕ್ ಬರ್ತಾ ಇದೀವಿ ಅಂತ. ನಿಮ್ ಕಡೆನೂ ಬರ್ತಾರೆ. KPSCದು ಹೆಸರು ಹೆಂಗಿದೆ ಅಂತ ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ. ನಿಮ್ದು ಇದೆ KPSC ಅಂತ ಹೊಡೆದ್ರೆ ಕೇಸಸ್ಸು ಇದೇ ಬರುತ್ತೆ. ಇದು ಒಂದೇ ಪ್ರಾಬ್ಲಮ್ಗೆ ಸೊಲ್ಯೂಷನ್ಸ್ ನಾನು ಹೇಳಿದೆ ನಿಮಗೆ. ಆ ರೀತಿ ಮಾಡ್ಬೋದು. ಒಂದು ಕಮಿಷನ್ ರಚನೆ ಮಾಡಿ SSC ಗೆ ಕಳಿಸಿ
SSCಯಲ್ಲಿ ಯಾವ ರೀತಿ ಎಕ್ಸಾಮ್ ಕಂಡಕ್ಟ್ ಮಾಡ್ತಿದ್ದಾರೆ ಆ ರೀತಿ ಆನ್ಲೈನ್ ಎಕ್ಸಾಮ್ನ ಕಂಡಕ್ಟ್ ಮಾಡ್ಬೋದು. ಆನ್ಲೈನ್ ಎಕ್ಸಾಮ್ ಕಂಡಕ್ಟ್ ಮಾಡೋಕ್ಕೆ ಇವರು ಆಸಕ್ತಿಯನ್ನು ತೋರಿಸಿದ್ದಾರೆ, ಇವರು ಟೆಂಡರನ್ನು ಇನ್ವೈಟ್ ಮಾಡಿದ್ದಾರೆ. ಸೊ ಅದನ್ನು ಆದಷ್ಟು ಬೇಗ ಇಂಪ್ಲಿಮೆಂಟ್ ಮಾಡಿ. ಈಗ ಬರುವ PDO ಪರೀಕ್ಷೆ ಅಥವಾ ಯಾವುದೇ ಮುಂದಿನ ಎಲ್ಲ ಪರೀಕ್ಷೆಗಳನ್ನು ಆನ್ಲೈನಲ್ಲಿ ನಡೆಸಿ. ಯಾಕಾಗಲ್ಲ? ಆಗುತ್ತೆ. ಏನು ನಿಮ್ಗೇನು ಈಗ ಲ್ಯಾಂಡ್ ಸರ್ವೇಯರು ಈ ಥರದ ಇದಕ್ಕೆ ಬರೀ 50,000 ಫ್ರೆಂಡ್ಸ್ ಇದ್ದಾರೆ, 3-4 ಶಿಫ್ಟ್ನಲ್ಲಿ ಎಕ್ಸಾಮ್ ನಡೆಸ್ಬೋದಲ್ಲ. SSC ಒಂದೊಂದು ಎಕ್ಸಾಮ್ನ 5-5, 10 ಏನದು ಒಂದೊಂದು ದಿನಕ್ಕೆ 3-4 ಶಿಫ್ಟ್ಗಳಲ್ಲಿ ನಡೆಸಿ 15-20 ದಿನ ಎಕ್ಸಾಮ್ ನಡೆಸುತ್ತೆ. ನಿಮ್ಗೆ ಅಷ್ಟು ದಿನ ಏನು ಬೇಕಾಗಿರಲ್ಲ. 50,000 60,000 ಅಪ್ಲಿಕೆಂಟ್ಸ್ ಇರ್ತಾರೆ ಕೆಲವೊಂದು ಇದರಲ್ಲಿ. ಅಥವಾ ಅದು ಬಿಟ್ಟು ಈ ಥರ PDOದರಲ್ಲಿ 2-3 ದಿವಸ ನೀವು ಎಕ್ಸಾಮ್ ನಡೆಸಿದ್ರೆ ಪೂರ್ತಿಯಾಗಿ ಏನದು ಎಲ್ಲ ಎಕ್ಸಾಮ್ನ ಕಂಡಕ್ಟ್ ಮಾಡ್ಬೋದು ಆನ್ಲೈನಲ್ಲಿ. ಸೊ ಯಾಕೆ ಮಾಡ್ತಾ ಇಲ್ಲ ಅದನ್ನು ನೋಡ್ಕೊಂಡು ಅದನ್ನು ಮಾಡೋಕ್ಕೆ ನಾವು ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ನಾವು ಈ ಹೋರಾಟದಲ್ಲಿ ಹೆಚ್ಚಿನ ಒತ್ತು ಕೊಡಬೇಕು. ಇನ್ನು ಎರಡನೇ ಸಮಸ್ಯೆಗೆ, ಒಂದೇ ರೀತಿಯ ಹುದ್ದೆಗೆ ವಿವಿಧ ಅಧಿಸೂಚನೆಗಳು ಹಾಗೂ ಅದರಲ್ಲಿ ಬಹಳ ಕಡಿಮೆ ಹುದ್ದೆಗಳ ಸಂಖ್ಯೆಗೆ ನೇಮಕಾತಿ ಆಗುತ್ತೆ. 21 ಪೋಸ್ಟ್ಗೆ ನೇಮಕಾತಿ ಮಾಡೋದು, ಅಂದರೆ ಅಧಿಸೂಚನೆ ಹೊಡಿಸೋದು, ಒಂದೇ 7 ಪೋಸ್ಟ್ಗೆ ನೋಟಿಫಿಕೇಶನ್ ಮಾಡೋದು, 5 ಪೋಸ್ಟ್ಗೆ, ಒಂದೇ ಪೋಸ್ಟ್ಗೆ, ಈ ಥರದ ನೋಟಿಫಿಕೇಶನ್ಸ್ ಇದ್ದಾವೆ KPSCಯಲ್ಲಿ. ಅದಕ್ಕೆ ಒಂದೇ ಪರಿಹಾರ, ಏಕೀಕೃತ ಮಾಡಿ ನೇಮಕಾತಿನ. ಇದು ನಾನು ಹೇಳ್ತಾ ಇಲ್ಲ, ಅವರು ARC ಅವರು ಹೇಳಿದ್ದಾರೆ. ನನಗೂ ಅದೇ ಥರ ಹೊಳೆದಿತ್ತು, ಬಟ್ ನಾನು ARCಯಲ್ಲಿ ಹುಡ್ಕಾಡಿದಾಗ ನಮಗೂ ಅದೇ ಸಿಕ್ತು. ನೇಮಕಾತಿ ಪ್ರಕ್ರಿಯೆಯಲ್ಲಿ ವಿವಿಧ ಇಲಾಖೆಗಳು ಒಂದೇ ಹುದ್ದೆಗೆ ವಿವಿಧ ಕನಿಷ್ಠ ವಿದ್ಯಾರ್ಥಿಗಳ ಸಮಸ್ಯೆ ಆಯೋಗ ಎದುರಿಸುತ್ತದೆ. ಇಲ್ಲಿ ಹೇಳಿದ್ದಾರೆ ನೋಡಿ, ಒಮ್ಮೆ ವಿವಿಧ ಇಲಾಖೆಗಳ C&R ನಿಯಮಗಳನ್ನು ಸಮನ್ವಯಗೊಳಿಸಿದರೆ ಆಯೋಗವು ಎಲ್ಲ ಹುದ್ದೆಗಳನ್ನು ಸಕಾಲದಲ್ಲಿ ಒಂದೇ ಪರೀಕ್ಷೆ ಮೂಲಕ ನೇಮಕಾತಿ ಮಾಡಿಕೊಳ್ಳಬಹುದು. ಇದನ್ನ ಅವರೇ ಪರಿಹಾರವಾಗಿ ನಾನು ಹೇಳಿದ್ನಲ್ಲ, ಆಡಳಿತ ಸುಧಾರಣಾ ಆಯೋಗನೇ ಹೇಳಿದೆ ಪರಿಹಾರ. ಸೊ ಅದನ್ನು ನೀವು ಫಾಲೋ ಮಾಡಿ ದಯವಿಟ್ಟು. ಸೊ ಈಗ ನಾನು ಹೇಳ್ತಿದ್ದೀನಲ್ಲ, ಒಂದು ನಿಮಿಷ ಇರಿ. ಅದೇ ರೀತಿ ಅಂದರೆ ನಾನು ಹೇಳಿದ್ನಲ್ಲ, ಅದೇ ಒಂದೇ ಇದರಲ್ಲಿ ಎಲ್ಲಾನು ಹುದ್ದೆಗಳನ್ನ ಗ್ರೂಪ್ B C ಹುದ್ದೆಗಳನ್ನ ಒಂದೇ ನೋಟಿಫಿಕೇಶನಲ್ಲಿ ಮಾಡಿ. ಈಗ ನಾನು SSC ಉದಾಹರಣೆ ಕೊಡ್ತೀನಿ ನಿಮಗೆ. SSCಯಲ್ಲಿ ಇದು ಡಿಗ್ರಿ ಮೇಲಿರುವ ಎಲ್ಲ ಹುದ್ದೆಗಳನ್ನ ಒಂದೇ ಇದಕ್ಕೆ ಕೇಂದ್ರ ಸರ್ಕಾರದ ಡಿಗ್ರಿ ಮೇಲಿರುವ ಹುದ್ದೆಗಳನ್ನ ವಿವಿಧ ಇಲಾಖೆಗಳು ಒಂದೇ ಡಿಗ್ರಿ ಅಂದರೆ ಒಂದೇ ನೇಮಕಾತಿಯಲ್ಲಿ ಮಾಡ್ಕೊಂಡ್ಬಿಡುತ್ತೆ. CHSಲ್ಲೂ ಹಂಗೆ, MTS ಹಂಗೆ. 10th ಮೇಲೆ, ಇದು PUC ಮೇಲೆ, ಇದು ಡಿಗ್ರಿ ಮೇಲೆ. CPO ಇದು PSI ಎಕ್ಸಾಮ್ಗೆ, ಇದು ಕಾನ್ಸ್ಟೇಬಲ್ ಎಕ್ಸಾಮ್ಗೆ, ಇದು ಸ್ಟೆನೋಗ್ರಫಿ, ಇದು ಈಗ ನಿಮಗೆ ವಿವಿಧ ರೀತಿಯದು ಬೇಕಲ್ಲ, ಜಿಯೋಲಜಿ, ಸೆಲೆಕ್ಷನ್ ಪೋಸ್ಟು, ಈ ಥರ. ಈ ಸೆಲೆಕ್ಷನ್ ಪೋಸ್ಟಲ್ಲಿ ಅವರು ವಿಭಿನ್ನ ಹುದ್ದೆಗಳು, ಅಂದರೆ ಈಗ ನೀವೇ ಗ್ರೂಪ್ B ಪೋಸ್ಟ್ಗೆ ಮಾಡ್ತಾ ಇದ್ದೀರಲ್ಲ, ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಮತ್ತು ಕೆಲವೊಂದಿಷ್ಟು ಇಂಜಿನಿಯರ್ ಪೋಸ್ಟ್ಗಳನ್ನ ಸೇರಿಸಿ ಮಾಡ್ತಿದ್ದೀರಲ್ಲ, ಅದೇ ಥರ ಅದನ್ನು KPSCಯಲ್ಲಿ ಮಾಡ್ತಿದ್ದೀರಲ್ಲ, ಅದೇ ಥರ ಇವರು ಕೂಡ ಸೆಲೆಕ್ಷನ್ ಪೋಸ್ಟ್ ಅಂತ ಅದನ್ನು ಮಾಡ್ತಾರೆ. ಸೊ ಈ 7 ಪರೀಕ್ಷೆಗಳನ್ನ ಅವ್ರು ನಡೆಸ್ತಾರೆ. ಡಿಗ್ರಿಯಲ್ಲಿ ಅವರು ನೋಡಿ, CGLಲ್ಲಿ ಎಷ್ಟೆಲ್ಲ ಡಿಪಾರ್ಟ್ಮೆಂಟ್ಸ್ಗಳು ಪಾರ್ಟಿಸಿಪೇಟ್ ಮಾಡ್ತವೆ. ಸೆಂಟ್ರಲ್ ಸೆಕ್ರೆಟರಿ ಸರ್ವಿಸ್ ಪಾರ್ಟಿಸಿಪೇಟ್ ಮಾಡುತ್ತೆ, ಇಂಟೆಲಿಜೆನ್ಸ್ ಬ್ಯೂರೋ ಮಾಡುತ್ತೆ, ಮಿನಿಸ್ಟ್ರಿ ಆಫ್ ರೈಲ್ವೇಸ್ ಮಾಡುತ್ತೆ, ಎಕ್ಸ್ಟರ್ನಲ್ ಅಫೇರ್ಸ್ ಮಾಡುತ್ತೆ, ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಮಾಡುತ್ತೆ, CBIC, CBDT, ಸೆಂಟ್ರಲ್ ಡೈರೆಕ್ಟ್ ಟ್ಯಾಕ್ಸು ಮತ್ತು ಇಂಡೈರೆಕ್ಟ್ ಟ್ಯಾಕ್ಸು, ಎನ್ಫೋರ್ಸ್ಮೆಂಟ್ ED ಮಾಡುತ್ತೆ, CBI ಮಾಡುತ್ತೆ, ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಷನ್ ಮಾಡುತ್ತೆ, ನಾರ್ಕೋಟಿಕ್ ಬ್ಯೂರೋ ಮಾಡುತ್ತೆ, ಮತ್ತು CBIC, ಈ ಥರದ್ದೆಲ್ಲ ಬೇರೆ ಬೇರೆ ಪೋಸ್ಟ್ಗಳು ನೋಡಿ ನೀವು. ಲೆವೆಲ್ ಪೇ 7ಇಂದ ಲೆವೆಲ್ ಪೇ 6, 5, 4 ಈ ಥರದ್ದೆಲ್ಲ ಸೇರಿನೇ ಅದು ಮಾಡುತ್ತೆ. ಸೊ ನೀವು ಹಾಗೆ ಮಾಡಿ. ಈ ರೀತಿ ಒಂದೇ ಈಗ ನೋಟಿಫಿಕೇಷನಲ್ಲಿ ಡಿಗ್ರಿ ಮೇಲಿರುವ ಎಲ್ಲ ಹುದ್ದೆಗಳನ್ನ ಏಕೀಕೃತಗೊಳಿಸಿ. PDO, RTO ಎಲ್ಲನೂ ಒಂದೇ ಕಡೆ ಏಕೀಕೃತಗೊಳಿಸಿ, ಒಂದೇ ಇದರಲ್ಲಿ ಅಟ್ ಎ ಟೈಮ್ ಮಾಡಿ. ಕ್ಯಾಲೆಂಡರ್ ಪ್ರತಿ ವರ್ಷ ಹೀಗೆ ನಾವು ಮಾಡ್ತೀವಿ. ಅಂಕಗಳ ಆಧಾರದ ಮೇಲೆ ನಿಮಗೆ ಹುದ್ದೆಗಳನ್ನ, ಯಾವ್ಯಾವ ಹುದ್ದೆಗಳು ನಿಮಗೆ ಪ್ರಿಫರೆನ್ಸ್ ಆಧಾರದ ಮೇಲೆ ಹೇಗೆ SSC ಮಾಡುತ್ತಲ್ಲ, ಏಕೀಕೃತ ನೇಮಕಾತಿ ಮಾಡಿ. ಆವಾಗ ವಿದ್ಯಾರ್ಥಿಗಳು ಓದೋಕ್ಕೂ ಸಹಾಯ ಆಗುತ್ತೆ. 20, 10, 5 ಪೋಸ್ಟ್ ಬಿಟ್ಟರೆ ಅದನ್ನು ಹೆಂಗೆ ಓದಬೇಕು? ಓದೋಕ್ಕಿಂತ ಮುಂಚೆನೇ ಇವರೇ ಡಿಸೈಡ್ ಆಗಿಬಿಟ್ಟಿರ್ತಾರೆ ಓದೋಕ್ಕೆ, ಅದೆಲ್ಲ ಬಿಡು ಡೀಲ್ ಆಗಿರುತ್ತೆ ಅಂತ. ಆ ಥರ ಆಗಬಾರ್ದು ಅಂತಂದರೆ ನಾನು ಹೇಳಿರೋದಕ್ಕಿಂತ ಹೆಚ್ಚಾಗಿ ನೀವೇ ರಚಿಸಿದಂಥ ಸೆಕೆಂಡ್ ARC ಅವರು ತಮ್ಮ 5ನೇ ರಿಪೋರ್ಟಲ್ಲಿ, 5th ರಿಪೋರ್ಟಲ್ಲಿ ಹೇಳಿದ್ದಾರೆ. ಇದನ್ನು ನೋಡಿ ಇಲ್ಲಿ. ಒಮ್ಮೆ ವಿವಿಧ ಇಲಾಖೆಗಳ C&R ರೂಲ್ಸ್ ಅಂದರೆ ಅದೇ ರಿಕ್ರೂಟ್ಮೆಂಟ್ ರೂಲ್ಸ್ನ ಎಲ್ಲನೂ ಈಕ್ವೇಟ್ ಮಾಡಿ ಅಂದರೆ
ಎಲ್ಲಕ್ಕೂ ಒಂದೇ ಎಕ್ಸಾಮ್. ಈಗ ಡಿಗ್ರಿ PDOಗೂ RTOಗೂ ಏನು ಬಹಳ ವ್ಯತ್ಯಾಸ ಇಲ್ಲ. ಟೆಕ್ನಿಕಲ್ ಪೇಪರ್ ತಗೋಬೇಕು ಅನ್ನೋದು ಅದೊಂಥರ ಬಹಳ ಹಿಂಸೆ. ಅದು ಎಲ್ಲ ಆ ಥರ ಮಾಡಿದ್ರೆ ಸರಿಯಲ್ಲ ಅದು. ಈಗ ಯಾಕೆ ಬೇಕು ಈಗ ಕೆಲವೊಂದಿಷ್ಟು ಪೋಸ್ಟ್ಗಳಿಗೆ ಬೇಕು ಟೆಕ್ನಿಕಲ್. ಆ ಟೆಕ್ನಿಕಲ್ ಎಕ್ಸಾಮ್ಗೂ ಈ ರೀತಿ ನೀವು ಈಗ ಗ್ರೂಪ್ B ಪೋಸ್ಟ್ಗೆ ನೀವು ಮಾಡ್ತಾ ಇದ್ದೀರಲ್ಲ, ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ, ಆ ಥರದ್ದು ಮಾಡಿ. ಅದನ್ನ ಹೇಳ್ತಾ ಇಲ್ಲ. ಅಂದ್ರೆ ನೀವು ಏನ್ ಮಾಡ್ಬೇಕು ಅನ್ನೋ ನಾವು ಹೇಳೋದಕ್ಕಿಂತ ಹೆಚ್ಚಾಗಿ ನಾವು ಈ ರೀತಿ ಏಕೀಕೃತ ನಾವು ಬೇಡಿಕೆ ಕೊಡ್ಬೇಕು ಅವ್ರಿಗೆ, ಈ ರೀತಿ ಮಾಡಿ ನೀವು SSC ತರ ಅಂತ. ಅಥವಾ ನಾವು ಈ ರೀತಿ ನಿಮ್ಮ ಕರ್ನಾಟಕ ಗೌರ್ಮೆಂಟ್ ರಚಿಸಿದಂತ ಸೆಕೆಂಡ್ ARC ಕಮಿಷನ್ 5th ರಿಪೋರ್ಟ್ ಅಲ್ಲಿ ಹೇಳಿದಂತೆ ಎಲ್ಲಾನು ಸಮನ್ವಯಗೊಳಿಸಿ ಇದು ಮಾಡ್ಬೇಕಾಗಿರೋದು DPR ಅವರು ಒಂದ್ಸಲ C&R ರೂಲ್ಸ್ ಎಲ್ಲದನ್ನು ಕರೆಕ್ಟ್ ಆಗಿ ಆಧುನಿಕ ಈಗ ಏನು ನಾವು ಡಿಗ್ರಿಗಳನ್ನು ತಗೋತಾ ಇದ್ವಿ ಅದಕ್ಕೆಲ್ಲ ಸಮನ್ವಯಗೊಳಿಸಿ ಮಾಡಿದ್ರೆ ಬಹಳ ಬೆಟರ್. ಅವರೆಲ್ಲ ಹೇಳಿದ್ದಾರೆ ಉದಾಹರಣೆ ಸಮೇತ. ಜೂನಿಯರ್ ಅಂದ್ರೆ ಅವ್ರಿಗೆ ಕಷ್ಟ ಆಗ್ತಿದೆ ಈಗ KPSCಗೆ, ಅದು ನಿಜ. ಇದಕ್ಕೆ ಸೊಲ್ಯೂಷನ್ಸ್ DPR ಇಂದ ಬರಬೇಕು. DPR ಇಂದ ಆದ್ಮೇಲೆ KPSC ಅವರನ್ನ ಇಂಪ್ಲಿಮೆಂಟ್ ಮಾಡಬೇಕು. ಸೊ ಅದನ್ನ ನಾವು ಒತ್ತಾಯಿಸಬೇಕು ಈ ಹೋರಾಟದಲ್ಲಿ, ಆಯ್ತಾ? ಇನ್ನು ಆಯೋಗದ ಅತಿಯಾದ ಸದಸ್ಯರ ಸಂಖ್ಯೆಯಿಂದ ಏನು ತೊಂದರೆ ಆಗುತ್ತೆ ಅಂತ ನಾನು ಹೇಳಿದೆ. ತಮ್ಮ ರಾಜಕೀಯ ಲಾಭಕ್ಕೋಸ್ಕರ ತಮ್ಮ ಪಕ್ಷದ ಹಿಂಬಾಲಕರಿಗೂ ಅಥವಾ ತಮ್ಮ ಹಿಂಬಾಲಕರಿಗೂ ಒಂದು ಒಳ್ಳೆ ಪೋಸ್ಟ್ ನೀಡೋ ಸಲುವಾಗಿ ಈ ರೀತಿ ಸದಸ್ಯರ ಸಂಖ್ಯೆ ಪ್ರತಿ ವರ್ಷ ಜಾಸ್ತಿ ಮಾಡ್ತಾನೆ ಹೋಗುತ್ತೆ. ಇದಕ್ಕೆ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯ ಕಾರ್ಯದರ್ಶಿಗಳೊಬ್ಬರು ಲೇಖನವನ್ನು ಬರೆದಿದ್ದಾರೆ. ಆ ಲೇಖನವನ್ನು ಈಗ ತೋರಿಸ್ತೀನಿ. ಮತ್ತೆ ಕರ್ನಾಟಕ ಆಡಳಿತ ಸುಧಾರಣಾ ಆಯೋಗದ 2ನೇ ಆಯೋಗ ತನ್ನ 5ನೇ ವರದಿಯಲ್ಲಿ ಏನು ಹೇಳಿದೆ ಅನ್ನೋದು ಕೂಡ ತೋರಿಸ್ತೀನಿ ನೋಡಿ. ಈಗ ಆಯೋಗದಲ್ಲಿರುವ ಸದಸ್ಯರ ಸಂಖ್ಯೆ, ಆಯೋಗದ ಸದಸ್ಯರ ಸಂಖ್ಯೆಯನ್ನು ಕಡಿಮೆ ಮಾಡುವುದು ಸಮರ್ಥನೀಯವಾಗಿದೆ ಅಂತ ಅವರು ಹೇಳಿದ್ದಾರೆ. ಇತರ ರಾಜ್ಯ ಲೋಕಸೇವಾ ಆಯೋಗಗಳಿನ ಸದಸ್ಯರ ಸಂಖ್ಯೆಯು ಪರಿಶೀಲನೆ ಕೆಳಗೆ ನೀಡಿದ್ದಾರೆ ಅವರು. ಯಾಕೆ ಅಂತಾನು ಹೇಳಿದ್ದಾರೆ. ಸದಸ್ಯರ ಸಂಖ್ಯೆ ಈಗ ಅವಶ್ಯಕತೆ ಇಲ್ಲ. ಯಾಕಂತಂದ್ರೆ ಆಯೋಗವು ಗೌಪ್ಯ ವಿಷಯಗಳಲ್ಲಿ ವ್ಯವಹರಿಸುವುದರಿಂದ ಅಂತಹ ವಿಸ್ತರಣೆಗಳು ಆಯೋಗದ ಪರಿಣಾಮಕಾರಿತ್ವದ ಮೇಲೆ ಪರಿಣಾಮ ಬೀರುತ್ತದೆ ಅಂತ. ಗೌಪ್ಯವಾಗಿ ನೀವು ಡಿಸ್ಕಸ್ ಮಾಡ್ಬೇಕಲ್ಲ. ಈಗ 14 ಜನನ್ನ ಇಟ್ಕೊಂಡು ನೀವು ಯಾವ ರೀತಿ ಗೌಪ್ಯ ಮಾಡ್ತೀರಾ ಅಂತ ಅವ್ರು ಹೇಳ್ತಾರೆ. ಈ ರೀತಿ ಇಟ್ಕೊಂಡು ನೀವು ಮಾಡಕ್ಕಾಗಲ್ಲ ಅಂತ. ಮೊದಲೆಲ್ಲ ಅವಶ್ಯಕತೆ ಇತ್ತು. ಎಲ್ಲಾ ಗ್ರೂಪ್ C ಮತ್ತು ಕೆಲವು ಗ್ರೂಪ್ B ಹುದ್ದೆಗಳಿಗೆ ಸಂದರ್ಶನವನ್ನು ತೆಗೆದು ಹಾಕಿರುವುದರಿಂದ ಈಗ ಸಂದರ್ಶನವನ್ನು ನಡೆಸಲು ಸದಸ್ಯರಿಗೆ ಕೆಲಸದ ಹೊರೆ ಗಣನೀಯವಾಗಿ ಕಡಿಮೆ ಆಗಿದೆ. ಮೊದಲೆಲ್ಲ ಇಂಟರ್ವ್ಯೂ ಅಲ್ಲಿ, ಒಂದು ಪ್ಯಾನಲ್ ಇಂಟರ್ವ್ಯೂ ಅಲ್ಲಿ ಆಯೋಗದ ಸದಸ್ಯರು ಕೂಡ ಕೂರ್ತಾ ಇದ್ರು. ಈಗ UPSCಲೂ ಹಂಗೆ UPSC ಕಮಿಷನ್ ಮೆಂಬರ್ ಒಬ್ರು ಆಯೋಗದ ಸದಸ್ಯರಾಗಿ ಅಲ್ಲಿ ಕೂತ್ಕೋತಾರೆ. ಈಗ ಆ ಕೆಲಸನೇ ಇಲ್ಲ. ಇಂಟರ್ವ್ಯೂ ಬರೀ ಗೆಸ್ಟೆಡ್ ಪ್ರೊಫೆಷನಲ್ ಎಕ್ಸಾಮ್ಗೆ ಅಷ್ಟೇ. ಮತ್ತೆ ಕೆಲವೊಂದಿಷ್ಟು ಗ್ರೂಪ್ A KC SAD ಎಕ್ಸಾಮು ಆ ಥರ, KS ಅಂದ್ರೆ KPSC SAD ಎಕ್ಸಾಮು ಆ ಥರದ್ದು. ಸೊ ನಿಮ್ಗೆ ಹೊರೆನೇ ಇಲ್ಲ. ಮತ್ತು ಅದನ್ನು ಅವ್ರಿಗೆ ಅಷ್ಟು ನಮ್ಮ ತೆರಿಗೆ ಹಣನ ಕೊಟ್ಟು ಅಲ್ಲಿ ಯಾಕೆ ಕೂರ್ಸೋದು? ನಾವು ಹೇಳ್ತಾ ಇರೋದಲ್ಲ, ತಮ್ಮ ಸರ್ಕಾರ ರಚಿಸಿರುವಂತ ಕರ್ನಾಟಕ ಆಡಳಿತ ಸುಧಾರಣಾ ಆಯೋಗದ 5ನೇ ವರದಿ ಹೇಳ್ತಾ ಇರುವಂಥದ್ದು. ಅದನ್ನ ಇಂಪ್ಲಿಮೆಂಟ್ ಮಾಡಿ ದಯವಿಟ್ಟು. ನಾವು ಈ ಹೋರಾಟದ ಮೂಲಕ ಅದನ್ನೇ ಅವರಿಗೆ ಕೇಳಬೇಕು. ಇದನ್ನ ಇಂಪ್ಲಿಮೆಂಟ್ ಮಾಡಿ, ಇದನ್ನ ಜಾರಿಗೆ ತನ್ನಿ ಅಂತ ಕೇಳಬೇಕು. ಅದನ್ನ ನಾವು ಈ ಹೋರಾಟದಲ್ಲಿ ನಿರೀಕ್ಷೆ ಮಾಡಬೇಕು. ಬರೀ KS ರೀ ಎಕ್ಸಾಮ್ ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಸಮಗ್ರವಾಗಿ ಬದಲಾವಣೆನ ತರಕ್ಕೆ ನಾವು ಹೋರಾಡಬೇಕಿದೆ. KS ರೀ ಎಕ್ಸಾಮ್ ಅನೌನ್ಸ್ ಮಾಡಿದ ತಕ್ಷಣ ನಾವು ಸಂತುಷ್ಟರಾದ್ರೆ ಮತ್ತೆ ಇದೇ ಪಾಡು ಇದೇ ಹಾಡು. 3 ದಶಕಗಳಿಂದ ಆಗದಿರುವಂತಹ 3 ದಶಕದಿಂದ ಇದು ಪ್ರಾಬ್ಲಮ್ KPSC ಇದು. ಇಂದು ನಿನ್ನೆ ಅದಲ್ಲ. ಅದನ್ನ ಹೇಳ್ತೀನಿ, ತೋರಿಸ್ತೀನಿ ನಿಮ್ಗೆ. ನೋಡಿ, ಕರ್ನಾಟಕದಲ್ಲಿ PSC ಸದಸ್ಯರ ಸಂಖ್ಯೆ, ಇದು ನಾನು ಕೊಟ್ಟಿರೋ ವರದಿ ಅಲ್ಲ, ಇದು ನಾನು ಮಾಡಿರೋದಲ್ಲ, ಅದೇ ಸೆಕೆಂಡ್ ARC ಕಮಿಷನ್ ಮಾಡಿರೋದೇ 5ನೇ ವರದಿಯಲ್ಲಿ. ಕರ್ನಾಟಕದಲ್ಲಿ 14. ಈ ಉತ್ತರ ಪ್ರದೇಶ ನಮ್ಗಿಂತ 5 ಪಟ್ಟು ದೊಡ್ಡದಾಗಿರೋ ರಾಜ್ಯ ಅಲ್ವಾ? ಅಲ್ಲಿ 8 ಜನ ಇದ್ದಾರೆ. ಕೇರಳದಲ್ಲಿ 19 ಇದ್ದಾರೆ. ಅದಕ್ಕೂ ಅವರು ಇಲ್ಲಿ ಅದನ್ನ ಕೊಟ್ಟಿದ್ದಾರೆ. ಲೋಕಸಭೆಗಳ ಪೈಕಿ ಕೇರಳ ರಾಜ್ಯವು ಜಿಲ್ಲಾ ಮಟ್ಟದ ಪ್ರಾದೇಶಿಕ ಕಚೇರಿಗಳು ಹೊಂದಿದೆ. ಅದಕ್ಕೋಸ್ಕರ ಅಲ್ಲಿ ಜಾಸ್ತಿ ಇದ್ದಾರೆ. ಅದು ಬಿಟ್ರೆ ಉಳಿದಿದ್ದು ಯಾವುದು ಜಾಸ್ತಿ ಇಲ್ಲ. ಮಹಾರಾಷ್ಟ್ರ ನಮ್ಗಿಂತ ದೊಡ್ಡದಲ್ವಾ? ಎಷ್ಟಿದ್ದಾರೆ ಅಲ್ಲಿ ನೋಡಿ. PSC ಸದಸ್ಯರ ಸಂಖ್ಯೆ 3 ಜನ ಇದ್ದಾರೆ ಅಲ್ಲಿ. ಬಿಹಾರ ನಮ್ಮಷ್ಟು ಇದೆ, 6 ಜನ ಇದ್ದಾರೆ. ಪಶ್ಚಿಮ ಬಂಗಾಳ ನಮ್ಗಿಂತ ಸ್ವಲ್ಪ ದೊಡ್ಡದೇ ಇದೆ. ಮಧ್ಯಪ್ರದೇಶ ದೊಡ್ಡದೇ ಇದೆ. ತಮಿಳುನಾಡು ಎಲ್ಲ ನಮ್ಮಷ್ಟು ರಾಜ್ಯಗಳು, ನಮ್ಮಷ್ಟು ಅಂದ್ರೆ ವ್ಯಾಪ್ತಿ ಅಂದ್ರೆ ಜಿಯೋಗ್ರಫಿಕಲ್ ಹೇಳ್ತಾ ಇಲ್ಲ, ಏನದು ಜನಸಂಖ್ಯೆ ಆಧಾರದಲ್ಲಿ ಹೇಳ್ತಾ ಇದೀನಿ. ಸೊ ನಮ್ಗಿಂತ ದೊಡ್ಡ ದೊಡ್ಡ ರಾಜ್ಯಗಳು ಇಷ್ಟು ಕಡಿಮೆ ಹೊಂದಿರುವಾಗ ನಾವ್ಯಾಕೆ ನಮ್ಮ ತೆರಿಗೆ ಹಣ ಕೊಟ್ಟು 14 ಸದಸ್ಯರಿಗೆ ಬಿಟ್ಟಿ ಊಟ ಕೊಡೋಣ? ಇದನ್ನ ಪ್ರಶ್ನೆ ಮಾಡಿದ್ರು ಒಬ್ರು ಶಾಸಕರು ನನಗೆ. ನಮ್ಮ ಬಿಜಾಪುರದ ಶಾಸಕರು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು KPSC ಸದಸ್ಯರ ಬಗ್ಗೆನೂ ಮಾಡಿದ್ರು. ಅದು ಬಿಟ್ಟು ಇನ್ನೊಂದು ಯಾವುದೋ ಇರ್ರೆಲೆವೆಂಟ್, ಅದು ಆ ಥರದ ಹುದ್ದೆಗಳು ಬಹಳ ಇದಾವೆ ಕರ್ನಾಟಕದಲ್ಲಿ.
ಅದಕ್ಕೊಂದು ಸಮಗ್ರ ಬೇರೆ ರೀತಿ ಹೋರಾಟ ಆಗ್ಬೇಕು. ಬಟ್ ನಾವು ಈಗ ನೇಮಕಾತಿ ಅಷ್ಟೇ ಸಂಬಂಧಪಟ್ಟಿರೋದ್ರಿಂದ KPC ಸದಸ್ಯರ ಸಂಖ್ಯೆ ಆದರೂ ಗಣನೀಯವಾಗಿ ಇಡಬೇಕು. ಮಹಾರಾಷ್ಟ್ರ ತರ 3 ಜನ ಇರಲಿ, ನಮ್ಗೆ ಯಾಕೆ 14 ಜನ ಬೇಕು ಹೇಳಿ? ನಿಮ್ಗೆ ಯಾಕೆ ಬೇಕು ನಮ್ಗೆ ಹೇಳಿ? ಯಾಕೆ ಬೇಕು ನಮ್ಗೆ? ಇಷ್ಟು ಕೆಲಸ ಇದೆ, ಇಷ್ಟು ಕೆಲಸ ಅವರು ಸದಸ್ಯರು ಮಾಡ್ತಾ ಇದಾರೆ ಅಂತ ನಮ್ಗೆ ದಯವಿಟ್ಟು ತಿಳಿಸಿ. ಇನ್ನೊಂದಿಷ್ಟು ಜನನ ತಗೊಂಡು ಮಾಡೀನಿ. ಮಹಾರಾಷ್ಟ್ರ 3 ಇದೆ, ಪಶ್ಚಿಮ ಬಂಗಾಳ 3 ಇದೆ, ಮಧ್ಯಪ್ರದೇಶ 3 ಇದೆ, ಭಾಳ ಅಂದ್ರೆ 8 ಇದೆ. ಕೇರಳದಲ್ಲಿ ಒಂದೇ, ಅದು ಕೇರಳದಲ್ಲಿ ಅವರು ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಒಂದೊಂದು ಪ್ರಾದೇಶಿಕ ಕಚೇರಿಯನ್ನು ಹೊಂದಿದ್ದಾರೆ. ಅಲ್ಲಿ ಪ್ರತಿಯೊಂದು ಪ್ರಾದೇಶಿಕ ಕಚೇರಿಯಿಂದ ಒಬ್ಬೊಬ್ಬರು ಮೆಂಬರ್ನ ಹೊಂದಿದ್ದಾರೆ. ಅದೊಂದು ರೇರ್ ಕೇಸ್ ಬಿಟ್ರೆ ಉಳಿದಂತೆ ಎಲ್ಲನೂ ನಮ್ಗಿಂತ ಬಹಳ ಕಡಿಮೆನೇ ಇದ್ದಾರೆ. ಅದಕ್ಕೆ ನಿಮ್ಗೆ SSC ಇದು ತೋರಿಸ್ತೀನಿ ರೀ. SSC ಇದು ಎಷ್ಟು ಜನ ಇದ್ದಾರೆ ನೋಡಿ, ನಿಮಿಷ. ಇದು SSC ಇದೆ. ದ ಕಮಿಷನ್ ಈಸ್ ಹೆಡೆಡ್ ಬೈ ಚೇರ್ಮನ್ ಹೂ ಇಸ್ ಅಸಿಸ್ಟೆಡ್ ಬೈ 2 ಮೆಂಬರ್ಸ್. ಒಬ್ಬ ಚೇರ್ಮನ್, 2 ಮೆಂಬರ್ಸ್, 3 ಜನ ಒಟ್ಟು. ನಮ್ಮ ಕಮಿಷನಲ್ಲಿ ತಮ್ಮ ಹಿಂಬಾಲಕರಿಗೆ ಅವಕಾಶ ಕೊಡೋಕ್ಕೋಸ್ಕರನೋ ಅಥವಾ ಯಾರನ್ನೋ ಸಂತುಷ್ಟ ಮಾಡಲೆಂದೋ ಅಥವಾ ತಮ್ಮ ಪಕ್ಷದ ಕಾರ್ಯಕರ್ತರಿಗೆ ಒಂದು ಹುದ್ದೆ ಕೊಡ್ಲೆಂದೋ ಈ ರೀತಿ ಸದಸ್ಯರ ಸಂಖ್ಯೆ ದಿನೇ ದಿನ ಹೆಚ್ಚು ಮಾಡ್ಕೊಂತಾನೆ ಹೋಗ್ತಿದ್ದಾರೆ ಇವರು. ಇವ್ರನ್ನ ಕಪಿಮುಷ್ಟಿಗೆ ಹಿಡ್ಕೊಂಡು ನೀವು ಕೆಳಗಿಳಿಸ್ಲೇಬೇಕು ಅಂತ ಈ ಹೋರಾಟದಿಂದ ನಾವು ಕೇಳಬೇಕು. ಸೊ ಈ ಹೋರಾಟದ ಹಾದಿ ಈ ರೀತಿಯಾಗಿರ್ಬೇಕು ಅಂತ ನಾನು ಬಯಸ್ತಿದ್ದೀನಿ. ಸೊ ನನ್ನ ಕಳಕಳಿ ಇಷ್ಟೇ. ಇದನ್ನ ನೀವು ಹೋರಾಟದ ಮುಂಚೂಣಿಯಲ್ಲಿ ಇರೋರು ನೀವು ನೋಡಿದ್ರೆ ದಯವಿಟ್ಟು ಇದನ್ನೆಲ್ಲ ಕೇಳಿ. KS ರೀ ಎಕ್ಸಾಮ್ ಜೊತೆಗೇನೆ ಇದನ್ನು ಕೂಡ ನಮ್ಮ ಮೊದಲ ಆದ್ಯತೆ ಆಗಬೇಕು. ಇದು ಸರ್ಕಾರವೇ ನೀಡಿರುವಂಥ ವರದಿ, ಅಂದ್ರೆ ಸರ್ಕಾರವೇ ರಚಿಸಿರುವಂಥ ಕಮಿಷನ್ ನೀಡಿರುವಂಥ ವರದಿ, ಅದನ್ನಾದ್ರೂ ಇಂಪ್ಲಿಮೆಂಟ್ ಮಾಡೋಕ್ಕೆ ಕೇಳ್ಕೊಳ್ಳೋಣ. ಇಷ್ಟು ನಾನು ಹೇಳಿದೆ ನಿಮಗೆ ಏನೇನೆಲ್ಲ ಇದೆ ಅಂತ. ಸೊ ಈ ಕಮಿಷನ್ಸ್ ಮೆಂಬರ್ಸ್ ಕಡಿಮೆ ಆಗಬೇಕು. ಈ ಕಮಿಷನ್ ಮೆಂಬರ್ಸ್ ಬಗ್ಗೆ ನಾನು ನಿಮಗೆ ಇನ್ನೊಂದು ಹೇಳಿದ್ದೆ. ಒಬ್ರು ಮುಖ್ಯ ಕಾರ್ಯದರ್ಶಿ, ಮಾಜಿ ಮುಖ್ಯ ಕಾರ್ಯದರ್ಶಿ ಕರ್ನಾಟಕ ಗೌರ್ಮೆಂಟ್ದವರು, ಅವರೊಂದು ಡೆಕ್ಕನ್ ಹೆರಾಲ್ಡ್ಗೆ ಲೇಖನ ಬರ್ತಿದ್ದಾರೆ ಅಂತ, ಅದನ್ನ ತೋರಿಸ್ತೀನಿ ನೋಡಿ. ಇಲ್ಲಿ ಬರ್ದಿದ್ದಾರೆ ನೋಡಿ, ನೀಡ್ ಫಾರ್ ಅರ್ಜೆಂಟ್ ರಿಫಾರ್ಮ್ಸ್ ಇನ್ ಸ್ಟೇಟ್ ಸಿವಿಲ್ ಸರ್ವಿಸಸ್. ಅವ್ರು ಬರ್ದಿದ್ದಾರೆ. ನಮ್ಮ ಕರ್ನಾಟಕದನ್ನ ಜಾಸ್ತಿ ಬರ್ದಿದ್ದಾರೆ ಅವ್ರು, ಯಾಕಂದ್ರೆ ಕರ್ನಾಟಕದ ಚೀಫ್ ಸೆಕ್ರೆಟರಿ ಕೆಲಸ ಮಾಡಿದವರು. ಇಲ್ಲಿ ಹೇಳಿದ್ದಾರೆ ನೋಡಿ, ಫಂಕ್ಷನಿಂಗ್ ಆಫ್ ಕರ್ನಾಟಕ ಹ್ಯಾಸ್ ಇನ್ ಪರ್ಟಿಕ್ಯುಲರ್ ಕಮ್ ಅಂಡರ್ ಕ್ಲೌಡ್ ಡ್ಯೂರಿಂಗ್ ದ ಲಾಸ್ಟ್ 2-3 ಡೆಕೆಡ್ಸ್. 1998, 99, 2004ರಿಂದನೂ ಲೈಮ್ ಲೈಟ್ ಅಲ್ಲಿದೆ. ಹಲವಾರು ರಿಟ್ ಪಿಟಿಷನ್ಸು ಕರ್ನಾಟಕ ಹೈಕೋರ್ಟ್ ಅಲ್ಲಿ ಮ್ಯಾಲ್ ಪ್ರಾಕ್ಟೀಸಸ್ ಮಾಡ್ತಿದೆ KPC ಅಂತ ಹಾಕಿದ್ದಾರೆ ಅಂತ ಅವ್ರು ಬರ್ದಿದ್ದಾರೆ. ಅವ್ರು ಬರೆದಿರುವಂಥ ಲೇಖನ ಇದು. ದ ಇಂಪಾರ್ಟೆಂಟ್ ಕ್ವಶನ್ ದಟ್ ಕಮ್ಸ್ ಅಪ್ ಇನ್ ದ ಕ್ವಾಲಿಟಿ ಆಫ್ ಮೆಂಬರ್ಸ್ ಅಪಾಯಿಂಟೆಡ್ ಟು ದ ಸ್ಟೇಟ್ PSC. ಅವರು ಕೂಡ ಅದನ್ನೇ ಪ್ರಶ್ನೆ ಮಾಡಿದ್ದಾರೆ. ಯಾರನ್ನೋ ಇವರು ಅಪಾಯಿಂಟ್ ಮಾಡ್ಕೊಂಡು ಕೂರ್ತಾರೆ. ದಿಸ್ ಲೇಡ್ ಟು ಸ್ಕ್ರಾಪಿಂಗ್ ಆಫ್ ದ ಎಕ್ಸಾಮಿನೇಷನ್. ಎ ಮ್ಯಾಟರ್ ಆಫ್ ಸೀರಿಯಸ್ ಕನ್ಸರ್ನ್ ದಟ್ ಕೇಮ್ ಟು ಲೈಟ್ ವಾಸ್ ದ ಆಪರೇಷನ್ ಆಫ್ ಏಜೆಂಟ್ಸ್ ವಿತ್ ಕನೆಕ್ಷನ್ ಟು ದ PSC ಮೆಂಬರ್ಸ್ ಟು ಪ್ರೊಕ್ಯೂರ್ ಸ್ಪೆಸಿಫಿಕ್ ಜಾಬ್ಸ್. ಏಜೆಂಟ್ಗಳು ಮೆಂಬರ್ ಮೂಲಕ ಹುದ್ದೆಗಳನ್ನು ತಗೊಂಡ್ಕೊಂಡಿದ್ರು ಹಿಂದೆ ಅಂತ ಇತ್ತು. ಅದು CID ಇನ್ಕ್ವೈರಿಯಲ್ಲಿ ಸಾಬೀತಾಗಿದೆ ಅಂತ ಅವ್ರು ಹೇಳಿದ್ದಾರೆ. ನೋಡಿ, KPSC ಟು ಸೆಕ್ಯೂರ್ ಪ್ರೈಸ್ಡ್ ಪೋಸ್ಟ್ ಅಂದ್ರೆ AC, ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಅಂದ್ರೆ DYSP, ಕಮಿಷನರ್ ಆಫ್ ಕಾಮರ್ಸ್, ಸೋ ಆನ್. ದಿಸ್ ಲೆಡ್ ಟು ಸ್ಕ್ರಾಪಿಂಗ್ ಆಫ್ ದ ಎಕ್ಸಾಮಿನೇಷನ್. ಎ ಮ್ಯಾಟರ್ ಆಫ್ ಸೀರಿಯಸ್ ಕನ್ಸರ್ನ್ ದಟ್ ಕೇಮ್ ಟು ಲೈಟ್ ವಾಸ್ ದ ಆಪರೇಷನ್ ಆಫ್ ಏಜೆಂಟ್ಸ್ ವಿತ್ ಕನೆಕ್ಷನ್ ಟು ದ PSC ಮೆಂಬರ್ಸ್. ಯಾರನ್ನ ಮೆಂಬರ್ಸ್ ರಚನೆ ಮಾಡೋದು. ಈಗ ಹಳೇದ ಆಗಿರೋದು ಇದು ತೊಂದರೆ. ಅವರೆಲ್ಲ ಏನ್ ಮಾಡಿದ್ರು, ಇವ್ರನ್ನ ಆಯ್ಕೆ ಮಾಡಿ ಅಂತ ಏಜೆಂಟ್ ಮುಖಾಂತರ ಅವ್ರ ಹತ್ರ ದುಡ್ಡು ತಗೊಂಡು ಮಾಡಿದ್ದಾರೆ. ಅದನ್ನ CID ಎನ್ಕ್ವೈರಿಯಲ್ಲಿ ಹೊರಗೆ ಬಂದಿದೆ. ಅದಕ್ಕೋಸ್ಕರ ದಿಸ್ ಲೇಟ್ ಟು ದ ಅವಾಗ ಎಕ್ಸಾಮಿನೇಷನ್ ಕ್ಯಾನ್ಸಲ್ ಮಾಡಿದ್ರು. ಅದೆಲ್ಲ ಗೊತ್ತೇ ಇದೆ ನಿಮಗೆ, ಅದನ್ನೇ ಅವ್ರು ಹೇಳಿರೋದು. ಈ ಪರ್ಸನ್ ಆಫ್ ಡೌಟ್ಫುಲ್ ಇಂಟಿಗ್ರಿಟಿ ಅಂಡ್ ಲ್ಯಾಕಿಂಗ್ ನೆಸೆಸರಿ ಎಕ್ಸ್ಪೀರಿಯನ್ಸ್ ಆರ್ ಇಂಟ್ರೆಸ್ಟೆಡ್ ವಿತ್ ದ ಟಾಸ್ಕ್ ಆಫ್ ರಿಕ್ರೂಟಿಂಗ್ ಕ್ಯಾಂಡಿಡೇಟ್ಸ್ ಹೂ ವಿಲ್ ಬಿ ರೆಸ್ಪಾನ್ಸಿಬಲ್ ಫಾರ್ ರನ್ನಿಂಗ್ ದ ಅಡ್ಮಿನಿಸ್ಟ್ರೇಷನ್ ಆಫ್ ದ ಸ್ಟೇಟ್. ಅವ್ರು ನೋಡಿ ಎಂಥ ಪ್ರಶ್ನೆಯನ್ನು ಕೇಳಿದ್ದಾರೆ ಇದರಲ್ಲಿ. ಒಬ್ಬ ಭ್ರಷ್ಟ ಮೆಂಬರ್ನ ನೀವು ಅಂದ್ರೆ ಸರ್ಕಾರದ ರಿಕ್ರೂಟ್ಮೆಂಟ್ ಏಜೆನ್ಸಿಯಲ್ಲಿ ಇಟ್ಕೊಂಡ್ಬಿಟ್ರೆ ಅವನು ಎಂಥ ಅಧಿಕಾರಿಗಳನ್ನ ನೇಮಕ ಮಾಡ್ತಾನೆ, ಅದರಿಂದ ನೀವು ಯಾವ ರೀತಿ ಆಡಳಿತವನ್ನ ನಿರೀಕ್ಷಿಸ್ತೀರಿ ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ. ಸೊ ಅವರು ಇದೇ ರೀತಿ ಹೇಳಿದ್ದಾರೆ. ಇದನ್ನು ಕೂಡ ನಾನು ನಮ್ಮ ಟೆಲಿಗ್ರಾಮ್ ಚಾನಲ್ ಹಾಕ್ತೀನಿ. ಮೆಕಾವಲೆ ರಿಪೋರ್ಟ್ ಕೂಡ ಮೆನ್ಷನ್ ಮಾಡಿದ್ದಾರೆ ಅವರು. ಮೆಕಾವಲೆ ಏನು ಆಸೆಯನ್ನು ಇಟ್ಕೊಂಡು ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ನ ಸ್ಟಾರ್ಟ್ ಮಾಡಿದ್ನು, ಅದರದ್ದು ಆಶೋತ್ತರಗಳು ಈಡೇರ್ತಾ ಇದ್ದಾವ ಅಂತ ಎಲ್ಲನೂ ಪ್ರಶ್ನೆ ಮಾಡಿದ್ದಾರೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ದ ರೈಟರ್ ಈಸ್ ಫಾರ್ಮರ್ ಚೀಫ್ ಸೆಕ್ರೆಟರಿ ಆಫ್ ಗೌರ್ಮೆಂಟ್ ಆಫ್ ಕರ್ನಾಟಕ. ಹೆಸರು ಕೊಟ್ಟಿಲ್ಲ, ಫಾರ್ಮರ್ ಚೀಫ್ ಸೆಕ್ರೆಟರಿ ಆಫ್ ಗೌರ್ಮೆಂಟ್ ಆಫ್ ಕರ್ನಾಟಕ ಅಂತ ಕೊಟ್ಟಿದ್ದಾರೆ. ಸೊ ಇಷ್ಟು ತೊಂದರೆಗಳು
ಅದೇ ಪದ ಇದು 2019ರಲ್ಲಿ ಬರೆದಿರುವಂಥ ಆರ್ಟಿಕಲ್. ಸೊ ಇಷ್ಟೊಂದು ತೊಂದರೆಗಳು ಆಗಿವೆ. ಸೊ ಇಷ್ಟು ತೊಂದರೆಗಳಾದ್ರೂ ಕೂಡ ನಾವು ಎಚ್ಚೆತ್ಕೊಳ್ಳದೆ ಇನ್ನೂ ಅದೇ ರೀತಿ ಅವ್ರು ಹೇಳಿದ್ದಕ್ಕೆ ಬಾಲಂಬುಚ್ಚಿಗಳ ಥರ ಹೌದು KSD ಎಕ್ಸಾಮ್ ಮಾಡ್ತಾರೆ ನಾವು ಹೋಗಿ ಬರೆಯೋಣ ಅಂತ ಬಾರಿದ್ರೆ ಮತ್ತೆ ಅದೇ ಹಾಡು ಅದೇ ಪಾಡು. ಈ ಬೇಡಿಕೆಗಳನ್ನ ನಾವು ಇಟ್ಕೋಬೇಕು. ಸೊ ಮತ್ತೆ ನಾನು ಏನೇನೆಲ್ಲ ಬೇಡಿಕೆಗಳನ್ನ ಇಟ್ಕೋಬೇಕು ಅಂತ. ಸೊ ನಮ್ಮ ಬೇಡಿಕೆಗಳು ಏನಾಗಿರಬೇಕು ಸರ್ಕಾರದ ಮುಂದೆ, ಅಥವಾ ನಾವು ಈಗ ಹೋರಾಟದಲ್ಲಿ ಏನೆಲ್ಲ ಬೇಡಿಕೆ ಪಟ್ಟಿಗಳನ್ನು ಸಲ್ಲಿಸಬೇಕು ಅಂತಂದರೆ, ಮೊದಲನೇದಾಗಿ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಷನ್ 2 ಇದು ಇದೆಯಲ್ಲ, ಇದು ಈ ಕಮಿಷನಲ್ಲಿ ಸ್ಪೆಷಲ್ ರಿಪೋರ್ಟ್ ತರಕ್ಕೆ KPSC ರಿಫಾರ್ಮ್ಸ್ ಬಗ್ಗೆ ಸ್ಪೆಷಲ್ ರಿಪೋರ್ಟ್ ತರಕ್ಕೆ ನಾವು ಒತ್ತಾಯ ಮಾಡಿಸ್ಬೇಕು. ಸ್ಪೆಷಲ್ ರಿಪೋರ್ಟ್ ಅವ್ರು KPSCದು ಅಧ್ಯಯನ ಮಾಡಬೇಕು. ಅದಕ್ಕೆ ಬೇಕಾಗಿರುವಂಥ ಈಗ ಆಧುನಿಕ ತಂತ್ರಜ್ಞಾನ ಬಳಸಿ ಎಕ್ಸಾಮ್ ಕಂಡಕ್ಟ್ ಮಾಡೋದಾಗಲಿ ಅಥವಾ ಎಲ್ಲನೂ ಮಾಡಲಿ, ಇದೇ ರೀತಿ ಕಮಿಷನ್ ಅವರು ರಚನೆ ಮಾಡಿ ಅವರನ್ನು ಅದು ಎಲ್ಲಿಗೆ SSCಗಾಗಲಿ ಏನೇ ಅವರು ಏನು ಡಿಸಿಷನ್ ತಗೋತಾರೋ ಅದನ್ನು ಬೈಂಡಿಂಗ್ ಆಗಿ ಸರ್ಕಾರನ ಮಾಡಬೇಕು. ಅದನ್ನು ಮಾಡಿದಾರೆ ಆಲ್ರೆಡಿ. ಸೆಕೆಂಡ್ ERC ಕಮಿಷನಿಂದ ಅವರು ಸ್ಪೆಷಲ್ ರಿಪೋರ್ಟ್ ತರಿಸಿದ್ದಾರೆ. ಯಾವಾಗ ಇದಕ್ಕೆ BBMPಗೆ ರಿಫಾರ್ಮ್ ಮಾಡೋಕ್ಕೆ ಅಥವಾ ರಿಆರ್ಗನೈಸ್ ಮಾಡೋಕ್ಕೆ ಜನವರಿ 2023ರಲ್ಲಿ. ಅದೇ ರೀತಿ ನಾವು ಕೂಡ ಬೇಡಿಕೆ ಇಡೋಣ ಸರ್ಕಾರದ ಮುಂದೆ. ಕರ್ನಾಟಕ ಅಡ್ಮಿನಿಸ್ಟ್ರೇಷನ್ ರಿಫಾರ್ಮ್ಸ್ ಕಮಿಷನ್ 2ರ ಮೂಲಕ ಒಂದು ಸ್ಪೆಷಲ್ ರಿಪೋರ್ಟ್ ತರಿಸಿ KPSC ರಿಫಾರ್ಮ್ಸ್ ಬಗ್ಗೆ. ಆ KPSC ರಿಫಾರ್ಮ್ಸ್ ತರಿಸುವಾಗ ಸ್ಟೇಕ್ ಹೋಲ್ಡರ್ಸ್ ಆದ ಅಭ್ಯರ್ಥಿಗಳ ಅಳಲನ್ನು ಕೇಳಿಸ್ಕೊಳ್ಳೋಕ್ಕೆ ಅವ್ರಿಗೆ ಅವಕಾಶ ಇರುತ್ತೆ. ಸೊ ಅವ್ರ ಮುಂದೆ ನಾವು ಹೇಳೋಣ ಈ ರೀತಿ ಮಾಡಿ ಈ ರೀತಿ ತೊಂದರೆ ಆಗ್ತಿದೆ ಅಂತ. ಅವರು ಒಂದು ಶಿಫಾರಸನ್ನು ಮಾಡ್ತಾರೆ, ಅದನ್ನು ಅವರು ಸರ್ಕಾರ ಅದನ್ನು ಫಾಲೋ ಮಾಡೋಕ್ಕೆ ಒತ್ತಾಯಿಸೋಣ. ಇಷ್ಟು ಮಾಡಿದ್ರೆ ನಾವು KPSCಯನ್ನು ಒಂದಿಷ್ಟು ಮಟ್ಟಿಗಾದರೂ ತೊಳೆದಂಗೆ ಆಗುತ್ತೆ, ಕ್ಲೀನ್ ಮಾಡ್ದಂಗೆ ಆಗುತ್ತೆ. ಈ ಕಾರ್ಯನ ನಾವು ಮಾಡಬೇಕಾಗಿದೆ. ಸೊ ಒಂದೇ ಬೇಡಿಕೆ ಇದಾಗಿರಬೇಕು. ಅದೇ ಈ ಬೇಡಿಕೆಯಿಂದ ಅಷ್ಟೆಲ್ಲ ಸೊಲ್ಯೂಷನ್ಸ್ ಸಿಗುತ್ತೆ ಅಂತ ಈ ಬೇಡಿಕೆ ಮಾಡಬೇಕು. ಅಂದರೆ ಹೊಸ ಕಮಿಷನ್ ಮಾಡೋದಾದರೆ ಮಾಡಲಿ. ಈಗ PC ವೋಟರ್ಸ್ ಸಮಿತಿ ಹೆಂಗಿತ್ತು ಆ ರೀತಿ ಇನ್ನೊಂದು ಯಾರಾದರೂ ನಿವೃತ್ತ ನ್ಯಾಯಮೂರ್ತಿಗಳು, ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳು ಅಥವಾ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳ ಅಧ್ಯಕ್ಷತೆಯಲ್ಲಿ ಹೊಸ ಆಯೋಗವನ್ನು ರಚಿಸಿ ಅದರಿಂದ ರಿಪೋರ್ಟ್ ತಂದು ಮತ್ತೆ KPSCಗೆ PC ವೋಟರ್ ಸಮಿತಿ ಥರ ಮತ್ತೆ ಏನಾದರೂ ತರ್ತಿದ್ರೆ ತರಲಿ. ಬಟ್ ಈ ರೀತಿ ಈಗ ನೀವು ಸ್ಪೆಷಲ್ ರಿಪೋರ್ಟ್ ತರಿಸಿದ್ರಲ್ಲ ರಿಫಾರ್ಮ್ ಮಾಡೋಕ್ಕೆ ಮತ್ತು ರಿಆರ್ಗನೈಸ್ ಮಾಡೋಕ್ಕೆ BBMP, ಅದೇ ಥರ KPSCಗೂ ರಿಫಾರ್ಮ್ ಮಾಡೋಕ್ಕೆ ರಿಆರ್ಗನೈಸ್ ರಿಆರ್ಗನೈಸ್ ಭಾಳ ಇಂಪಾರ್ಟೆಂಟು. ಆ 14 ಸದಸ್ಯರ ಸಂಖ್ಯೆ ಇದೆಯಲ್ಲ ಅದನ್ನು ದಯವಿಟ್ಟು ಕಡಿಮೆಗೊಳಿಸಿ. ಇಬ್ಬರೇ ಸಾಕು ನಮ್ಮ ಕರ್ನಾಟಕಕ್ಕೆ, 2 ಮೆಂಬರ್ಸು 1 ಚೇರ್ಮನ್ ಸಾಕು. ನಾನು ತೋರಿಸಿದ್ನಲ್ಲ ಇಲ್ಲಿ SSC 3 crores ಅಭ್ಯರ್ಥಿಗಳ ರಿಕ್ರೂಟ್ಮೆಂಟ್ ಮಾಡುತ್ತೆ. ಅವರು 3 ಜನ ಇಟ್ಕೊಂಡು ಕಮಿಷನ್ನ ನಡೆಸ್ತಾರೆ. ನಮಗೆ ಯಾಕೆ ಇಲ್ಲಿ 30 ಲಕ್ಷ ಜನಕ್ಕೆ 14 ಜನ ಮೆಂಬರ್ಸು, ಅವ್ರಿಗೆ ಯಾಕೆ ನಾವು ಬಿಟ್ಟು ನಮ್ಮ ತೆರಿಗೆ ಹಣವನ್ನು ಅವರಿಗೆ ಪೋಲ್ ಮಾಡೋದು? ಸೊ ಈ ರೀತಿ ರಿಆರ್ಗನೈಸ್ ಮಾಡಬೇಕು KPSCಗೆ. ರಿಫಾರ್ಮಿಂಗ್ ಆ್ಯಂಡ್ ರಿಆರ್ಗನೈಸಿಂಗ್ ಆಫ್ KPSC ಆಗಬೇಕು ಬೈ ದಿಸ್ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಷನ್ 2. ಸೊ ಇದನ್ನು ರಚನೆ ಮಾಡಬೇಕು, ಇದನ್ನು ಅವ್ರ ಕಡೆಯಿಂದ ತಗೋಬೇಕು ಅಂತ ನಾವು ಸರ್ಕಾರಕ್ಕೆ DPR ಅವರು ಇವ್ರನ್ನ ಆದೇಶ ಮಾಡಿದ್ರೆ ಇವರು ಖಂಡಿತ ಅದನ್ನು ಏನಿದೆ ಅದಕ್ಕೆ ಸೊಲ್ಯೂಷನ್ಸ್ನು ಕೂಡ ಇವರೇ ಇನ್ನೂ ನಮ್ಗಿಂತ ಚೆನ್ನಾಗಿ, ಅವರಿಗೆ ಇನ್ನೂ ಸಾಕಷ್ಟು ರಿಪೋರ್ಟ್ಸ್ಗಳು ಸಿಗುತ್ತೆ, ಏನೆಲ್ಲ ಲೂಫೋಲ್ಸ್ ಇದೆ ಒಳಗಿಂದೆಲ್ಲ ಮಾಹಿತಿ ಅವ್ರಿಗೆ ಸಿಗುತ್ತೆ, ಅವರು ನಮ್ಗಿಂತ ಚೆನ್ನಾಗಿ ಸೊಲ್ಯೂಷನ್ಸನ್ನು ಕೊಡ್ತಾರೆ ಅಂತ ನಮ್ಮ ಭಾವನೆ. ಸೊ ನಾವಿಷ್ಟೆಲ್ಲ ಒತ್ತಾಯ ಮಾಡಿದಾಗ ಅವರು ಒಂದಿಷ್ಟು ರೋಬೋಸ್ಟ್ ಟೆಕ್ನಾಲಜಿ ಬಳಸ್ಕೊಳ್ಳೋಕ್ಕೆ ಎಲ್ಲದಕ್ಕೂ ಅವರು ದಯವಿಟ್ಟು ಸಹಾಯ ಮಾಡ್ತಾರೆ. ಸೊ ನಾವು ಕಾನೂನಾತ್ಮಕವಾಗಿ, ಸಂವಿಧಾನಾತ್ಮಕವಾಗಿ, ಶಾಸನಾತ್ಮಕವಾಗಿ ಯಾವ ರೀತಿ ಮುಂದುವರಿಬೇಕು ಅನ್ನೋದನ್ನ ನಾನು ವಿಡಿಯೋದಲ್ಲಿ ನಿಮಗೆ ಇಷ್ಟೊತ್ತು ನಾನು ನಿಮಗೆ ಹೇಳಿದೆ. ಸೊ ಮೊದಲನೇ ಬೇಡಿಕೆ ಇದು ಇಟ್ಕೊಳ್ಳೋಣ. ಎರಡನೇ ಬೇಡಿಕೆ PC ವೋಟರ್ ಸಮಿತಿಯ ವರದಿಯಲ್ಲಿನ ಸಾಕಷ್ಟು ಶಿಫಾರಸುಗಳನ್ನು ಸರ್ಕಾರ ಈಗಾಗಲೇ ಜಾರಿಗೆ ತಂದಿದೆ. ಕೆಲವೊಂದಿಷ್ಟು ಶಿಫಾರಸುಗಳು ಇನ್ನೂ ಅನುಷ್ಠಾನ ಮಾಡ್ತಾ ಇಲ್ಲ. ಅವರು ಕ್ಯಾಲೆಂಡರ್ ಮೇಂಟೈನ್ ಮಾಡೋಕ್ಕೆ ಹೇಳಿದರು, ಮಾಡ್ತಿದ್ದಾರಾ ಇಲ್ಲ. ಸೊ ಆ ರೀತಿ ಕೆಲವೊಂದಿಷ್ಟು ಶಿಫಾರಸುಗಳು ಬಾಕಿ ಇವೆ, ಅವುಗಳನ್ನ ಸರ್ಕಾರ ಅನುಷ್ಠಾನಗೊಳಿಸಬೇಕು ಅಂತ ಒತ್ತಾಯಿಸಬೇಕು. ಇದಾದರೆ ಇದಂತೂ ಹೊಸ ರಿಫಾರ್ಮ್ಸ್ ಮೊದಲ ಪ್ರಯಾರಿಟಿ ಇದು. ಇದಾದಮೇಲೆ PC ವೋಟರ್ ಸಮಿತಿ ವರದಿಯಲ್ಲಿ ಅದರ ಶಿಫಾರಸುಗಳನ್ನಾದರೂ ಅನುಷ್ಠಾನಗೊಳಿಸಿ ಅಂತ ಒತ್ತಾಯಿಸಬೇಕು. ಅದಾದಮೇಲೆ ಈಗ ನಾನು ತೋರಿಸಿದ್ನಲ್ಲ ಆಡಳಿತ ಸುಧಾರಣಾ ಆಯೋಗ 2 ನೀಡಿರುವ 5ನೇ ವರದಿಯನ್ನು ಪರಿಗಣಿಸಿ ಆ ಶಿಫಾರಸುಗಳನ್ನಾದರೂ ಅನುಷ್ಠಾನಗೊಳಿಸಲು ಒತ್ತಾಯಿಸಬೇಕು. ನಾವು ಅಲ್ಲಿ ಕೊಟ್ಟಿದ್ದಾರೆ, ಅವರು ಏನೇನು ಕೊಟ್ಟಿದ್ದಾರೆ ಅನ್ನೋದು ತೋರಿಸ್ತೀನಿ, ನಾನು ಅದು ಕೂಡ ತೋರಿಸ್ತೀನಿ. ಇಂಗ್ಲೀಷ್ ಮತ್ತು ಕನ್ನಡದಲ್ಲಿ 2ರಲ್ಲೂ ಇದೆ. ಅದು ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಷನ್ 2 5th ರಿಪೋರ್ಟ್. ಅದರಲ್ಲಿ ಚಾಪ್ಟರ್ ನಂಬರ್ 11 ರೆಕಮೆಂಡೇಶನ್ ರಿಲೇಟೆಡ್ ಟು ದ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಕನ್ನಡದಲ್ಲೂ ಇದೆ. 2 PDF ನಾನು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಕರ್ನಾಟಕ ಲೋಕ ಸೇವಾ ಆಯೋಗಕ್ಕೆ
ಸಂಬಂಧಿಸಿದ ಶಿಫಾರಸುಗಳು ಅಧ್ಯಾಯ 11 ಏನೆಲ್ಲ ಶಿಫಾರಸುಗಳು ಮಾಡಿದ್ದಾರೆ. ಸೊ ಇವುಗಳ ಕೆಲವೊಂದಿಷ್ಟು ಶಿಫಾರಸುಗಳನ್ನು ನಾನು ಇದನ್ನ ನಮ್ಮ ಅಲ್ಲಿ PPT ಹಾಕಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು ನಿಮಗೆ. ಇದೆಲ್ಲ ನಮ್ಮ ಈ ಇಮೇಜ್ನ ಇಲ್ಲಿಂದಾನೆ ತಗೊಂಡು ಹಾಕಿದ್ದೀನಿ. ಸೊ ಇದನ್ನ ನಿಮಗೆ ಪ್ರೂಫ್ಗೆ ನಮ್ಮ ದಿ ಟಾರ್ಗೆಟ್ 100 ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಇದಿಷ್ಟು ನನಗೆ ತಿಳಿದು ಬಂದ ಮಾಹಿತಿಯನ್ನು ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಸೊ ಇದ್ರ ಹೊರತಾಗಿಯೂ ಕೆಲವೊಂದಿಷ್ಟು ಸಮಸ್ಯೆಗಳಿರ್ತವೆ ಮತ್ತು ಸೊಲ್ಯೂಷನ್ಸ್ಗಳಿರ್ತವೆ. ಸೊ ಅವುಗಳನ್ನ ನೀವು ದಯವಿಟ್ಟು ನಿಮ್ಗೆ ಗೊತ್ತಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಏನಾದರೂ ಸಮಸ್ಯೆಗಳಿದ್ರೆ ಮತ್ತೆ ನೀವು ಕೂಡ ಅಲ್ಲಿ ಸಲ್ಲಿಸುವಾಗ ಅದನ್ನ ಹೆಚ್ಚಿನ ಮಾಹಿತಿಯನ್ನು ಅವ್ರ ಜೊತೆಗೆ ಇದು ಮಾಡಿ. ಈಗ ನಾವು ಅಭ್ಯರ್ಥಿಗಳಾಗಿ ಉಳಿದವರು ಮುಂಚೂಣಿಯಲ್ಲಿ ಇರೋರಿಗೆ ನಾನು ಇದನ್ನ ಹೇಳಿದೆ, ಮತ್ತು ಅಭ್ಯರ್ಥಿಗಳು ಕೂಡ ಇದನ್ನ ಈ ರೀತಿ ಶಿಫಾರಸುಗಳನ್ನು ತರಿಸೋಕ್ಕೆ ನಿಮ್ಮ ಶಾಸಕರಿಗೆ, ನಿಮ್ಮ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅಥವಾ ನಿಮ್ಮಿಂದ ಏನಾಗುತ್ತೋ ಹೊಸ ಆಲೋಚನೆಗಳು, ನೀವು ಸರ್ಕಾರದ ಭಾಗವಾಗಿ ಈ ರೀತಿ ಮಾಡಲೇಬೇಕಾಗಿದೆ ಅಲ್ವಾ, KS ಆಫೀಸರ್ಸ್ಗಳಾಗಿ. ಸೊ ಈಗಲೇ ಶುರು ಮಾಡ್ಕೊಳ್ಳಿ, ಏನೆಲ್ಲ ಶಿಫಾರಸುಗಳನ್ನ ಕೊಡ್ಬೋದು ಅಂತ ಡಿಸೈಡ್ ಮಾಡಿ. ಸೊ ಅದನ್ನ ಕೊಡ್ಬೋದು ನಾವು. ಮತ್ತೆ ಇನ್ನೊಂದು ನಾನು ನಿಮಗೆ ಹೇಳ್ತೇನೆ ಏನೆಲ್ಲ ಮಾಡ್ಬೋದು ಅನ್ನೋದಕ್ಕೆ ಇನ್ನೊಂದು ಉದಾಹರಣೆ ಅನ್ನೋದಕ್ಕಿಂತ ನಿಮಗೆ ತೋರಿಸ್ತೀನಿ. SSC ಮತ್ತು KPSC ವೆಬ್ಸೈಟ್ನ ಸ್ವಲ್ಪ ಓಪನ್ ಮಾಡಿ ನೋಡಿ, ಆ್ಯನ್ಯುವಲ್ ರಿಪೋರ್ಟ್ಸ್ ಎಷ್ಟೆಲ್ಲ ಇದೆ ಅಂತ. ಇದರಲ್ಲಿ ಪ್ರತಿ ವರ್ಷದ್ದು ಅವರು ಆ್ಯನ್ಯುವಲ್ ರಿಪೋರ್ಟ್ನ ಅಪ್ಲೋಡ್ ಮಾಡ್ತಾರೆ. ನಮ್ಮ KPSC ವೆಬ್ಸೈಟಲ್ಲಿ ಅದು ಬರೋದೇ ಇಲ್ಲ. ಅವರು ಆ್ಯನ್ಯುವಲ್ ರಿಪೋರ್ಟ್ಸ್ ಇವರು ತಯಾರಿಸ್ತಾರೆ, ಬಟ್ ಇವರು ಎಲ್ಲಿ ಆ್ಯನ್ಯುವಲ್ ರಿಪೋರ್ಟ್ಸ್ನ ನೀಡೋದೇ ಇಲ್ಲ. ಇನ್ನೊಂದು ನಾನು ಸೆಕೆಂಡ್ ERC ಕಮಿಷನ್ದು ತೋರಿಸ್ತೀನಿ ನಿಮಗೆ, ಅಲ್ಲಿ ನಿಮಗೆ ಸಿಗುತ್ತೆ. ಲೋಡ್ ಆಗಲಿ ರೀ. ನೋಡಿ, ಇದು ಸೆಕೆಂಡ್ ERC ಕಮಿಷನ್. ಇಲ್ಲಿ ನಾವು ಸಜೆಷನ್ ಇದೆಯಲ್ಲ, ಈ ವೆಬ್ಸೈಟ್ ಓಪನ್ ಮಾಡಿದ್ರೆ ಸೆಕೆಂಡ್ ERC ಕಮಿಷನ್, ಇಲ್ಲಿ ಸಜೆಷನ್ ಬಾಕ್ಸಲ್ಲಿ ನಾವು ಅವರಿಗೆ ಸಜೆಷನ್ಸ್ ಕೊಡ್ಬೋದು. ಸೊ ನಾವು ಒಂದು ವೇಳೆ ಪೂರ್ತಿ ಎಲ್ಲಾನು ಈ ರೀತಿ ಒಂದು ಸಮಿತಿ ರಚನೆ ಆಗ್ತಿದೆ ಅಂತ ಸರ್ಕಾರದಿಂದ ನಮಗೆ ಒಪ್ಪಿಗೆ ಬಂದರೆ, ಅದಾದಮೇಲೆ ನಾವು ಈ ರೀತಿ ಎಲ್ಲರೂ ಅಭ್ಯರ್ಥಿಗಳು ಸೇರಿಕೊಂಡು ನಿಮಗೆ ಬೇಕಾಗಿರೋ ಸಜೆಷನ್ಸ್ನ ಕೊಡ್ಬೋದು. ಸೊ ಇದಿಷ್ಟು ನಾನು ಪ್ರಾಕ್ಟಿಕಲ್ ಆಗಿ ನನ್ನ ಪತ್ರಿಕೋದ್ಯಮ ವಿದ್ಯಾರ್ಥಿಯಾಗಿ ನಾನು ಸರ್ಕಾರದ ಕಾನೂನುಗಳನ್ನು ತಿಳ್ಕೊಂಡು ನಿಮಗೆ ನೀಡ್ತಾ ಇರುವಂಥ ಮಾಹಿತಿ. ಸೊ ಇದರಲ್ಲಿ ಎಷ್ಟು ಸರಿ ಇದೆ ಎಷ್ಟು ತಪ್ಪಿದೆ ನಿಮಗೂ ಗೊತ್ತಿರುತ್ತೆ. ಸೊ ನಾನೇನಾದರೂ ತಪ್ಪು ಮಾಡಿದ್ರೆ ಅದನ್ನೂ ಕೂಡ ತಿಳಿಸಿ, ಅಥವಾ ನನಗಿಂತ ಹೆಚ್ಚಾಗಿ ನೀವು ಇನ್ನಾದರೂ ನಿಮ್ಮ ಹತ್ರ ಇನ್ನೂ ಸಜೆಷನ್ಸ್ ಇದ್ರೆ ಅದನ್ನೂ ಕೂಡ ತಿಳಿಸಿ. ಸೊ ಒಟ್ಟಿನಲ್ಲಿ ಇದಕ್ಕೊಂದು ತಾರ್ಕಿಕ ಅಂತ್ಯ ತರೋಣ, ಒಂದು ಒಳ್ಳೆ ಅಂತ್ಯವನ್ನು ಇದಕ್ಕೆ ನಾವು ಬರೀಲೇಬೇಕಿದೆ. KPSC ಕ್ಲೀನ್ ಮಾಡಲೇಬೇಕಿದೆ. ಸೊ ಆ ನಿಟ್ಟಿನಲ್ಲಿ ಎಲ್ಲರೂ ಕೆಲಸ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದು 1 ಗಂಟೆಗಿಂತ ಜಾಸ್ತಿ ವಿಡಿಯೋ ಆಗಿರುತ್ತೆ. ಸೊ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ, ನಿಮಗೆ ಎಲ್ಲ ಮಾಹಿತಿ ಸಿಕ್ಕಿದೆ. ಸೊ ಹಾಗಾಗಿ ನಿಮಗೆ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳನ್ನು ನಮ್ಮ ದಿ ಟಾರ್ಗೆಟ್ 100 ಟೆಲಿಗ್ರಾಮ್ ಚಾನಲಲ್ಲಿ ಇದ್ರ ಕುರಿತು ನಾವು ನೀಡ್ತೀವಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.